ಬೆಲೆ ಏರಿಕೆ ಕಡಿಮೆ ಆಯ್ತಾ? ಅಚ್ಚೆ ದಿನ ಬಂತ? ಬೆಲೆ ಏರಿಕೆಯನ್ನ ತಡಿಲಿಲ್ಲ ಪ್ರಧಾನಮಂತ್ರಿಗಳು. ಇದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಅಲ್ಲ. ಇದು ಯಾರ ಹೇಳಿಕೆ? ಮೋದಿ ಅವರು, ಅಮಿತ್ ಶಾ ಅವರು, ಭಾರತೀಯ ಜನತಾ ಪಕ್ಷದವರು ಈ ದೇಶದಲ್ಲಿ ಡಂಗೂರ ಹಾಕಿ ಸಾರಿದಂತ ಹೇಳಿಕೆ. ಬೆಲೆ ಏರಿಕೆಯನ್ನ ತಡಿತೇವೆ ಅಂತ ಹೇಳಿ ಇವತ್ತು ಮೌನವಾಗಿ ಕುಳಿತಿದ್ದಾರೆ. ಜನರನ್ನ ಮರಳು ಮಾಡತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ದೇವೇಗೌಡರು ಇರ್ಬೋದು, ಮಾನ್ಯ ಕುಮಾರಸ್ವಾಮಿ ಅವರು ಇರ್ಬೋದು, 2 ಬಾರಿ ಏನು 3 ಬಾರಿ ಅವರ ಕುಟುಂಬ ಗೆದ್ದಿದೆ. ಒಂದೇ ಒಂದು ದಿನ ಬಂದು ಈ ಕ್ಷೇತ್ರದಲ್ಲಿ ನಿಮ್ಮ ಕಷ್ಟ ಸುಖಗಳನ್ನ ಕೇಳಿದ್ದಾರೆ ಅಂತ ಹೇಳಿದ್ರೆ ನಾನು ಯಾವುದಕ್ಕೂ ಕೂಡ ಅಡ್ಡಿ ಬರೋದಿಲ್ಲ. ನಿಮಗೆ ನಮ್ಮ MP ನಿದ್ದೆ ಮಾಡೋನಲ್ಲ ರೀ. ನಾವು ಗೆಲ್ಸಿರೋನು ಪಕ್ಷಪಾತ ಮಾಡಲಿಲ್ಲ. ನಾನು ನೀವು ಬಿಜೆಪಿ, ನೀವು ದಳ, ನೀವು ಕಾಂಗ್ರೆಸ್, ಅಥವಾ ನೀವು ಇದೇ ಜಾತಿಯವರು, ನೀವು ಆ ಜಾತಿಯವರು, ಈ ಜಾತಿಯವರು ಯಾವುದನ್ನು ಕೂಡ ಮಾಡಲಿಲ್ಲ. ಈ ತಾಲೂಕಿನ ಅಭಿವೃದ್ಧಿ ನನ್ನ ಗುರಿ. ಈ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ನಮಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ನಾವು ಕೆಲಸ ಮಾಡಬೇಕು ಅಂತೇಳಿ ನಾನು ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ. ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಚುನಾವಣೆ ಪ್ರಯುಕ್ತವಾಗಿ ಇಂದು ಆನೇಕಲ್ ತಾಲೂಕಿನ ಉಸ್ಕೂರು ಗ್ರಾಮದ ರಸ್ತೆಯಲ್ಲಿ ಎಸ್ಟೇಟ್ ಕ್ಲಬ್ ಆವರಣದಲ್ಲಿ ಸರ್ಜಾಪುರ ಮತ್ತು ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾಂಗ್ರೆಸ್ ಮುಖಂಡರ ಹಾಗೂ ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಸಭೆಯ ಅಧ್ಯಕ್ಷತೆಯನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್, ಶಾಸಕ ಬಿ ಶಿವಣ್ಣರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಸಿ ಮನೋಹರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಂಜು, ಮಾಜಿ ಅಧ್ಯಕ್ಷ ಕೆಸಿ ರಾಮಚಂದ್ರ, ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೊಮ್ಮಸಂದ್ರ ಲಿಂಗಣ್ಣ, ಸರ್ಜಾಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮೋಹನ್ ಬಾಬು, ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಗೌಡ, ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಘುಪತಿ ರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಟಿಸಿ ಹಳ್ಳಿ ಸುಶೀಲಮ್ಮ, ಉಸ್ಕೂರು ಮಧುರಪ್ಪ, ಬೊಮ್ಮಸಂದ್ರ ಪ್ರಸಾದ್ ರವರು, ಚಲಪತಿರವರು, ಬನಹಳ್ಳಿ ರಾಮಚಂದ್ರ ರೆಡ್ಡಿ, ತಿಂಡ್ಲು ಸ್ವತ್ತೇಗೌಡರು, ಗೊಡ್ಡಹಟ್ಟಿ ಶಂಬಪ್ಪ, ಶಾಂತಿಪುರ ರಮೇಶ್, ಸರ್ಜಾಪುರ ಶ್ರೀರಾಮುಲು, ಶಂಭಯ್ಯ, ಸರ್ಜಾಪುರ ಶ್ರೀನಿವಾಸ್, ಬೊಮ್ಮಸಂದ್ರ ಗೋಪಾಲ್, ಬಾಬುರಾಜ್ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಓಂ ಶಾಂತಿ. ಸೊ ಭಗವಂತ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ನಮ್ಮ ಸುರೇಶ್ ಅಣ್ಣವರೇ ಹಾಗೂ ಜನಪ್ರಿಯ ಶಾಸಕರು ನನ್ನ ಆತ್ಮೀಯರು ಆದಂಥ ಸನ್ಮಾನ್ಯ ಶಿವಣ್ಣ ಅವರವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ ಹಾಗೂ
ಈ ಭಾಗದ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಅಕ್ಕ ತಂಗಿರೇ, ಅಣ್ಣ ತಮ್ಮಂದ್ರೆ, ಇವತ್ತು ಒಂದು ದೊಡ್ಡ ಒಂದು ಯುದ್ಧನೇ ನಡೀತಾ ಇದೆ ಅಂತ ಹೇಳ್ಬೋದು. ಒಂದು ಅಪವಿತ್ರ ಮೈತ್ರಿನಲ್ಲಿ ಇವತ್ತು JDS ಮತ್ತು BJP ಹೊಂದಾಣಿಕೆ ಆಗಿ ಇವತ್ತು ಚುನಾವಣೆ ನಡೆಸ್ತಾ ಇದೆ. ಬಹುತೇಕ ನಾವು JDS ಪಕ್ಷದ ಒಂದು ಮತಗಳನ್ನ ನಾವು ಸೆಳೆಬೇಕು, ಯಾಕೆಂದರೆ ಅದು ಅಪವಿತ್ರ ಮೈತ್ರಿ. ಇವತ್ತು ಕಾರ್ಯಕರ್ತರಿಗೆಲ್ಲ ತುಂಬ ನೊಂದಿದ್ದಾರೆ. ಅವರ ಒಂದು ಸ್ವಾರ್ಥಕ್ಕೋಸ್ಕರ ಇವತ್ತು ಆ ಮೈತ್ರಿನ ಮಾಡಿಕೊಂಡು ಅವರ ಉಳಿವಿಗೋಸ್ಕರ ಇವತ್ತು ಚುನಾವಣೆಗೆ ಹೊರಟಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನಮಗೆ ಇವತ್ತು ಒಂದು ಶಕ್ತಿ ಏನಪ್ಪ ಅಂದರೆ ನಮ್ಮ ಸುರೇಶ್ ಅಣ್ಣ ಅವರೇ ಒಂದು ಶಕ್ತಿ. ಈ ಭಾಗದ ಒಂದು ಲೋಕಸಭಾ ಸದಸ್ಯರಾಗಿ ಅವರು ತುಂಬ ತಳಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ನಮಗೆಲ್ಲ ಪ್ರತಿಯೊಬ್ಬರಿಗೂ ಅವರ ಒಂದು ಕೆಲಸ ಇವತ್ತು ಪ್ರತಿಯೊಂದು ಗ್ರಾಮಕ್ಕೂ ತಲುಪಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂತ ಒಬ್ಬ ಧೀಮಂತ ನಾಯಕ ಇವತ್ತು ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ನಮ್ಮ ಅದೃಷ್ಟ. ಅವರು BJP ಅವರು ಆನೇಕಲ್ ಕೂಡ ನಾವೇ ಲೀಡ್ ಬರ್ತೀವಿ ಅಂತೇಳಿ ಇವತ್ತು ಹೇಳ್ಕೊಳ್ತಿದ್ದಾರೆ. ಆದರೆ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಶಿವಣ್ಣರವರು ಈ ಒಂದು ತಾಲೂಕಿನ ಸದೃಢವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಬೆಳೆಸಿದ್ದಾರೆ ಮತ್ತು ಎಲ್ಲ ಜನ ಮನ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕರು ಸಂಸದರು ಇವತ್ತು ಚುನಾವಣೆಯಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಬಹುತೇಕ ನನ್ನ ಪ್ರಕಾರ ಶಿವಣ್ಣ ಅವ್ರಿಗೆ ಏನು ಅಧಿಕ ಮತ ಬಂತು, ಹೆಚ್ಚಿನ ಲೀಡು, ಅದಕ್ಕಿಂತ ಲೀಡ್ ಕೊಟ್ಟು ನಾವು ನಮ್ಮ ತಾಲೂಕಿನವರು ಸನ್ಮಾನ್ಯ ಸುರೇಶ್ ಅಣ್ಣ ಅವರ ಋಣ ತೀರಿಸ್ಕೋಬೇಕು ಮತ್ತು ಅವರಿಗೆ ಸೇವೆ ಮಾಡೋ ಒಂದು ಅವಕಾಶನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಮಾತಾಡೋರಿದ್ದಾರೆ ಮತ್ತು ನಮ್ಮ ಅಭ್ಯರ್ಥಿಗಳು ಕೂಡ ಮಾತಾಡೋರಿದ್ದಾರೆ. ಅವರು ಕೂಲಂಕುಷವಾಗಿ ಹೇಳ್ತಾರೆ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಕಾಂಗ್ರೆಸ್. ಇವತ್ತು ಹೆಬ್ಬಗೋಡಿ ಬ್ಲಾಕ್ ಮತ್ತು ಸರ್ಜಾಪುರ ಬ್ಲಾಕ್ನ ಎಲ್ಲ ಕಾರ್ಯಕರ್ತರು, ಮತದಾರರು ಅಂತ ಹೇಳೋದಕ್ಕಿಂತ ಎಲ್ಲ ನಾಯಕರುಗಳ ಸಭೆ. ನೀವೆಲ್ಲ ಕೂತಿರೋರೆಲ್ಲ ನಾಯಕರುಗಳು. ಈ ನಾಯಕರ ಸಭೆಗಳಿಗೆ ಆಗಮಿಸಿರುವಂಥ ಕೇಂದ್ರ ಬಿಂದು ಅಭಿವೃದ್ಧಿ ಅಧಿಕಾರ, ಒಂದು ಪಂಚಾಯಿತಿ ಸದಸ್ಯರವರು, ಒಂದು ಕಾರ್ಪೊರೇಟ್ರು, ಅವ್ರಿಗೆ ಏನು ಬೇಕಾದರೂ ಹೇಳ್ಬೋದು, ಎಲ್ಲ ಅವರಲ್ಲೇ ಇದೆ ಅಂತ ನಮ್ಮ DK ಸುರೇಶ್ ಅಣ್ಣರವರೇ, ಹ್ಯಾಟ್ರಿಕ್ ಹೀರೋ ನಮ್ಮ ಶಿವಣ್ಣರವರೇ, ಮತ್ತು ನಮ್ಮ ಮಾಜಿ MLC ಆದಂಥ ಮನೋಹರ್ ಅವರೇ, ಮತ್ತು ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ನಮ್ಮ ಮುಂಚೂಣಿ ನಾಯಕರುಗಳೇ, ಮತ್ತು ವೇದಿಕೆ ಮುಂಭಾಗದಲ್ಲಿ ಕೂತಿರುವಂಥ ಎಲ್ಲ ನಾಯಕರುಗಳೇ, ಇವತ್ತು ಈ ಸಭೆ ಕರೆದಿರೋದು ಮೂಲ ಉದ್ದೇಶ, ನೀವೆಲ್ಲ ಓಟ್ ಹಾಕೇ ಹಾಕ್ತೀರಾ. ಅದು 1000%, 100% ಅಲ್ಲ, 1000% ಸತ್ಯ. ನೀವೆಲ್ಲ ಓಟ್ ಹಾಕ್ತೀರ, ನಿಮ್ಮ ಓಟು. ಬಟ್ ನಿಮ್ಮ ಓಟಿಂದ ನಮಗೇನು ಪ್ರಯೋಜನ ಇಲ್ಲ. ಇಲ್ಲಿ ಕೂತಿರೋರೆಲ್ಲ ನೀವು ನಾಯಕರುಗಳು. ಒಬ್ಬೊಬ್ಬರು ಹೆಚ್ಚು ಕಮ್ಮಿ 750ರಿಂದ 1000 ಓಟ್ ಹಾಕ್ಸುವಷ್ಟು ಶಕ್ತಿ ಇರುವಂಥ ನಾಯಕರುಗಳು ನೀವೆಲ್ಲ ವೇದಿಕೆ ಮೇಲೆ ಮುಂದೆ ಕೂತಿದ್ದೀರಾ. ಇವತ್ತೇನೋ ಒಂದು ಸಭೆ ಮಾಡ್ತೀವಿ, ಸಭೆಯಲ್ಲಿ ನಾವೆಲ್ಲ ಬಂದಿದ್ದೀವಿ, ಭಾಷಣ ಮಾಡ್ತೀವಿ, ನಮ್ಮ ನಾಯಕರುಗಳೆಲ್ಲರೂ ಸಹ ಸೇರಿ ಭಾಷಣ ಮಾಡ್ತಾರೆ. ಭಾಷಣ ಕೇಳ್ಕೊಳ್ತೀವಿ, ಏನೋ ಒಂದು ಸ್ವಲ್ಪ ತಿಂಡಿ ಇರುತ್ತೆ, ತಿಂದ್ಬಿಟ್ಟು ಹೋಗ್ಬಿಡ್ತೀವಿ. ಪುನಃ ಹೋದ ತಕ್ಷಣ ನೆಕ್ಸ್ಟ್ ಒಂದು ವಾರ ಬಿಟ್ಕೊಂಡು ನಾವು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು. ಆಲ್ರೆಡಿ ಈಗ ನಾಮಿನೇಷನ್ ಹಾಕಿದ ದಿವಸದಿಂದಲೇ ಎಲ್ಲರೂ ಸಹ ನಮ್ಮ ಕಾರ್ಯಕರ್ತರು ಇಡೀ ತಾಲೂಕು ಮತ್ತು ಇಡೀ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಟ್ ಅದೇ ರೀತಿಯಲ್ಲಿ ತಾವೆಲ್ಲರೂ ಸಹ ಒಂದೊಂದು 1000 ಓಟು ನಾನು ಒಬ್ಬೊಬ್ಬನ ಹಾಕ್ಸ್ತೀನಿ ಅನ್ನುವಂಥ ಒಂದು ಛಲದೊಂದಿಗೆ ನಾವು ಇಲ್ಲಿಂದ ಇವತ್ತು ಈ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಹೋಗ್ಬೇಕಂತೇಳಿ ನಾನೆಲ್ಲ ನಮ್ಮ ನಾಯಕರುಗಳಲ್ಲಿ ನಾನು ವೇದಿಕೆ ಮುಂದೆ ಕೂತಿರುವಂಥ ತಮ್ಮನ್ನೆಲ್ಲರೂ ನಾನು ನಾಯಕರುಗಳಂತ ಕರಿತೀನಿ. ತಾವೆಲ್ಲರೂ ಸಹ ಈ ಥರ ಒಂದು ಪಣ ತೊಡಬೇಕು, ಇದನ್ನು ನಾವು ಒಂದು ಆಶ್ವಾಸನೆ ಕೊಡಬೇಕು. ಈ ಸಲ ಎಲ್ಲರೂ ಹೇಳ್ತಿದ್ದಾರೆ ತುಂಬ ಟಫ್ ಫೈಟ್ ಅಂತೆ. ಎಲ್ಲಿದೆ ಟಫು? ಎಲ್ಲ ಡಾಕ್ಟ್ರ್ ಅಂತೆ. ಅರೆ ಮಾರಾಯ, ಡಾಕ್ಟ್ರು ಬಂದು ಡಾಕ್ಟ್ರ್ ಕೆಲಸ ಮಾಡಬೇಕು. ರಾಜಕೀಯಕ್ಕೆ ಬಂದ್ರೆ ರಾಜಕೀಯದ ಸೇವೆ ಮಾಡ್ಲಿಕ್ಕೆ ಅವ್ರ ಕೈಯಲ್ಲಿ ಆಗ್ತದ? ಈ ಬಿಸಿಲಿನಲ್ಲಿ ಉರಿ ಬಿಸಿಲಿನಲ್ಲಿ ಇಡೀ ಜಿಲ್ಲೆನ ಸುತ್ತಾರೆ, ಇಡೀ ರಾಜ್ಯನ ಸುತ್ತಾರೆ ನಮ್ಮ DK ಸುರೇಶ್ ಸಾಹೇಬರು. ಅವರೊಂದು ಪಂಚಾಯತಿ ಸಭೆಗೆ ಸದಸ್ಯರಿಗಿಂತ ಕಡೆಯಾಗಿ ಕೆಲಸ ಮಾಡ್ತಾರೆ. ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ದಾರೆ ಇಡೀ 5 ವರ್ಷ ಕ್ಷೇತ್ರದಲ್ಲಿ.
5 ವರ್ಷ ಕ್ಷೇತ್ರದಲ್ಲಿ ಇರುವಂತ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಪಂಚಾಯತಿ ಸದಸ್ಯರು ಹೆಸರಿಟ್ಟು ಕರೀತಾರೆ. ಅಷ್ಟು ಬುದ್ಧಿವಂತರು ಮತ್ತು ಅಷ್ಟು ಅವ್ರಿಗೆ ಜ್ಞಾಪಕ ಶಕ್ತಿ ಇದೆ. ಪ್ರತಿಯೊಬ್ಬರನ್ನು ಮಾತಾಡಿಸ್ತಾರೆ. 5 ವರ್ಷನೂ ಓಡಾಡಿದ್ದಾರೆ ಇಡೀ ತಾಲೂಕು ಮತ್ತು ಇಡೀ ಜಿಲ್ಲೆನ. ಅಂಥವ್ರನ್ನ ನಾವು ಬಿಟ್ಟು ಯಾರೋ ಡಾಕ್ಟರ್ ಅನ್ನೋರು ಸ್ವಂತ ಮನೆಯಿಂದ ದುಡ್ಡು ಖರ್ಚು ಮಾಡಿಬಿಟ್ಟು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡ್ತಿದ್ರ. ಜಯದೇವ ಅನ್ನೋದು ಹಾಸ್ಪಿಟಲ್ ಒಂದು ಗೌರ್ಮೆಂಟ್ ಹಾಸ್ಪಿಟಲ್. ಅದು ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ AC ಕ್ಯಾಬಿನಲ್ಲಿ ಕೂತ್ಕೊಂಡು ಎಲ್ಲ ಪೇಷಂಟ್ಗಳನ್ನ ಚೆಕ್ ಮಾಡ್ತಿದ್ರು, ಬಂದಿದ್ದನ್ನೆಲ್ಲ ಬಿಟ್ಕೊಂಡು ಹೋಗ್ತಾ ಇದ್ರು. ಇವೆಲ್ಲ ಎಲ್ರಿಗೂ ಗೊತ್ತಿದೆ, ಆಯ್ತಲ್ವಾ? ಡಾಕ್ಟರ್ ಅಂದರೆ ಡಾಕ್ಟರ್ ನಿಮ್ಗೊಂದು ಗೌರವ ಇದೆ, ನಿಮ್ಗೊಂದು ಒಳ್ಳೆ ಹೆಸರಿದೆ. ಬಟ್ ನೀವು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ರಾಜಕೀಯ ಕ್ಷೇತ್ರ ಮತ್ತು ಜನರ ಕ್ಷೇತ್ರ ಮಾಡಿ ತಮಗೆ ಅಭ್ಯಾಸ ಇಲ್ಲ, ಮತ್ತು ಯಾರು ಮತದಾರರು ತಮಗೆ ಗೊತ್ತಿಲ್ಲ. ಸೊ ಈ ನಿಟ್ಟಲ್ಲಿ ತಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಮಗೆ ಕೆಲಸ ಮಾಡೋರು, ನಮಗೆ ಕೈಗೆ ಸಿಗುವವರು ಪ್ರತಿ ದಿವಸ ನಮ್ಮ ಜೊತೆನಲ್ಲೇ ಇರ್ತಾರೆ. ಯಾವುದೇ ಸಲ ಅವ್ರ ಮನೆಗೆ ಹೋದಾಗಲಿ ಎಲ್ಲಾದರೂ ಬಂದಾಗ ಹೇಳಿದ ಕೆಲಸ ಯಾವತ್ತೂ ನೋ ಅಂತ ಹೇಳಲೇ ಇಲ್ಲ. ಅವ್ರಿಗೆ ನೋ ಅನ್ನೋದಕ್ಕೆ ಮೀನಿಂಗೇ ಗೊತ್ತಿಲ್ಲ, ಎಸ್ ಅನ್ನೋದೇ ಅವ್ರಿಗೆ ಗೊತ್ತಿರೋದು. ಇಂಥ ರೀತಿಯಲ್ಲಿ ಕೆಲಸ ಮಾಡುವಂಥ ನಮ್ಮ ಸಂಸದರನ್ನ ಅತಿ ಹೆಚ್ಚು ಮತಗಳಿಂದ ನಾವು ಗೆಲ್ಲಿಸ್ಬೇಕಂತ ಹೇಳ್ಬಿಟ್ಟು ಕಳೆದ ಬಾರಿ 40,000 ಓಟ್ ಬಂದಿತ್ತು. ಈ ಸಲ ನನಗೆ ಗೊತ್ತಿರೋ ಪ್ರಕಾರ ಒಂದು 50 ರಿಂದ 55,000 ಮತಗಳ ಹೆಚ್ಚಾಗಿ ನಾವು ಕೊಡಲೇಬೇಕು ಅಂತೇಳಿ ತಾವೆಲ್ಲರೂ ಸಹ ಪಣ ತೊಟ್ಟಿ. ಯಾಕಂದ್ರೆ ಇಂಥ MP ಗಳನ್ನ ನಾವೇನಾದರೂ ಕಳ್ಕೊಂಡ್ವಿ ಅಂತ ಹೇಳಿದಾಗ ಜೀವನದಲ್ಲಿ ನಾವು ರಾಜಕೀಯನೂ ಮಾಡಬಾರ್ದು, ಯಾವುದೇ ಪಂಚಾಯತಿ ಸದಸ್ಯರುಗಳಿಗೂ ನಾವು ನಾಲಾಯಕ ಆಗ್ಬಿಡ್ತೀವಿ. ಅದರಿಂದ ನಾನು ಸ್ವಲ್ಪ ನೊಂದಾಗಿ ತಮಗೆಲ್ರಿಗೂ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಒಂದು ಮತನೂ ಕಡಿಮೆ ಬರಬಾರ್ದು. ಹೆಚ್ಚೆಚ್ಚು ಮತಗಳನ್ನು ಕೊಟ್ಟು ಒಂದು 60,000 ಮತಗಳು ಬರಲೇಬೇಕು ಅವ್ರಿಗೆ ಲೀಡ್ ಅನ್ನೋದು ನಿಟ್ಟಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ನಾವು ಸಹ ನಿಮ್ಮ ಜೊತೆಗಳಲ್ಲಿ ಸದಾ ಇರ್ತೀವಿ. ಏನಾದ್ರು ಕುಂದುಕೊರತೆಗಳು ನಮಗೂ ಹೇಳಿ, ನಮ್ದೇನಾದ್ರು ಕುಂದುಕೊರತೆಗಳು ನಿಮ್ಗೆ ಹೇಳ್ತೀವಿ. ನಾವೆಲ್ಲರೂ ಹಂಚ್ಕೊಂಡು ಅವ್ರಿಗೆ ಹೆಚ್ಚು ಮತಗಳನ್ನು ಕೊಡ್ಲಿಕ್ಕೆ ನಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ. ಪ್ರಾಮಾಣಿಕ ಅಲ್ಲ, ಕೊಡಿಸಲೇಬೇಕು ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ತಮಗೆಲ್ರಿಗೂ ಮನವಿ ಮಾಡ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಗ್ರಾಮಾಂತರ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಈ ಸಭೆಗೆ ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸನ್ಮಾನ್ಯ DK ಸುರೇಶ್ ಸಾಹೇಬ್ರೆ ಹಾಗೂ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ನಮ್ಮ ತಾಲೂಕಿನ ಶಾಸಕರಾದಂಥ ಸನ್ಮಾನ್ಯ B ಶಿವಣ್ಣವರೇ ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ CR ಮನೋಹರ್ ಅವರೇ ಹಾಗೂ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಓಂ ಮಂಜುನಾಥ್ ಅವರೇ ಹಾಗೂ ಈ ವೇದಿಕೆಯಲ್ಲಿ ಅನಿತಾ ಭಾವಿಸಬಾರ್ದು, ವೇದಿಕೆಯಲ್ಲಿ ಹಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಹಾಗೂ ಮುಂದೆ ಹಸೀನರಾಗಿರ್ತಕ್ಕಂಥ ಈ ನಮ್ಮ ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭಗಳೇ. ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸನ್ಮಾನ್ಯ DK ಸುರೇಶ್ ಸಾಹೇಬರು ಈಗ 3 ಬಾರಿ ಗೆದ್ದು ಮತ್ತೆ ಕಣಕ್ಕಿಳಿದಿದ್ದಾರೆ. ಈಗ ಏನು ಈ ಒಂದು ಗ್ರಾಮಾಂತರ ಕ್ಷೇತ್ರದಲ್ಲಿ ಇವರು ಮಾಡಿರ್ತಕ್ಕಂಥ ಕೆಲಸ ನಾವು ಅದನ್ನು ಏನು ಎಷ್ಟು ಮಾಡಿದೆ ಅನ್ನೋದು ಕೂಡ ನಾವು ಲೆಕ್ಕ ತಗೊಳ್ಳೋಕ್ಕಾಗೋದಿಲ್ಲ. ಏಕೆಂದರೆ ಗ್ರಾಮದ ಪುರೋಭಿವೃದ್ಧಿಗೆ, ಈ ಕ್ಷೇತ್ರದ ಪುರೋಭಿವೃದ್ಧಿಗೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಈ ದೇಶದ ಹಿತದೃಷ್ಟಿಯಿಂದ ಒಂದು ಮಾತನ್ನ ಅವರು ಕೇಳಿರ್ತಾರೆ, ಏನು ನಮಗೆ ಬರ್ತಕ್ಕಂಥ ಪಾಲು ಏನು ಬರಬೇಕು ನಮ್ಮ ರಾಜ್ಯಕ್ಕೆ ಅಂತ ಹೇಳ್ತಾರೆ. 4,30,30,000 ಕೋಟಿ ರೂಗಳನ್ನು ನಾವು GST ಮುಖಾಂತರವಾಗಿ ಕೊಟ್ಟಿರ್ತೇವೆ. ಅವರು ನಮಗೆ 57,900 ಏನು ಈ ಒಂದು ನಮಗೆ GST ಮುಖಾಂತರ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ನಮ್ಮ ದಕ್ಷಿಣ ಭಾರತಕ್ಕೆ ಬರ್ತಕ್ಕಂಥ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತಕ್ಕಂಥ ಏನು ಪಾಲಿದೆ ಅದನ್ನು ಕೇಳಿದ್ದಕ್ಕೆ ಇವತ್ತು ಸನ್ಮಾನ್ಯ DK ಸುರೇಶ್ ಅವರನ್ನ ಇವತ್ತು ದೇಶದ್ರೋಹಿ ಅಂತ ಇವರು ಕೇಳ್ತಾ ಇದ್ದಾರೆ. ಇದೇ ಪ್ರಧಾನಮಂತ್ರಿಗಳು ಏನಿದಾರಲ್ಲ, ಏನು ನಮ್ಮ ಗುಜರಾತಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಇದೇ ನಮ್ಮ ಮನಮೋಹನ್ ಸಿಂಗ್ರವನ್ನ ಕೇಳಿದ್ರು, ನಮಗೆ ಬರ್ತಕ್ಕಂಥ ಪಾಲ ನಮಗೆ ಕೊಟ್ಬಿಡಿ, ನಮಗೆ ನಿಮ್ಮ ಕೇಂದ್ರದಿಂದ ನಮಗೆ ಯಾವುದು ಧನಸಹಾಯ ಬೇಡ, ಅನುದಾನ ಬೇಡ ಅಂತ ಹೇಳಿದ್ರು. ಆಗ ಒಂದು ಮಾತು, ಈ ಬರೀ ಸುಳ್ಳನ್ನ ಇವತ್ತು BJP ಅವರು ಹೇಳ್ತಾರೆ. ಈ ಒಂದು ಕ್ಷೇತ್ರದಲ್ಲಿ ನಾನು ಹೇಳ್ತೀನಿ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಂಜನಗೊಂಡು ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಕೂಡ ನಾನು ಹೇಳಕ್ಕೆ ಬಯಸ್ತೇನೆ. ಅವರನ್ನು ಸೋಲಿಸೋದಕ್ಕೆ ಯಾರೂ ಕೂಡ ಆಗೋದಿಲ್ಲ. ಡಾಕ್ಟರ್ ಮಂಜುನಾಥ್ ಅವರು, ನಮ್ಮ ಪ್ರಸಾದ್ ಅವರು ಹೇಳಿದಾಗೆ, ಏನು ಈಗ ಅವರೇನೋ ಒಂದು ಸಾಯಿಬಾಬಾ ಹಾಸ್ಪಿಟ್ಲ್ ಏನು ಕಟ್ಸಿಲ್ಲ, ಏನು ದಾನ ಧರ್ಮ ಮಾಡಿಲ್ಲ, ನಮ್ಮ ಸರ್ಕಾರ ಸಂಬಳ ಕೊಡ್ತು. ಇದಕ್ಕೆ ಅವರು 5 ವರ್ಷಗಳ ಹೆಚ್ಚು ಕಾಲ ಸೇವೆ ಮಾಡೋದಕ್ಕೆ ಕಾರಣ ನಮ್ಮ DK ಶಿವಕುಮಾರ್, ನಮ್ಮ DCM ಮತ್ತೆ ನಮ್ಮ CM ಸನ್ಮಾನ್ಯ ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಅವರಿಗೆ ಎಕ್ಸ್ಟೆನ್ಷನ್ ಕೊಟ್ಟರು. ಅವರಿಗೆ 5 ವರ್ಷಗಳ ಕಾಲ ಹೆಚ್ಚು ಅವರು ಸೇವೆ ಮಾಡಿದ್ದಾರೆ.
ಒಳ್ಳೆ ಡಾಕ್ಟರ್ ಇರ್ಬೋದು. ಎಲ್ಲ ಮನೆಯಲ್ಲಿ ಇವತ್ತು ಗಲ್ಲಿಗಳಲ್ಲಿ ಡಾಕ್ಟರ್ ಇದ್ದಾರೆ. ಅದೇ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನಾನು ಒಂದು ಮಾತನ್ನ ಕೇಳ್ತೇನೆ, ನೀವು ಗಲ್ಲಿಯಲ್ಲಿ ಯಾವ ನಾಯಕರಿದ್ದಾರೆ, ಯಾವ ತಾಲೂಕಲ್ಲಿ ಯಾವ ನಾಯಕರಿದ್ದಾರೆ, ಈ ರಾಜ್ಯದಲ್ಲಿ ಯಾವ ನಾಯಕರಿದ್ದಾರೆ ನೀವು ತಿಳ್ಕೊಳ್ಳೋದಕ್ಕೆ ನಿಮಗೆ 5 ವರ್ಷ ಹಿಡಿಯುತ್ತೆ. ಆದ್ರಿಂದ ಈ ಕೋಮುವಾದಿ ಪಕ್ಷದ ಜೊತೆ ಇವತ್ತು ಬಿಜೆಪಿ ಜೊತೆ ಸೇರಿಕೊಂಡು ಇವತ್ತು ಅವರಿಗೆ ಸೀಟನ್ನು ಕೊಟ್ಟಿದ್ದಾರೆ. ಈ ಕಡೆ ಕುಮಾರಸ್ವಾಮಿ ದಳದಲ್ಲಿ ನಿಂತಿದ್ದಾರೆ. ಮಂಡ್ಯನೂ ಗೆಲ್ತೀವಿ. ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ನಾವು ಅತಿ ಹೆಚ್ಚು ಮತಗಳಿಂದ ನಾವು ಗೆಲ್ಲಿಸಲೇಬೇಕು. ಇದು ಒಂದು ಇತಿಹಾಸದಲ್ಲಿ ದಾಖಲಾಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವ ಫೈಟ್ ಇರೋದಿಲ್ಲ. ಈ ಆನೇಕಲ್ ತಾಲೂಕಿನಲ್ಲಿ ವಿಚಿತ್ರಕಾರಿ ಮನುಷ್ಯರಿದ್ದಾರೆ. ಯಾಕಂದ್ರೆ ಒಳ್ಳೆ ಡಾಕ್ಟರ್ಗಾಕಿ ಡಾಕ್ಟರ್ ಏನ್ ಮಾಡಿದ್ದಾರೆ ಇವ್ರು ಮಾಡಿರ್ತಕ್ಕಂಥ ಅಮೋಘ ಸೇವೆ ಇವತ್ತು ನಮಗೆ ಮೆಟ್ರೋ ಇರ್ಬೋದು ಅನೇಕ ಕೆಲಸ ಕಾರ್ಯಗಳು, ಕಾವೇರಿ ನೀರು, ಏಕ ನೀರಾವರಿ, ಇವೆಲ್ಲ ಅನೇಕ ಕೆಲಸಗಳು ಕೊಟ್ಟು ಬ್ರಿಡ್ಜಸ್ ಇರ್ಬೋದು, ಮತ್ತೆ ಏನೇನು ಗ್ರಾಮಗಳಲ್ಲಿ ರಸ್ತೆಗಳು ಡಾಂಬರೀಕರಣ ಹೇಳೋದಕ್ಕಾಗೋದಿಲ್ಲ. ಇಂಥ ಲೋಕಸಭಾ ಸದಸ್ಯ ನಾವು ಎಂದೂ ನೋಡೋಕ್ಕಾಗೋದಿಲ್ಲ 543 ಲೋಕಸಭಾ ಸದಸ್ಯರಲ್ಲಿ. ಆದ್ದರಿಂದ ನಾವು ಯಾರು ಕೂಡ ಭಯ ಬೀಳುವ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಕೂಡ ನಾವು ಬೂತನ್ನು ಗೆದ್ದರೆ ದೇಶವನ್ನ ಗೆಲ್ತೀವಿ. ಆದ್ರಿಂದ ಪ್ರತಿಯೊಂದು ಬೂತಲ್ಲಿ ನಾವು ಪಣ ತೊಟ್ಟು ಕನಿಷ್ಠ ಪಕ್ಷ ಒಂದೊಂದು ಬೂತಲ್ಲಿ 10 ಜನ ನಾವು ಇದ್ದು ಈಗಲೇ ಅದೇನು ಪಾಂಪ್ಲೆಟ್ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ಗ್ಯಾರಂಟಿ ಯೋಜನೆಗಳನ್ನ ನಾವು ತಿಳಿಸಬೇಕು. ಯಾರಿಗೆ ಬಂದಿಲ್ಲ ಅದನ್ನು ಕೊಡಿಸ್ಬೇಕು. ಎಲೆಕ್ಷನ್ ಆದ ತಕ್ಷಣ ಕೊಡಿಸ್ತೀವಿ ಅಂತೇಳಿ ನನಗೊಂದು 2 ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಲಿಂಗಣ್ಣ ಅವರಿಗೆ ಈ ಸಭೆಯಲ್ಲಿ ನಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ. ಜೈ ಹಿಂದ್, ಜೈ ಕಾಂಗ್ರೆಸ್. ಎಲ್ಲ ನನ್ನ ಮುಖಂಡರುಗಳೇ ಮತ್ತೆ ನಮ್ಮ ಕಾರ್ಯಕರ್ತ ಬಂಧುಗಳೇ, ಸರ್ಜಾಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಹಾಗೂ ಹೆಬ್ಬಗೋಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಯೋಜಿಸಿರ್ತಕ್ಕಂಥ ಈ ಒಂದು ನಮ್ಮ ಪಕ್ಷದ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ DK ಸುರೇಶ್ ಅವರೇ, ನಮ್ಮ ಮುಖಂಡರು ಹಾಗೂ ನಮ್ಮ ಹಿತೈಷಿಗಳು, ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದಂಥ CR ಮನೋಹರ್ ಅವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಓಂ ಮಂಜೂರ್ ಅವರೇ, ಮತ್ತೆ ನಮ್ಮ ಪ್ರಸಾದ್ ರವರೇ, KC ರಾಮಚಂದ್ರರವರೇ, ನಮ್ಮ ಶಂಭಪ್ಪನವರೇ, ಶ್ರೀರಾಮರವರೇ, ಸದ್ದಾಮ್ರವರೇ, ಸ್ವಾತೇಗೌಡ್ರೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ನಮ್ಮ 4 ಅಧ್ಯಕ್ಷರು ಪಿಲ್ಲರ್ಗಳು ಹರೀಶ್ ಗೌಡ್ರು, ಅದೇ ರೀತಿಯಾಗಿ ಮೋಹನ್ ರವರು, ಲಿಂಗಣ್ಣವರು, ರಘುಪತಿ ರೆಡ್ಡಿರವರು, ನಮ್ಮ PCC ಸದಸ್ಯಗಳು ಮತ್ತು ನಮ್ಮ ಪುರಸಭೆಯ ಅಧ್ಯಕ್ಷರು ಗೋಪಾಲ್ ರವರು, ಯಾರೂ ಕೂಡ ಅನ್ಯತಾ ಭಾವಿಸಬಾರ್ದು. ನಮ್ಮ ಯಾರು ಕಡೆ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಕಾಣಿಸೋದು ಮಾತ್ರ ಹೇಳ್ತಾರೆ, ಹಿಂದ್ಗಡೆ ಕುತ್ಕೊಂಡ್ಬಿಟ್ಟವ್ರೆ. ನಮ್ಮ ಬಾಬುರಾಜ್ರವರು, ನಮ್ಮ PCC ಸದಸ್ಯರು ರಾಮಚಂದ್ರ ರೆಡ್ಡಿರವರು, ಗೋಪಾಲ್ ರವರು, ಎಲ್ಲ ಮುಖಂಡರು ಯಾರು ಕೂಡ ಅನ್ಯತಾ ಭಾವಿಸ್ಬಿಟ್ರೆ ನಮ್ಮ KC ರಾಮಚಂದ್ರ ಅವರು ಸಮೇತ ಹಿಂದ್ಗಡೆ ಇರ್ತಕ್ಕಂಥ ಎಲ್ಲ ನಮ್ಮ ಪಿಲ್ಲರ್ಗಳು, ನಮ್ಮ ಬಿಲ್ಡಿಂಗಿಗೆ ಪಿಲ್ಲರ್ಗಳು, ಅದು ಪಿಲ್ಲರ್ ಇಲ್ಲ ಅಂದ್ರೆ ನಮ್ಮ ಬಿಲ್ಡಿಂಗೇ ಇಲ್ಲ ಅಂತ ಎಲ್ಲ ವೇದಿಕೆ ಇರ್ತಕ್ಕಂಥ ಎಲ್ಲ ಪಿಲ್ಲರ್ಗಳು, ಮತ್ತೆ ಇಲ್ಲಿರ್ತಕ್ಕಂಥ ಚಲಪತಿಯವರು, ಎಲ್ಲ ಪುರಸಭೆಯ ನಗರಸಭೆಯ ಗೌರವಾನ್ವಿತ ಸದಸ್ಯಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯಗಳು, ಎಲ್ಲ ವಿಭಾಗಗಳ ಗೌರವಾನ್ವಿತ ಎಲ್ಲ ಪಕ್ಷದ ಮುಖಂಡರುಗಳೇ, ಸದಸ್ಯರುಗಳೇ, ಈ ಒಂದು ಚುನಾವಣೆ ಕೆಲಸ ಮಾಡಿರೋರು ಮತ್ತೆ ಏನು ಮಾಡದೇ ಇರತಕ್ಕಂಥ ಅಭ್ಯರ್ಥಿಗಳಿರ್ತಕ್ಕಂಥ ಚುನಾವಣೆ. ನಾವು ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಪಕ್ಷಕ್ಕೆ ಓಟ್ ಹಾಕ್ತೀವಿ. ಓಟ್ ಹಾಕುವಂತ ಉದ್ದೇಶ ಏನು? ನಾವು ಯಾಕೆ ಓಟ್ ಹಾಕ್ಬೇಕು, ಯಾಕೆ ಓಟ್ ಹಾಕ್ತೀವಿ? ನಾವು ಯಾಕೆ ಓಟ್ ಹಾಕ್ಬೇಕು ಅಂತ ಹೇಳಿದ್ರೆ, ಯಾಕೆ ಓಟ್ ಹಾಕ್ತೀವಿ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಗ್ರಾಮಗಳಲ್ಲಿ, ಎಲ್ಲ ನಗರಸಭೆಗಳಲ್ಲಿ, ಪುರಸಭೆಗಳಲ್ಲಿ, ಇಡೀ ವ್ಯವಸ್ಥೆನಲ್ಲಿ ನಮಗೆ ಸರ್ಕಾರದಿಂದ ಸಿಗುವಂತ ಅನುದಾನಗಳು ಮತ್ತೆ ಸರ್ಕಾರದಿಂದ ಸಿಗುವಂತ ಎಲ್ಲ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕು, ಮತ್ತೆ ನಮ್ಮ ಪಕ್ಷ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಒಂದು ವ್ಯಕ್ತಿಗಳಿಗೆ ನಾವು ಆಯ್ಕೆ ಮಾಡುವಂಥದ್ದು ಇಡೀ ಸಮಾಜದ ಮತ್ತೆ ಎಲ್ಲ ಮತದಾರರ ಒಂದು ಕರ್ತವ್ಯ. ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಈ ಭಾಗದಿಂದ ಒಂದು ಬೈ ಎಲೆಕ್ಷನ್ ಮತ್ತೆ 2014ರಲ್ಲಿ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥವ್ರು,
ಮತ್ತೆ 2019ರಲ್ಲಿ ಆಯ್ಕೆ ಆಗಿರ್ತಕ್ಕಂಥವ್ರು, ಮತ್ತೆ ಕೆಲಸವನ್ನ ಮಾಡಿರ್ತಕ್ಕಂಥವ್ರು. ಇಡೀ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಪ್ರತಿಯೊಬ್ಬ ಮುಖಂಡರುಗಳಿಗೂ ಕೂಡ ಸಿಗುವಂತ ಏಕೈಕ ಲೋಕಸಭಾ ಸದಸ್ಯರು ಈ ದೇಶದಲ್ಲಿ ಯಾರು ಇದ್ದಾರೆ ಅಂತ ಹೇಳಿದ್ರೆ ನಮ್ಮ DK ಸುರೇಶ್ ಅವರು. ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಕೆಲಸ ಮಾಡುವಂಥವ್ರು. ನಾವು ಓಟ್ ಹಾಕುವಂತ ಉದ್ದೇಶ ಏನಕ್ಕೆ ಅಂದ್ರೆ ಕೆಲಸ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ, ನಮ್ಗೆ ಏನೋ ಅನುಕೂಲ ಆಗ್ತೈತೆ, ನಮ್ಮ ಊರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಓಟ್ ಹಾಕ್ತೀವಿ. ಅಂತ ಕೆಲಸ ಮಾಡುವಂತ ಅಭ್ಯರ್ಥಿ ನಮ್ಮ ಪಕ್ಷದ ಇವತ್ತು ಅಭ್ಯರ್ಥಿ ಮಾನ್ಯ DK ಸುರೇಶ್ ಅವರು ಸಾಮಾನ್ಯ ಅಭ್ಯರ್ಥಿ ಅಲ್ಲ, ಒಂಥರ ಟೈಗರ್ ಇದ್ದಂಗೆ. ಟೈಗರ್ ಅಂದ್ರೆ ಇಡೀ ರಾಜ್ಯ, ಇಡೀ ನಮ್ಮ ಇದರಲ್ಲಿ ಏನು ಕಾಡಲ್ಲಿ ಟೈಗರ್ ಅಂದ್ರೆ ಸಿಂಹ. ಸಿಂಹ ಅಂತ ಹೇಳಿದ್ರೆ ಕೆಲಸ ಮಾಡೋದ್ರಲ್ಲಿ ಸಿಂಹ, ಬೇರೆ ರೀತಿನಲ್ಲಿ ಅಲ್ಲಪ್ಪ ಸಿಂಹ, ಲಯನ್. ಈ ತರ ಒಂದು ಅಭ್ಯರ್ಥಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮ ಪುಣ್ಯ. ಈ ರೀತಿಯಾದಂತ ಒಂದು ಅಭ್ಯರ್ಥಿಯನ್ನ ಮತ್ತೊಮ್ಮೆ ನಾವು ಲೋಕಸಭೆಗೆ ಕಳಿಸ್ಬೇಕಾಗಿರ್ತಕ್ಕಂಥದ್ದು ಯಾರ ಕರ್ತವ್ಯ? ಇವಾಗ ನಮ್ಮ ರಾಮಚಂದ್ರ ರೆಡ್ಡಿ ಅವರು, ನಮ್ಮ ಮನೋಹರ್ ಅವರು ಹೇಳ್ತಾ ಇದ್ರು, ಇಲ್ಲಿರ್ತಕ್ಕಂಥದ್ದು ಸಾಮಾನ್ಯ ಮತದಾರರಲ್ಲ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಕನಿಷ್ಠ ಪಕ್ಷ 500ರಿಂದ 1000 ಓಟನ್ನ ಹಾಕಿಸುವಂತ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಇಲ್ಲಿರ್ತಕ್ಕಂಥವ್ರು ಅಂತೇಳಿ. ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ. ಇಂಥ ಒಂದು ಅಭ್ಯರ್ಥಿಯನ್ನ ಪಡೆದಿರ್ತಕ್ಕಂಥ ನಾವುಗಳು ಇವತ್ತು ಏನು ಸಮ್ಮಿಶ್ರ ಇಬ್ಬರೂ ಕೂಡ ಬಿಜೆಪಿ ಅವ್ರು ಎಲ್ಲಿ ಬೇಕಾದ್ರೂ ದಳದವರು ಎಲ್ಲಿ ಬೇಕಾದ್ರೂ ಹೋಗ್ತಾರೆ, ಎಲ್ಲಿ ಬೇಕಾದ್ರೂ ಬರ್ತಾರೆ, ಅವ್ರಿಗೇನು ಸಿದ್ಧಾಂತ ಏನು ಇಲ್ಲ ಅವರಿಗೆ. ಇವತ್ತು JDS ಮತ್ತೆ ಬಿಜೆಪಿಯ ಸಮ್ಮಿಶ್ರ ಅಭ್ಯರ್ಥಿನಂತವರು ಇವತ್ತು ನಮ್ಮ ಪ್ರಸಾದ್ ಅವರು ಹೇಳಿದ ರೀತಿಯಲ್ಲಿ ಅವರು ಡಾಕ್ಟರ್ ಕೆಲಸ ಮಾಡ್ಕೊಂಡು ಆರಾಮಾಗಿ ಅವರು AC ರೂಮಲ್ಲಿ ಕೂತ್ಕೊಳ್ಳಿ, ಬಿಸಿಲು ಮಳೆ ಗಾಳಿ ಅಂದಿರ ಕೆಲಸ ಮಾಡುವಂತ ನಮ್ಮ ಲೋಕಸಭಾ ಅಭ್ಯರ್ಥಿ ಇವತ್ತು ಜಯಶೀಲರನ್ನಾಗಿ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನ ನಾವೆಲ್ಲರೂ ಕೂಡ ಸೇರಿ ಇವತ್ತು ಮಾಡುವಂಥದ್ದು ನಮ್ಮ ಕರ್ತವ್ಯ. ಅದನ್ನ ದಯವಿಟ್ಟು ಎಲ್ಲ ನಮ್ಮ ಮುಖಂಡರು, ಕಾರ್ಯಕರ್ತರು ಕೂಡ ಇವತ್ತಿಂದ ಇನ್ನು ಇವತ್ತು 2ನೇ ತಾರೀಕು ಅಂದ್ರೆ 26 ದಿವಸ ಇದೆ, 26 24 ದಿನ ಇದೆ. 24 ದಿನ ತಾವೇನು ಇವತ್ತು ಕೆಲಸ ಮಾಡ್ತೀರಾ, ಆ ಕೆಲಸ 5 ವರ್ಷಗಳ ಕಾಲ ಈ ಕ್ಷೇತ್ರದ ಅಭಿವೃದ್ಧಿಯ ಪಥದಲ್ಲಿ ನಡೆಯುವಂತ ಒಂದು ವ್ಯವಸ್ಥೆ ಆಗ್ತದೆ. ಏನು 24 ದಿನ ಮಾಡುವಂತ ಕೆಲಸ 5 ವರ್ಷ ಸಾಮಾನ್ಯ ಅಲ್ಲ. ನೀವು 24 ದಿವಸ ಕೆಲಸ ಮಾಡಿ ಪ್ರತಿ ಬೂತಲ್ಲೂ ಕೂಡ ನಿಮ್ಮ ಬೂತಲ್ಲಿ ನಿಮ್ಮ ಊರಲ್ಲಿ ಹೆಚ್ಚು ಓಟನ್ನ ಕೊಡಿಸಿದ್ರೆ, ಇವತ್ತಿನ ದಿನಗಳಲ್ಲಿ ನನ್ನ ಒಂದು ಚುನಾವಣೆಯಲ್ಲಿ 31,000 ಲೀಡ್ ಇತ್ತು. ನನಗನ್ನಿಸ್ತಾ ಇದೆ ಇಲ್ಲೆಲ್ಲ ಹುಮ್ಮಸ್ಸಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡರು, ಕಾರ್ಯಕರ್ತರನ್ನ ಹುಮ್ಮಸ್ ನೋಡ್ತಾ ಇದ್ರೆ ನನ್ನ ಪ್ರಕಾರ ಒಂದು 60ರಿಂದ 70,000 ಲೀಡ್ ಬರಲೇಬೇಕು. ನನ್ನ ಪ್ರಕಾರ ನಮ್ಮ ಕ್ಷೇತ್ರದಲ್ಲಿ ಬರ್ತಿರೋ ಇಲ್ಲಪ್ಪ, ಯಾರು ಸೌಂಡ್ ಇಲ್ಲ ಅಂದ್ರೆ ನೀವೆಲ್ಲ ಸುಮ್ಮನೆ ಕುತ್ಕೊಂಡಿರ ಅಂತ. ಎಲ್ಲರೂ ಕೂಡ ಸೇರಿದ್ರೆ ದೊಡ್ಡ ವಿಷಯ ಅಲ್ಲ 60ರಿಂದ 70,000 ಓಟ್ ಲೀಡ್ ಕೊಡೋದು. ಆ ರೀತಿಯಾಗಿ ದಯವಿಟ್ಟು ನೀವು ಇಂದಿನಿಂದನೇ, ಈಗಲೇನೆ, ನಾಳೆ ಅನ್ನೋದು ಆಳು, ಇವಾಗಲೇ ಅನ್ನೋದು ತುಂಬಾ ಉತ್ತಮ. ಈಗಲಿಂದನೇ ಕೂಡ ನಿಮ್ಮ ಊರುಗಳಲ್ಲಿ ಈಗಾಗಲೇ ನಾನು ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಸಭೆಯನ್ನ ಕರೆದು ಪ್ರತಿ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಇವತ್ತು ನಮ್ಮ ಕಾರ್ಯಕರ್ತರು, ಮುಖಂಡರನ್ನ ಬೂತ್ ಮಟ್ಟದಲ್ಲಿ ಒಂದು ಪಟ್ಟಿಯನ್ನ ಮಾಡಿದ್ದೀವಿ. ಯಾರ್ಯಾರು ಇಂದಿನ ಚುನಾವಣೆಯಲ್ಲಿ ಆ ಬೂತ್ ಅಲ್ಲಿ ಕೆಲಸ ಮಾಡಿದ್ರು ಎಲೆಕ್ಷನ್ ಅಲ್ಲಿ, ಮತ್ತೆ ಅವರು ಮತ್ತೆ ಇನ್ನು ಹೊಸಬರನ್ನ ಸೇರಿಸ್ಕೊಂಡು ಬೂತ್ನ ಒಂದು ಪಟ್ಟಿ ಮಾಡಿದ್ವಿ. ಅವ್ರ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮುಖಂಡರ ಕೆಲಸ ಪ್ರತಿ ಮನೆಗೂ ಹೋಗಬೇಕು. ಪ್ರತಿ ಮನೆಗೂ ಹೋಗಿ ಬೆಳಗ್ಗೆ ಕೇವಲ ಒಂದು ಬೂತ್ ಅಲ್ಲಿ ಒಂದು ಬೂತ್ ವ್ಯವಸ್ಥೆಯಲ್ಲಿ 4 ರೋಡು ಇಲ್ಲ 3 ರೋಡು 4 ರೋಡು 5 ರೋಡು ಬರ್ತದೆ. ಅದನ್ನ 3 ಅವರಲ್ಲಿ 4 ಅವರಲ್ಲಿ ಪ್ರತಿದಿನ 2 ಸಾರಿ ಬೇಕಾದ್ರೆ ಒಂದೊಂದು ಮನೆಗೂ ಹೋಗ್ಬೋದು. ಬೆಳಗ್ಗೆ ಒಂದ್ಸಾರಿ ಹೋಗ್ಬೋದು, ಮತ್ತೆ ಸಾಯಂಕಾಲ ಒಂದ್ಸಾರಿ ಹೋಗ್ಬೋದು. ಇದು ಕೇವಲ 24 ದಿನಗಳ ಕಾಲ ಕೆಲಸ ಮಾಡೋದು. ಇನ್ನು 5 ವರ್ಷಗಳ ಕಾಲ ನಮ್ಮ ಲೋಕಸಭಾ ಸದಸ್ಯರು ನಾವು ಪ್ರತಿದಿನ ನಿಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆನೂ ಕೂಡ ಮಾಡ್ತೀವಿ. ಪ್ರತಿದಿನನೂ ಕೂಡ ಇವತ್ತು ಏನು ನಾವು ಗ್ಯಾರಂಟಿ ಕಾರ್ಡ್ಗಳನ್ನ ಕೊಟ್ಟಿದ್ದೀವಿ. ಮೊದಲು ಚುನಾವಣೆಯಲ್ಲಿ 2023ರ ಒಂದು ಮೇ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿ ಮನೆಗೂ ಕೂಡ ನೀವೆಲ್ಲರೂ ಕೂಡ ಹೋಗಿ ಗ್ಯಾರಂಟಿ ಕಾರ್ಡ್ಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತೆ ಈಗಿನ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವರು ಒಡಗೂಡಿ ಇವತ್ತು ಏನು ಮಾಡಿದ್ರು, ಗ್ಯಾರಂಟಿಗಳನ್ನ ಪ್ರತಿದಿನ ನಮ್ಮ ಜನಸಾಮಾನ್ಯರು ಕೇಳುವಂತ ಒಂದು ಸಮಸ್ಯೆಗಳನ್ನ ಆಲಿಸಿ, ಗ್ಯಾಸ್ ಬೆಲೆ 1200 ರೂಪಾಯಿ ಆಗಿದೆ, ಅದಕ್ಕೇನಾದ್ರು ಪರಿಹಾರ ಕೊಡಬೇಕು.
ಮತ್ತೆ ಬೆಲೆ ಏರಿಕೆ ಇವತ್ತು ಸುಮಾರು ಎಲ್ಲಾನು ಕೂಡ ಇವತ್ತು ಬೆಲೆ ಹೆಚ್ಚಿನ ರೀತಿಯಲ್ಲಿ ಬೆಲೆ ಏರಿಕೆಯಾಗಿ ಜನಸಾಮಾನ್ಯ ಇವತ್ತು ಕೊಂಡುಕೊಂಡು ಊಟ ಮಾಡದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೇನಾದ್ರು ಪರಿಹಾರ ಕೊಡಬೇಕು. ಮತ್ತೆ ಯುವಕರು ಇವತ್ತು ಉದ್ಯೋಗ ಇಲ್ದೇ ಇರ್ತಾರೆ, ಅದಕ್ಕೋಸ್ಕರ ಏನಾದ್ರು ಪರಿಹಾರ ಕೊಡಬೇಕು. ಮತ್ತೆ ಮಹಿಳೆಯರು ಇವತ್ತು ಪ್ರತಿ ಒಂದು ಹಂತದಲ್ಲೂ ಕೂಡ ಇವತ್ತು ಮಹಿಳೆಯರು ಆರ್ಥಿಕವಾಗಿ ಮೇಲೆ ಬರಬೇಕು, ಅವ್ರಿಗೇನಾದ್ರು ಒಂದು ಕೂಡ ಪರಿಹಾರ ಕೊಡಬೇಕು ಅಂತೇಳಿ ಇವತ್ತು ಪ್ರತಿ ಹಂತದಲ್ಲೂ ಕೂಡ ಯೋಚನೆ ಮಾಡಿ ಇವತ್ತು ಗ್ಯಾರಂಟಿಗಳನ್ನ ನಮ್ಮ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಘೋಷಣೆ ಮಾಡಿ ಕೊಟ್ಟಿದ್ದೀವಿ. ಈ ಘೋಷಣೆ ಮಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮುಖಂಡರಿಗೂ ಕೂಡ ಇವತ್ತು ಗೊತ್ತಿದೆ. ಮೊದಲನೇದಾಗಿ ಇವತ್ತು ಬಸ್ಸು ಫ್ರೀ, ಹೆಣ್ಮಕ್ಳು ನಿಮ್ಮ ಮನೇಲಿ ಇರ್ತಕ್ಕಂಥ ನಮ್ಮ ಸಹೋದರ ಇರ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿ ಹೆಣ್ಮಕ್ಳು ಇವತ್ತು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಫ್ರೀಯಾಗಿ ಬಸ್ಸಲ್ಲಿ ಓಡಾಡಬೇಕು ಅಂದ್ರೆ ಯಾವ ಗಾರ್ಮೆಂಟ್ಗೆ ಹೋಗುವಂತ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಇವತ್ತು ಒಂದು ದಿವಸಕ್ಕೆ 100 ರೂಪಾಯಿ ಉಳಿದ್ರೆ ತಿಂಗಳಿಗೆ 3,000 ರೂಪಾಯಿ ಉಳಿತು. ಅಯ್ಯೋ ಅಪ್ ಅಂಡ್ ಡೌನ್ ಹೋಗೋದಕ್ಕೆ ಬರೋದಕ್ಕೆ 55 ರೂಪಾಯಿ ಬಸ್ ಚಾರ್ಜ್ ಇದ್ರೆ ಕನಿಷ್ಠ ಪಕ್ಷ ಒಂದು 3,000 ರೂಪಾಯಿ ಉಳಿತು. 25 ರೂಪಾಯಿ ಇದ್ರೆ 1,500 ರೂಪಾಯಿ ಉಳಿತು. 1,500 ರೂಪಾಯಿ ಉಳಿಯುವಂತ ಒಂದು ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮತ್ತೆ DCM ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶವನ್ನ ಇವತ್ತು ಶಕ್ತಿ ಯೋಜನೆ ಮುಖಾಂತರ ಫ್ರೀಯಾಗಿ ಬಸ್ಸಲ್ಲಿ ಓಡಾಡುವಂತ ಒಂದು ವ್ಯವಸ್ಥೆಯನ್ನ ಇವತ್ತು ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ. ಅದು ಇನ್ನೊಂದು ಎರಡನೇದು ಗೃಹಲಕ್ಷ್ಮಿ ಯೋಜನೆ. ಸಾಮಾನ್ಯವಾಗಿ ಬಡವರಿಗೆ 2,000 ರೂಪಾಯಿ ಇದ್ರೆ ಅದೆಷ್ಟು ಬೆಲೆ ಅಂತೇಳಿ ಅವರಿಗೆ ಗೊತ್ತಿರ್ತದೆ. ಇವತ್ತು ಹೇಳ್ತಾ ಇದ್ರು ನಮ್ಮ ಇಂದಿನ ಬಿಜೆಪಿಯ ನಾಯಕರು, JDS ನಾಯಕರು, ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಹೇಳಿ ಇವತ್ತು ಜನಗಳನ್ನ ಯಾಮಾರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವರು ಯಾವುದೇ ಕಾರಣಕ್ಕೂ ಯಾವುದೇ ಗ್ಯಾರಂಟಿಗಳನ್ನು ಕೊಡೋದಿಲ್ಲ ಅಂತೇಳಿ ಜನರನ್ನ ಅವರ ಮನಸ್ಸನ್ನ ಒಂದು ಬೇರೆ ರೀತಿಯಲ್ಲಿ ಚೇಂಜ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಗ್ಯಾರಂಟಿಗಳು ಕೊಡಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾರೆ ಅಂತೇಳಿ. ಇವತ್ತು 2,000 ರೂಪಾಯಿ ಪ್ರತಿ ಮನೆಯಲ್ಲಿ ಪ್ರತಿ ಯಜಮಾನಿಗೆ ಪ್ರತಿಯೊಬ್ಬರಿಗೂ ಕೂಡ ಒಬ್ಬೊಬ್ಬರು ಕೂಡ ಇವತ್ತು 2,000 ರೂಪಾಯಿ ಕೊಡುವಂತ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಇವತ್ತು ಜಾರಿಯಾಗಿದೆ. ಅದೇ ರೀತಿ 5 kg ಅಕ್ಕಿ ಕೊಡ್ತಾ ಇದ್ರು. 5 kg ಅಕ್ಕಿ ಬದಲಾಗಿ ಇವತ್ತು ಇನ್ನೊಂದು 5 kgಗೆ 170 ರೂಪಾಯಿ ಪ್ರತಿಯೊಬ್ಬರಿಗೂ. ಒಂದು ಮಗು ಇದ್ರು ಕೂಡ ಅವ್ರಿಗೂ ಕೂಡ ಬರ್ತದೆ, ಮತ್ತೆ ದೊಡ್ಡವರಿಗೂ ಕೂಡ ಬರ್ತದೆ. 170 ರೂಪಾಯಿ ಮತ್ತೆ 5 kg ಅಕ್ಕಿ ಉಚಿತವಾಗಿ ಫ್ರೀ ಆಗಿ ಆ ಒಂದು ಯೋಜನೆಯನ್ನು ಕೂಡ ಇವತ್ತು ಜಾರಿಗೆ ಮಾಡಿದ್ವಿ. ಇನ್ನೊಂದೇನಂತ ಹೇಳಿದ್ರೆ ಯುವ ನಿಧಿ ಯೋಜನೆ ಮುಖಾಂತರ ಯಾರ್ಯಾರು 2023 ಏಪ್ರಿಲ್ ಮೇಲೆ ಡಿಗ್ರಿ ಪಾಸ್ ಮಾಡಿದ್ದಾರೆ, ಎನಿ ಡಿಗ್ರಿ ಯಾವುದೇ BA BSc BE MBBS ಯಾವ ಡಿಗ್ರಿ ಮಾಡಿದ್ರು ಕೂಡ ಅವ್ರಿಗೆ ಕೆಲಸ ಸಿಗೋವರೆಗೂ 2 ವರ್ಷಗಳ ಕಾಲ 3,000 ರೂಪಾಯಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರು. ಆ ಘೋಷಣೆಯನ್ನು ಅನುಷ್ಠಾನ ಮಾಡುವಂತ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ, MA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿರ್ತಕ್ಕಂಥದ್ದು. 1,500 ರೂಪಾಯಿ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ. ಅದು ಕೂಡ ಇನ್ನೊಂದು ಬಹುಮುಖ್ಯವಾಗಿ ಕರೆಂಟ್ ಬಿಲ್ ಕನಿಷ್ಠ ಪಕ್ಷ 1,000ದಿಂದ 1,200, 300, 500 ರೂಪಾಯಿವರೆಗೂ 200 ಯೂನಿಟ್ ವರೆಗೂ ಕರೆಂಟ್ ಬಿಲ್ ಕಟ್ತಾ ಇದ್ರು. ಆ ಕರೆಂಟ್ ಬಿಲ್ ಕೂಡ ಉಚಿತವಾಗಿ ಯಾರು ಕೂಡ ಇವತ್ತು 200 ಯೂನಿಟ್ ಒಳಗಡೆ ಇರ್ತಕ್ಕಂಥವ್ರು ಯಾರು ಕೂಡ ಕರೆಂಟ್ ಬಿಲ್ ಕಟ್ತಾ ಇಲ್ಲ. ಕರೆಕ್ಟ್ ಏನಪ್ಪ? ಕರೆಂಟ್ ಬಿಲ್ ಎಲ್ಲರಿಗೂ ಫ್ರೀ ತಾನೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಇವತ್ತು ಅದರ ಅನುಷ್ಠಾನ ಆಗಿದೆ. ಈ ವಿಷಯಗಳನ್ನ ನಾವು ಯಾಕೆ ಇವತ್ತು ಈ ವೇದಿಕೆ ಮೇಲೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಮುಖಂಡರುಗಳು ದಯವಿಟ್ಟು ಈ ಯೋಜನೆಗಳ ಏನೇನು ಅನುಷ್ಠಾನ ಆಗಿದೆ ಅದ್ರ ಬಗ್ಗೆ ದಯವಿಟ್ಟು ತಿಳ್ಕೊಂಡು ಅದನ್ನ ಪ್ರತಿ ಮನೆಗೂ ಎತ್ಕೊಂಡು ಹೋಗುವಂತ ಕೆಲಸ ನಿಮ್ಮ ಕಡೆಯಿಂದ ಆಗ್ಬೇಕು ಅಂತೇಳಿ ಇವತ್ತು ನಮ್ಮ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆಯನ್ನ ಕರೆದು ಇದ್ರ ಮುಖಾಂತರ ನಿಮಗೆ ಮನವಿಯನ್ನ ಮಾಡ್ತಾ ಇದ್ದೀವಿ. ಅದು ಹೇಳಿಲ್ಲ ಅಂದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗ್ತದೆ? ಇವತ್ತು ನೀವು ನೋಡ್ತಾ ಇದ್ದೀರಾ ದಿನನಿತ್ಯ ಟಿವಿಗಳಲ್ಲಿ ಮೋದಿ ಗ್ಯಾರಂಟಿನಂತೆ. ಏನು ಮೋದಿ ಗ್ಯಾರಂಟಿ? ಏನು ಇಲ್ಲ ಗ್ಯಾರಂಟಿ, ಏನೂ ಮಾಡಿಲ್ಲ. 1 ರೂಪಾಯಿ ಸಹಾಯ ಮಾಡಿಲ್ಲ, ಬಡವರಿಗೆ ಯಾವುದೇ ರೀತಿಯಾದಂತ ಒಂದು ಯೋಜನೆ ಕೊಟ್ಟಿಲ್ಲ. ಮತ್ತೆ ಒಂದು ಯಾವುದೇ ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಯಾವುದೇ ಒಂದು ಯೋಜನೆಗಳನ್ನು ತರುವಂತ ಒಂದು ಪ್ರಯತ್ನವನ್ನು ಕೂಡ ಇವತ್ತು ಮಾಡಿಲ್ಲ. 25 ಸಂಸದರಿದ್ರು. ಅದರಲ್ಲೂ ನಮ್ಮ ಹೆಮ್ಮೆಯ ಲೋಕಸಭಾ ಸದಸ್ಯರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇವತ್ತು ನಮ್ಮ ರಾಜ್ಯಕ್ಕೆ ಸುಮಾರು 4,30,000 ಕೋಟಿ ಇವತ್ತು ಟ್ಯಾಕ್ಸ್ ಕಟ್ತಾ ಇದೀವಿ ನಾವು. ಆ ಟ್ಯಾಕ್ಸ್ ಇವತ್ತು GST ಮುಖಾಂತರ ಇರ್ಬೋದು, ಬೇರೆ ಬೇರೆ IT ಮುಖಾಂತರ ಇರ್ಬೋದು, ಇವೆಲ್ಲ ಕೂಡ ಸೇರುವಂತ ಸಂದರ್ಭದಲ್ಲಿ 4,30,000 ಕೋಟಿ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಾವು 2ನೇ ಸ್ಥಾನದಲ್ಲಿ ಇದ್ದೀವಿ. 1ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ, 3ನೇ ಸ್ಥಾನದಲ್ಲಿ ತಮಿಳುನಾಡು ಇದೆ, 4ನೇ ಸ್ಥಾನದಲ್ಲಿ ಇವತ್ತು ತೆಲಂಗಾಣ ಇದೆ. ಇವತ್ತು ನಮ್ಮ ಸೌತ್ ಇಂಡಿಯಾ ಅಂದ್ರೆ ನಮ್ಮ ದೇಶಕ್ಕೆ ಇವತ್ತು ಹೆಚ್ಚಿನ ಒಂದು ಆದಾಯ ಬರ್ತಾ ಇದೆ. ಈ ಆದಾಯ ಬರುವಂತ ದುಡ್ಡಲ್ಲಿ ನಮಗೆ ಶೇರ್ ಕೊಡಬೇಕು. ಕನಿಷ್ಠ ಪಕ್ಷ ಒಂದು 30%, 40% ಇವತ್ತು ನಮ್ಗೆ ಶೇರ್ ಕೊಡಬೇಕು. ಆದ್ರೆ 30% ತಗೊಂಡ್ರು ಕೂಡ 4 ಲಕ್ಷಕ್ಕೆ 1,20,000 ರೂಪಾಯಿ 20,000 ಕೋಟಿ ನಮಗೆ ವಾಪಸ್ ಬರಬೇಕು. ಆದ್ರೆ ಆ ರೀತಿಯಾಗಿ ಮಾಡಿದ್ರೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ಮಾಡಿ ಇವತ್ತು ಈ ಉತ್ತರ ಪ್ರದೇಶಕ್ಕೆ ಇವತ್ತು 2 ಲಕ್ಷ ಕೋಟಿ ಕೊಡ್ತಾರೆ. ನಮ್ಮ ಸರ್ಕಾರ ನಮ್ಮ ಒಂದು ರಾಜ್ಯದಿಂದ ಹೋಗುವಂತ ತೆರಿಗೆ ಹಣವನ್ನ
ಅದೇ ರೀತಿ ಮಧ್ಯಪ್ರದೇಶಕ್ಕೆ ಕೊಡ್ತಾರೆ, ಬಿಹಾರ ಕೊಡ್ತಾರೆ, ಗುಜರಾತ್ ಕೊಡ್ತಾರೆ. ಅಲ್ಲಿ ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿ ನಮ್ಮ ತೆರಿಗೆ ಹಣಗಳು ಅಲ್ಲಿ ಹೋಗ್ತಾ ಇದ್ದಾವೆ. ಆದ್ರೆ ನಮಗೆ ವಾಪಸ್ ಕೊಡುವಂತ ತೆರಿಗೆನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆ. ಆ ಮೋಸ ಮಾಡುವಂತದ್ರಿಂದ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ರಾಜ್ಯಕ್ಕೆ. ಅದಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಬಿಡಬೇಕು ಅಂತೇಳಿ ಅವರು ಆ ಒಂದು ವಿಷಯವನ್ನ ಮಾಧ್ಯಮದ ಮುಖಾಂತರ ತಿಳಿಸಿದರು. ಅದಕ್ಕೆ ಬಿಜೆಪಿಯವರು ಸುಳ್ಳು ಅಪಪ್ರಚಾರವನ್ನು ಮಾಡೋದ್ರ ಮುಖಾಂತರ ಇವತ್ತು ಕಾಂಗ್ರೆಸ್ನವರು ದೇಶವನ್ನು ಒಡೆಯುವಂತ ಕೆಲಸವನ್ನ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಅಂತೇಳಿ ಸುಳ್ಳು ಹೇಳುವಂತ ಒಂದು ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನ ನಾವು ಏನು ಬಿಜೆಪಿಯವರು ನಮಗೆ ಮೋಸ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯಕ್ಕೆ ತೆರಿಗೆ ಹಣವನ್ನು ವಾಪಸ್ ಕೊಡಬೇಕು, ಅದನ್ನ ಕೊಡದಿರ ಯಾವ ರೀತಿಯಾಗಿ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದನ್ನ ಪ್ರತಿ ಮನೆಗೂ ಕೂಡ ಇವತ್ತು ತಿಳಿಸುವಂತ ಕೆಲಸ ಆಗ್ಬೇಕು. ಇವತ್ತು ಬುಕ್ ಇದೆ, ಆ ಬುಕ್ ನಿಮಗೆ ಪ್ರತಿಯೊಬ್ಬ ನಮ್ಮ ಮುಖಂಡರುಗಳಿಗೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಈ ಬುಕ್ ಅನ್ನ ಇವಾಗಲೇ ಪಂಚಾಯತಿ ವಾರು ಹಂಚಿಕೆ ಮಾಡಿದ್ದೀವಿ. ಅದನ್ನ ಬುಕ್ ಅನ್ನ ಫಸ್ಟ್ ನೀವು ಓದ್ಕೋಬೇಕು. ನಮ್ಮೆಲ್ಲಾ ಮುಖಂಡರು ಕಾರ್ಯಕರ್ತರು ಆ ಬುಕ್ ಅಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಫಸ್ಟ್ ನೀವು ತಿಳ್ಕೋಬೇಕು. ನೀವು ತಿಳ್ಕೊಂಡಿದ್ದಾದ್ಮೇಲೆ ಪ್ರತಿ ಮನೆಗೂ ಕೂಡ ಅದನ್ನ ಕೊಡಬೇಕು. ದಯವಿಟ್ಟು ಇದನ್ನು ಓದ್ರಿ ಅಂತ ಹೇಳ್ಬೇಕು. ಅದ್ರಲ್ಲಿ ಇರ್ತಕ್ಕಂಥ ಸತ್ಯವನ್ನ ತಾವು ತಿಳ್ಕೊಳ್ರಿ. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ರಿ ಅಂತೇಳಿ ನೀವು ಅದನ್ನ ಹೇಳಿದಾಗ ಅವರಿಗೆ ಮನವರಿಕೆ ಆಗ್ತದೆ. ಓ, ಈ ರೀತಿಯಾಗಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಮೋಸ ಮಾಡ್ತಾ ಇದೆಯಾ ಅಂತೇಳಿ. ಇವತ್ತು ಒಂದೇ ಒಂದು ಯೋಜನೆ ಇಲ್ಲ, ಬುಲೆಟ್ ಟ್ರೈನ್ ಅಂತೆ. ಬುಲೆಟ್ ಟ್ರೈನ್ ಹೋದ್ರೆ ಗುಜರಾತ್ಗೆ, ಬೇರೆ ಕಡೆಗೆ, ನಮಗಿಲ್ಲ. ಬೇರೆ ಬೇರೆ ಯೋಜನೆಗಳು ಯಾವ್ದು, ಇವತ್ತು ರೈಲ್ವೆ ಯೋಜನೆಗಳು ಯಾವ್ದು ನಮಗೆ ಅನುಕೂಲ ಆಗ್ತಾ ಇಲ್ಲ. ಮತ್ತೆ ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ತಾ ಇದಾರೆ, ಎಲ್ಲ ಉತ್ತರ ಭಾರತದಲ್ಲಿ ಕಟ್ತಾ ಇದ್ದಾರೆ. ನಮ್ಮ ಒಂದು ಸೌತ್ ಇಂಡಿಯಾಗೆ ಯಾವುದೇ ರೀತಿಯಾದಂತಹ ಒಂದು ಯೋಜನೆಗಳನ್ನ ಇವತ್ತು ಅನುಷ್ಠಾನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಆಸಕ್ತಿ ತೋರಿಸ್ತಾ ಇಲ್ಲ. ಇದನ್ನ ನಮ್ಮ ಲೋಕಸಭಾ ಸದಸ್ಯರು ನೇರವಾಗಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಖಂಡನೆ ಮಾಡಿದ್ರು. ಖಂಡನೆ ಮಾಡಿದಕ್ಕೆ ಇವಾಗ ಈ ರೀತಿಯಾದಂತಹ ಒಂದು ಅಪಪ್ರಚಾರವನ್ನ ಮಾಡುವಂತ ಕೆಲಸವನ್ನ ಇವತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ತಪ್ಪ ಹೇಳಿದ್ದು ಅಂದ್ರೆ ನಮ್ಮ ರಾಜ್ಯಕ್ಕೆ ಬರ್ಬೇಕಾಗಿರ್ತಕ್ಕಂಥ ಅನುದಾನವನ್ನು ನಮಗೆ ಹೆಚ್ಚಿನ ರೀತಿಯಲ್ಲಿ ಕೊಡಿ, ನಮಗೆ ಹೆಚ್ಚಿನ ಒಂದು ಯೋಜನೆಗಳನ್ನ ಕೊಡಿ ಅಂತ ಕೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಸವಾಲನ್ನ ಮಾಡಿದ್ರು. ಇಂಥ ಒಂದು ಲೋಕಸಭಾ ಸದಸ್ಯರು ನಮ್ಮ ಮುಂದೆ ಇದ್ದಾರೆ. ಇವರನ್ನ ಗೆಲ್ಲಿಸುವಂತ ಜವಾಬ್ದಾರಿ ಯಾರ ಮೇಲೆ ಇರೋದು? ನಮ್ಮ ಎಲ್ಲಾ ಮುಖಂಡರು ಕಾರ್ಯಕರ್ತರ ಮೇಲಿದೆ. ಆ ರೀತಿಯಾದಂತಹ ಲೋಕಸಭಾ ಸದಸ್ಯರು ಸಿಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇದೇ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು 544 ಲೋಕಸಭಾ ಸದಸ್ಯರ ಪೈಕಿ ಉತ್ತಮವಾಗಿ ಕೆಲಸ ಮಾಡುವಂತ ಲೋಕಸಭಾ ಸದಸ್ಯರು ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಯಾರಿಗೆ? ನಮ್ಮ ಲೋಕಸಭಾ ಸದಸ್ಯರಿಗೆ, ನಮ್ಮ ಎಂಪಿಗೆ. ಇವತ್ತು ಇಂಥವರು ಎಂಪಿ ಮತ್ತೆ ಕೆಲಸ ಮಾಡುವಂತ ಎಂಪಿ, ಬಡವರ ಒಂದು ಪರವಾಗಿ ಹೋರಾಟ ಮಾಡುವಂತ ಎಂಪಿ, ಕ್ಷೇತ್ರದ ಜನತೆಗೆ ನ್ಯಾಯ ಸಿಗುವಂತ ರೀತಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ಎಂಪಿ ಇವತ್ತು ನಮಗ್ ಬೇಕೋ ಬೇಡವಾ? ಇರಲಿ, ಯಾರು ನಮ್ಮ ವಿರೋಧ ಪಕ್ಷದ ಒಬ್ಬ ಅಭ್ಯರ್ಥಿ ನಿಂತಿದ್ದಾರೆ, ಸಂತೋಷ. ಅವರು ಆರಾಮಾಗಿ 30-35 ವರ್ಷದಿಂದ ಆರಾಮಾಗಿ ಎ ಸಿ ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ರು. ಎ ಸಿ ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡೋರು ಈ ಬಿಸಿಲಲ್ಲಿ, ಗಾಳಿನಲ್ಲಿ, ಮಳೆನಲ್ಲಿ ಓಡಾಡಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ಇವತ್ತು ಹಿಂದಿನ ದಿನಗಳಲ್ಲೂ ಕೂಡ ಈ ಭಾಗದಲ್ಲಿ ಕುಮಾರಸ್ವಾಮಿ 2 ಸಾರಿ ಲೋಕಸಭಾ ಸದಸ್ಯರಾಗಿ ಹೋಗಿದ್ರು. ಚುನಾವಣೆ ಆದ್ರೆ ಅಷ್ಟೇ, ಚುನಾವಣೆ ಸಂದರ್ಭದಲ್ಲಿ ಬಂದು ನಿನಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಓಟ್ ಹಾಕ್ಸ್ಕೊಂಡು ಹೋಗಿದ್ದ. ಅಷ್ಟು ಬಿಟ್ರೆ ಮತ್ತೆ ಒಂದು ದಿವಸನೂ ಕೂಡ ಅವ್ರು ಬಂದು ನಿಮ್ ಕಷ್ಟ ಏನಪ್ಪ, ಸುಖ ಏನಪ್ಪ, ನಿಮ್ಗೆ ಏನಾಗಬೇಕು ಅಂತ ಹೇಳಿಲ್ಲ. ಸರಿಯಾಗಿ ನಮ್ಮ ಇದು ಲೋಕಸಭಾ ಸದಸ್ಯರಿಗೆ ಬರುವಂತ ಅನುದಾನವನ್ನು ಕೂಡ ಸರಿಯಾಗಿ ಖರ್ಚು ಮಾಡಿಲ್ಲ. ಅಂತ ಒಂದು ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಆಗಬಾರ್ದು. ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇವತ್ತೇನು 500ರಿಂದ 1000 ಓಟ್ ಹಾಕುವಂತ ಎಲ್ಲ ಶಕ್ತಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು, ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ಪ್ರತಿಯೊಂದು ಪುರಸಭೆ, ನಗರಸಭೆಯಿಂದ ಬಂದಿರತಕ್ಕಂಥ 2 ಬ್ಲಾಕ್ನ ಎಲ್ಲ ಮುಖಂಡರುಗಳು ಕೂಡ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇಂಥ ಅವಕಾಶ ಮತ್ತೆ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಆಗಲ್ಲ. ನುಡಿದಂತೆ ನಡೆದಂತ ಸರ್ಕಾರ ಇವತ್ತು ಘೋಷಣೆ ಮಾಡಿರ್ತಕ್ಕಂಥ 5 ಗ್ಯಾರಂಟಿಗಳು ಜನಸಾಮಾನ್ಯರಿಗೆ, ಬಡವರಿಗೆ ಇವತ್ತು ಅನುಕೂಲ ಆಗ್ತಾ ಇದೆ. ಅದನ್ನ ನಾವು ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ನಿಮ್ಗೆ ಬಸ್ ಕೊಟ್ಟಿದ್ದೀವಿ, ಫ್ರೀಯಾಗಿ ಕೊಟ್ಟಿದ್ದೀವಿ. ನಾವು ಕಾಂಗ್ರೆಸ್ ಅವ್ರು ಕೊಟ್ಟಿರೋದು, ಕಾಂಗ್ರೆಸ್ ಓಟ್ ಹಾಕಿ ಅಂತ ಕೇಳಿ. ಅದೇ ರೀತಿ 5 ಕೆಜಿ ಅಕ್ಕಿ ಕೊಡ್ತಾ ಇದ್ರು ಬಡವರ ವಿರೋಧಿ ಸರ್ಕಾರ ಬಿಜೆಪಿಯವರು. 10 ಕೆಜಿ ಅಕ್ಕಿ ಕೊಟ್ಟಿದ್ದೀವಿ, ಕಾಂಗ್ರೆಸ್ ಅವ್ರು ಕೊಟ್ಟಿರೋದು, ಸಿದ್ದರಾಮಯ್ಯ ಕೊಟ್ಟಿರೋದು, DK ಶಿವಕುಮಾರ್ ಕೊಟ್ಟಿರೋದು ಅಂತೇಳಿ ಧೈರ್ಯವಾಗಿ ಓಟ್ ಕೇಳುವಂತ ಒಂದು ವ್ಯವಸ್ಥೆ ಇವತ್ತು ಅಕ್ಕಿ ಅನ್ನಭಾಗ್ಯ ಯೋಜನೆ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ 2,000 ರೂಪಾಯಿ ಪ್ರತಿ ಮನೆಗೂ ಕೂಡ, ಮತ್ತೆ ಪ್ರತಿ ಮನೆ ಯಜಮಾನಿಗೂ ಕೂಡ ಗ್ಯಾಸ್ ಬೆಲೆ 1,200 ರೂಪಾಯಿ ಆದಂತ ಸಂದರ್ಭದಲ್ಲಿ ಅದಕ್ಕೆ ಅನುಕೂಲ ಆಗಲಿ ಅಂತೇಳಿ ಇವತ್ತು 2,000 ರೂಪಾಯಿ ಪ್ರತಿ ಮನೆಯಲ್ಲಿ ಯಜಮಾನಿ ಕೊಟ್ಟಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಕಾಂಗ್ರೆಸ್ ಬಂದ್ ಮಾಡಿರೋದ್ರಲ್ಲಿ ಪ್ರತಿ ಮನೆಗೂ ಹೇಳಿ ಓಟ್ ಕೇಳುವಂತ ವ್ಯವಸ್ಥೆ ನಮ್ಮ ಮುಖಂಡರು ಆಗ್ಬೇಕಾಗ್ತದೆ. ಅದೇ ರೀತಿ ಕರೆಂಟ್ ಬಿಲ್ಲು, ನಿಮ್ಮ ಮನೆಯಲ್ಲಿ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ ಅಂತ ಕೇಳಿ, ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಮಾಡಿರೋದು.
ನಾವು ಮಾಡಿರೋದು. ದಯವಿಟ್ಟು ಮರಿಬೇಡಿ, ನಿಯತ್ತಿಂದ ಓಟ್ ಹಾಕಿ ಕಾಂಗ್ರೆಸ್ಗೆ, ನಮ್ಮ ಲೋಕಸಭಾ ಸದಸ್ಯರಿಗೆ ನಾವು ಓಟ್ ಹಾಕಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಅಂತೇಳಿ ಪ್ರತಿ ಮನೆಗೂ ಕೂಡ ನಾವು ತಿಳಿಸಿ ಓಟನ್ನ ಕೇಳಬೇಕು ಅಂತೇಳಿ ಇವತ್ತು ನಮ್ಮ ಮುಖಂಡರ ಕಾರ್ಯಕರ್ತರ ಸಭೆಯನ್ನ ಇವತ್ತು ಆಯೋಜಿಸತಕ್ಕಂಥದ್ದು. ಇಲ್ಲಿ ನಾವು ಮಾತಾಡ್ತಾ ಇದೀವಿ, ನೀವು ಸುಮ್ಮನೆ ಇರೋದಲ್ಲ. ಇದು ನಾವು ಏನ್ ಹೇಳ್ತಾ ಇದೀವಿ ನಿಮಗೂ ಗೊತ್ತಿದೆ. ನಾವು ಒಂದ್ಸಾರಿ ನಿಮಗೆ ಬೆಲ್ಕ್ ಹಾಕ್ಬೇಕು, ಅದನ್ನ ನಿಮ್ಮ ಮುಂದೆ ಇಟ್ಟು ಇವತ್ತು ನಾವು ಹೇಳ್ತಾ ಇದೀವಿ. ಅದನ್ನ ಪ್ರತಿ ಮನೆಗೂ ಕೂಡ ಈ ಒಂದು ಗ್ಯಾರಂಟಿಗಳು, ನಮ್ಮ ಲೋಕಸಭಾ ಸದಸ್ಯರು ಮಾಡಿರ್ತಕ್ಕಂಥ ಕೆಲಸಗಳು, ನಮ್ಮ ಕಾಂಗ್ರೆಸ್ ಪಕ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ, ಇವತ್ತು ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ಇವತ್ತು ಏನು ಈ ದೇಶದಲ್ಲಿ ಕೆಲಸ ಮಾಡಿದೆ ಇಂದಿನ ದಿನಗಳಲ್ಲಿ ಮನಮೋಹನ್ ಸಿಂಗ್ ಅವರ ಕಾಲದಿಂದನೂ ಕೂಡ ಎಲ್ಲರೂ ಕೂಡ ಅದನ್ನ ಹೇಳ್ತಾ ಹೋದ್ರೆ ಇನ್ನೂ ಒಂದು ಅವರ್ ಬೇಕು. ನಾನು ಹೆಚ್ಚಾಗಿ ಮಾತನಾಡಿಕ್ಕೆ ಹೋಗೋದಿಲ್ಲ. ಪ್ರತಿಯೊಬ್ಬರು ಕೂಡ ಮನೆಗೂ ಕೂಡ ಹೋಗಿ ಮನೆಯಲ್ಲಿರ್ತಕ್ಕಂಥ ಪ್ರತಿ ಮತದಾರನು ಕೂಡ 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ, 4 ಸಾರಿ, 5 ಸಾರಿ ಭೇಟಿ ಮಾಡಿ ಒಂದು ಬೂತಲ್ಲಿ ಇವತ್ತೇನು ನಾವು ಕಮಿಟಿ ಮಾಡಿದ್ದೀವಿ, ಆ ಕಮಿಟಿ ಮಾಡಿರ್ತಕ್ಕಂಥ ಬೂತ್ನ ಎಲ್ಲ ಮುಖಂಡರುಗಳು ಕೂಡ ಮನೆಗೂ ಹೋಗಿ ನಮ್ಮ ಗ್ಯಾರಂಟಿಗಳು, ನಮ್ಮ ಲೋಕಸಭಾ ಸದಸ್ಯರು ಮಾಡಿರ್ತಕ್ಕಂಥ ಕೆಲಸಗಳು, ನಾವು ಮಾಡಿರ್ತಕ್ಕಂಥ ಕೆಲಸಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸದ ಬಗ್ಗೆ ಒಂದೊಂದು ನಿಮಿಷ ಒಬ್ಬೊಬ್ಬರಿಗೆ ಮನವರಿಕೆ ಮಾಡಿಕೊಡೋದ್ರ ಮುಖಾಂತರ ಒಂದೊಂದು ಮನೆಯಲ್ಲಿ ಇವತ್ತು 5,000 to 6,000 ರೂಪಾಯಿ ಅನುಕೂಲ ಆಗ್ತಾ ಇದೆ. ಫ್ರೀಯಾಗಿ ಅಕ್ಕಿ ರೂಪದಲ್ಲಿ, ಗೃಹಲಕ್ಷ್ಮಿ ಯೋಜನೆ ರೂಪದಲ್ಲಿ, ಕರೆಂಟ್ ಬಿಲ್ ರೂಪದಲ್ಲಿ, ಬಸ್ ರೂಪದಲ್ಲಿ ಎಲ್ಲರೂ ಕೂಡ 5,000 to 6,000 ರೂಪಾಯಿ ಪ್ರತಿ ಮನೆಗೂ ಕೂಡ ಇವತ್ತು 6,000 ರೂಪಾಯಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನೀವು ಹೇಳೋದ್ರ ಮುಖಾಂತರ ಇಂದಿನ ದಿನಗಳಲ್ಲಿ ನಮ್ಮ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ರೈತರಿಗೆ ಸಾಲ ಮನ್ನಾ ಮಾಡಿರ್ತಕ್ಕಂಥ 55,000 ರೂಪಾಯಿ ನಾನೇ ಎಲ್ಲ ಪಂಚಾಯತಿಗಳಿಗೆ ಹೋಗಿ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಬಂದಿದ್ದೀವಿ. ಯಾರಾದ್ರೂ ಮಾಡಿದಾರ? ಬಿಜೆಪಿ ಲೋಕಸಭಾ ನಮ್ಮ ಪ್ರಧಾನಮಂತ್ರಿ ಇವತ್ತು 10 ವರ್ಷ ಆಯ್ತು, 15 ಲಕ್ಷ ರೂಪಾಯಿ ಕೊಡ್ತೀನಪ್ಪ, ಏನು ನಮ್ಮ ಸ್ವಿಸ್ ಬ್ಯಾಂಕ್ ಅಲ್ಲಿ ಕಪ್ಪು ಹಣ ನಮ್ದು ದೇಶದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರದ್ದು ಇದೆ, ಅದನ್ನೆಲ್ಲ ತಂದ್ಬಿಟ್ಟು 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ ಹಾಕ್ತೀನಿ ಅಂತೇಳಿ 14ರಲ್ಲಿ ಓಟ್ ಹಾಕೊಂಡ್ರು, ಗೆದ್ಕೊಂಡ್ರು. ಆದ್ರೆ 1 ರೂಪಾಯಿ ಇವತ್ತು ಬಂದಿಲ್ಲ. ಬುಲೆಟ್ ಟ್ರೈನು ಯಾವುದು ಬಂದಿಲ್ಲ. ಆಮೇಲೆ ನಮ್ಮ ಸ್ಮಾರ್ಟ್ ಸಿಟಿಗಳು ಎಲ್ಲೂ ಕಾಣಿಸ್ಲಿಲ್ಲ. ಅದೇ ರೀತಿ 2 ಕೋಟಿ ಉದ್ಯೋಗ ನಮ್ಮ ಯುವಕರು ಕೊಡ್ತೀನಿ, ಪ್ರತಿ ವರ್ಷನೂ ಕೂಡ 2 ಕೋಟಿ ಉದ್ಯೋಗ ಸೃಷ್ಟಿ ಕೊಡ್ತೀನಿ ಅಂತ ಹೇಳೋರು. ಇನ್ನು 2 ಲಕ್ಷ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈ ತರ ಸುಳ್ಳು ಹೇಳಿ ಜನರನ್ನ ಯಾಮಾರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಮಾಧ್ಯಮದವರು ಕೂಡ ನಮ್ಮ ಪರವಾಗಿಲ್ಲ, ಬಿಜೆಪಿ ಅವರ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಮಾಧ್ಯಮದವರು. ಆ ಮಾಧ್ಯಮದವರಿಗೆ ಇವತ್ತು ಪ್ರತಿಯಾಗಿ ನಾವೇನಾದ್ರೂ ಕೆಲಸ ಮಾಡಬೇಕು ಅಂದ್ರೆ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು ಪ್ರತಿ ಮನೆಗೂ ಕೂಡ ಹೋಗಿ ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ತಿಳಿಸೋದ್ರ ಮುಖಾಂತರ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಓಟನ್ನ ಕೇಳಬೇಕು. ಮಾಧ್ಯಮದವರು ಸತ್ಯ ಅಂತೇಳಿ ಜನ ನಂಬಿಡ್ತಾರೆ. ಅದಕ್ಕೆ ನಾವು ಮನೆಗೂ ಹೋಗಿ ಕ್ಯಾನ್ವಾಸ್ ಮಾಡೋದ್ರಿಂದ, ಅವರಿಗೆ ಅರ್ಥ ಮಾಡ್ಕೊಡೋದ್ರಿಂದ ನಮಗೆ ಓಟ್ ಆಗಿ ಪರಿವರ್ತನೆ ಆಗಬೇಕು. ಅದಕ್ಕೋಸ್ಕರ ನಮ್ಮ ಎಲ್ಲ ಮುಖಂಡರುಗಳು ಕೂಡ ಕಾರ್ಯೋನ್ಮುಖರಾಗಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಏನು ಈ ಚುನಾವಣೆ ತುಂಬಾ ಗಂಭೀರವಾಗಿ ತಗೋಬೇಕು. ನಮ್ಮ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಏನು ಒಳ್ಳೆ ಸಿಪಾಯಿಗಳಾಗಿ ದುಡಿದಿದ್ದೀರಾ. ಈ ಚುನಾವಣೆಯಲ್ಲಿ ಕೂಡ ಇದು ನಮಗಿನ್ನ ಡಬಲ್ ಕೆಲಸ ಮಾಡಬೇಕು. ಇವತ್ತು ನಾನು ಹೇಳಿದೆ 31,000 ಲೀಡ್ ಅಲ್ಲ, 60,000 to 70,000 ಲೀಡ್ ಬರೋ ರೀತಿಯಲ್ಲಿ ನಮ್ಮ ಮುಖಂಡರು ಪ್ರಯತ್ನ ಪಟ್ಟರೆ ದೊಡ್ಡ ವಿಷಯನೇ ಅಲ್ಲ. ನಾವು ಕೆಲಸ ಮಾಡಿದೀವಿ, ನಮ್ಮ ಸರ್ಕಾರ ಕೆಲಸ ಮಾಡಿದೆ. ಇವತ್ತು ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇದೆ. ಬಿಜೆಪಿ ಅವರಿಂದ 1 ರೂಪಾಯಿ ಅನುಕೂಲ ಆಗಿದೆಯಾ? ಏನು ಓಟ್ ಹಾಕ್ಬೇಕು ಅವ್ರಿಗೆ? ನಾವು ಯಾಕೆ ಓಟ್ ಹಾಕ್ಸ್ಬೇಕು? ಅವಶ್ಯಕತೆ ಇಲ್ಲ. ಕೆಲಸ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರಕ್ಕೆ ಇವತ್ತು ಓಟ್ ಹಾಕೋದ್ರಿಂದ ಮತ್ತೆ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಲೋಕಸಭಾ ಸದಸ್ಯರು ಡಿ.ಕೆ. ಸುರೇಶ್ ಅವರು, ನಾವು ಕಾವೇರಿ ನೀರು ಪ್ರತಿ ಮನೆಗೂ ಕೊಡುವಂತ ಒಂದು ವ್ಯವಸ್ಥೆಯನ್ನ ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಹತ್ರ ಹೋಗಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಕೇವಲ 4-5 ದಿವಸಕ್ಕೆ ಸಭೆ ಕರೆದು, ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನ, ಜಲಮಂಡಳಿಯ ಅಧಿಕಾರಿಗಳ ಸಭೆಯನ್ನ ಕರೆದು ಕೂಡಲೇ ಆನೆಕಲ್ಗೆ ನೀರನ್ನ ಕೊಡುವಂತ ವ್ಯವಸ್ಥೆಗೆ ಇವತ್ತು ಅನುಮೋದನೆ ಆಗ್ಬೇಕು ಅಂತ ಹೇಳಿ 55 MLD ನೀರು ಅಂದ್ರೆ 5,50,00,000 ಲೀಟರ್ ನೀರು ಪ್ರತಿದಿನ ನಮ್ಮ ಆನೆಕಲ್ಗೆ ಕೊಡುವಂತ ವ್ಯವಸ್ಥೆಗೆ ಇವತ್ತು ಅನುಮೋದನೆ ಕೊಟ್ಟಿದ್ದಾರೆ. ಮತ್ತೆ 759 ಕೋಟಿ ರೂಪಾಯಿಗಳು ಆ ಪೈಪ್ ಲೈನ್ ಮತ್ತೆ ಸಮ್ ಟ್ಯಾಂಕ್, ಓವರ್ ಟ್ಯಾಂಕ್ ಮಾಡೋದಕ್ಕೆ ಒಟ್ಟಾರೆಯಾಗಿ 759 ಕೋಟಿ ರೂಪಾಯಿ ಈಗಾಗಲೇ ಅನುದಾನ ಬಿಡುಗಡೆ ಆಗಿದೆ. ಚುನಾವಣೆ ಇನ್ನೊಂದು ವರ್ಷ, ಒಂದು ತಿಂಗಳು ಲೇಟ್ ಆಗಿದ್ರೆ ಅದು ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗ್ತಾ ಇತ್ತು. ಆದ್ರೆ ಈ ಮುಂದಿನ ಚುನಾವಣೆ ಆದ ತಕ್ಷಣನೇ ಇಮ್ಮಿಡಿಯೇಟ್ ಆಗಿ ಕಾವೇರಿ ನೀರು ಬರುವಂತ ವ್ಯವಸ್ಥೆಯನ್ನ ನಾವು ನಮ್ಮ ಲೋಕಸಭಾ ಸದಸ್ಯರು ಪ್ರತಿ ಮನೆಗೂ ಕೊಡುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳಿ, ಟ್ರೈನು ನಮ್ಮ ಮೆಟ್ರೋ ಟ್ರೈನ್ ಇವಾಗ ಬೊಮ್ಮಸಂದ್ರಕ್ಕಿದೆ, ಬೊಮ್ಮಸಂದ್ರದ ಹತ್ತಿಬೇಲೆಗೆ ಹೋಗುತ್ತೆ. ಮತ್ತೆ ಕೊಟ್ಟಿಗೆರೆಯಿಂದ ಬನ್ನೇರುಘಟ್ಟ, ಬನ್ನೇರುಘಟ್ಟ ಜಿಗಣಿ, ಆನೆಕಲ್ಲಿಂದ ಮತ್ತೆ ಹತ್ತಿಬೇಲೆಯಿಂದ ಸರ್ಜಾಪುರ, ಧ್ವಂಸಂದ್ರ ವಯ ಏರ್ಪೋರ್ಟ್ಗೆ ಹೋಗ್ತದೆ.
ಈ ರೀತಿಯಾಗಿ ನಾವು ಕಾರ್ಯಕ್ರಮಗಳನ್ನ ಈಗಾಗಲೇ ಎಲ್ಲ ಪ್ರಾರಂಭ ಮಾಡಿದ್ದೀವಿ. ಈ ಚುನಾವಣೆ ಆಗ್ತಿದ್ದಂಗೆನೆ ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ನಿಮ್ಮ ಭಾಗದಲ್ಲಿ ಏನೇನು ಜನಸಾಮಾನ್ಯರು ಹೇಳ್ತಾರೆ ಇಂಥ ಕೆಲಸ ಆಗಬೇಕು ಆ ಕೆಲಸ ಅಂತೇಳಿ ನೇರವಾಗಿ ಭರವಸೆ ಕೊಡಿ. ಭರವಸೆ ಕೊಟ್ಟಿದ್ದ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಪಟ್ಟಿ ಮಾಡ್ಕೊಂಡು ಬನ್ನಿ. ಪಟ್ಟಿ ಮಾಡ್ಕೊಂಡು ಬಂದ್ಮೇಲೆ ನಮ್ಮ ಚುನಾವಣೆ ಆದ ತಕ್ಷಣ ಆ ಒಂದು ಎಲ್ಲ ಕೆಲಸಗಳು ಕೂಡ ಹಂತ ಹಂತವಾಗಿ ಆ ಎಲ್ಲ ಕೆಲಸಗಳನ್ನ ಮಾಡುವಂತದಕ್ಕೆ ನಾವಿದ್ದೇವೆ. ನಮ್ಮ ಲೋಕಸಭಾ ಸದಸ್ಯರಿದ್ದಾರೆ. ಯಾರೇ ಏನ್ ಹೇಳಿದ್ರು ಕೂಡ ಇಲ್ಲ ಅಂತ ಹೇಳ್ತೀರಾ, ನೀವು ಭರವಸೆ ಕೊಡುವಂತ ಕೆಲಸವನ್ನ ಮಾಡಿ ನಮ್ಮ ಒಂದು ಅಭ್ಯರ್ಥಿಯನ್ನ ಹೆಚ್ಚಿನ ಒಂದು ಮತಗಳಿಂದ ಡಿ.ಕೆ. ಸುರೇಶ್ ಅವರನ್ನ ನಮ್ಮ ಒಂದು ಕ್ಷೇತ್ರದಿಂದ 50ರಿಂದ 60 ಸಾವಿರ ಲೀಡ್ ಕೊಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮತವನ್ನ ಕೊಟ್ಟು ನಾವು ಗೆಲ್ಲಿಸಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಕ್ಷೇತ್ರ ಮಾದರಿ ಕ್ಷೇತ್ರ. ಈಗಾಗಲೇ ಏನೇನು ಕೆಲಸ ಹೇಳಿದೀವಿ ಎಲ್ಲ ಮಾಡಿದೀವಿ. ಮುಂದಿನ ದಿನಗಳಲ್ಲೂ ಕೂಡ ಮಾದರಿ ಕ್ಷೇತ್ರ ಆಗುವಂತ ಕೆಲಸಕ್ಕೆ ಪ್ರಾಮಾಣಿಕವಾಗಿ ಲೋಕಸಭಾ ಸದಸ್ಯರು ನಾವು ಸೇರಿ 5 ವರ್ಷಗಳ ಕಾಲ ದುಡಿತೇವೆ. ನಿಮ್ಮ ಒಂದು ಏನು ಭರವಸೆಗಳನ್ನ ಈಡೇರಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಜಾಸ್ತಿ ಹೊತ್ತು ತಗೊಂಡಿದ್ದೀನಿ. ನಿಮ್ಗೆಲ್ಲರೂ ಕೂಡ ಒಂದ್ಸಲ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಈಗಾಗಲೇ ತಮ್ಮ ಆಶೀರ್ವಾದದಿಂದ 28ನೇ ತಾರೀಕು ಮತ್ತೊಮ್ಮೆ ನಾನು ಅಭ್ಯರ್ಥಿಯಾಗಿ ಅರ್ಜಿಯನ್ನ ಸಲ್ಲಿಸಿದ್ದೇನೆ. ಅನೇಕರು ಬಂದು ನನಗೆ ಆಶೀರ್ವಾದ ಕೂಡ ಮಾಡಿದ್ದೀರಿ. ಹಿಂದೆ 3 ಚುನಾವಣೆಗಳು ನಡೆದಿತ್ತು. 3 ಚುನಾವಣೆಗಳು ಕೂಡ ತಾವು ಹೆಚ್ಚಿನ ರೀತಿಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ದೀರಿ. 1 ಸಾರಿನೋ 2 ಸಾರಿನೋ ಕಡಿಮೆ ಬಂದಿರ್ಬೋದು, ಆದ್ರೂ ಒಂದು ಪ್ರಯತ್ನವನ್ನ ತಾವೆಲ್ಲರೂ ಕೂಡ ಪಟ್ಟಿದ್ದೀರಿ. ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಕ್ಷೇತ್ರದಿಂದ ಮತ್ತೊಮ್ಮೆ ಮಾನ್ಯ ಶಿವಣ್ಣವರಿಗೆ ಆಶೀರ್ವಾದ ಮಾಡಿ 3ನೇ ಬಾರಿಗೆ ವಿಧಾನಸೌಧಕ್ಕೆ ಕೂಡ ಕಳಿಸ್ಕೊಟ್ಟಿದ್ದೀರಿ. ಸುಮಾರು 31,000 ಅಧಿಕ ಮತಗಳನ್ನ ತಾವು ಕೊಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬರಲಿಕ್ಕೆ ತಾವೆಲ್ಲರೂ ಕೂಡ ಹಗಲು ರಾತ್ರಿ ದುಡಿದು ಇವತ್ತು ನಾವು 135, 136 ಸ್ಥಾನಗಳನ್ನ ನಾವು ಗಳಿಸಿದ್ದೇವೆ. ಇವತ್ತು ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ. ಈ ಲೋಕಸಭಾ ಚುನಾವಣೆ ಬಹುಶಃ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನದ ಉಳಿವಿಗಾಗಿ ಈ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬರೆದು ಭಾರತಕ್ಕೆ ಕೊಟ್ಟಿದ್ದಾರೆ, ಆ ಸಂವಿಧಾನ ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ಎಲ್ಲರೂ ಕೂಡ ಸಂಘಟಿತರಾಗಬೇಕು, ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು. ಯಾವುದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಅಂದ್ರೆ ನಮಗಿರ್ತಕ್ಕಂಥ ವಾಕ್ ಸ್ವಾತಂತ್ರ್ಯ ಇರಲಿ, ಪ್ರತಿಯೊಂದು ಜೀವನದ ಹಕ್ಕು, ಈ ಭೂಮಿ ಮೇಲೆ ನಾವೇನು ಹುಟ್ಟಿದ್ದೇವೆ ಆ ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಆದಂತ ಸಂವಿಧಾನದಲ್ಲಿ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಬದುಕಲಿಕ್ಕೆ ಹಕ್ಕು ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ನಮಗೆ ಊಟಕ್ಕೆ ನಮಗೆ ಆದಂತ ಹಕ್ಕು ಕೊಟ್ಟಿದ್ದಾರೆ, ನಮಗೆ ಉದ್ಯೋಗಕ್ಕೆ ಹಕ್ಕಿದೆ, ನಮಗೆ ಶಿಕ್ಷಣಕ್ಕೆ ಹಕ್ಕಿದೆ, ನಮಗೆ ಆರೋಗ್ಯಕ್ಕೆ ಹಕ್ಕಿದೆ, ನಮಗೆ ಮತದಾನದ ಹಕ್ಕಿದೆ. ಈ ಎಲ್ಲ ಹಕ್ಕುಗಳನ್ನ ಕಾಪಾಡಬೇಕು ಅಂತ ಅಂದ್ರೆ ಈ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಗಟ್ಟಿಯಾಗಿರ್ಬೇಕು. ಈ ಸಂವಿಧಾನ ಗಟ್ಟಿಯಾಗಿಲ್ಲ, ಪ್ರಜಾಪ್ರಭುತ್ವ ಇಲ್ಲ ಅಂತ ಅಂದ್ರೆ ಡಿಕ್ಟೇಟರ್ಶಿಪ್ ಶುರು ಆಯ್ತಾ ಇದೆ ಅಂತ ಅಂದ್ರೆ ನೀವು ಯಾರು ಮಾತಾಡ್ಲಿಕ್ಕೂ ಸಾಧ್ಯ ಇಲ್ಲ, ಒಬ್ರನ್ನೊಬ್ರು ಟೀಕೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಒಬ್ಬೊಬ್ರೊಬ್ರು ಮಾತಾಡೋದು ಕುಕ್ಕಳ ಕಷ್ಟ ಆಗುತ್ತೆ. ಏನಾರ ಜಾಸ್ತಿ ಮಾತಾಡಿದ್ರೆ ಎತ್ತಿ ಒಳಗ ಹಾಕು ಅಂತ ಹೇಳಿ ಇವತ್ತು ಆ ದಿಕ್ಕಿನಲ್ಲಿ ನಮ್ಮ ದೇಶ ಸಾಕ್ತಾ ಇದೆ ಅಂತ ಹೇಳಿ ನೀವು ಎಲ್ಲ ನೋಡ್ತಾ ಇದ್ದೀವಿ. ಬಹುಶಃ ನಿಮಗೆ ಅರ್ಥ ಆಗಿರ್ಬೇಕು. ಈಗಾಗಲೇ ಈ ದೇಶದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿಗಳು, ಅವ್ರ ಮೇಲೆ ಯಾವುದೇ ಕೇಸ್ ಇಲ್ಲ. ಯಾರೋ ಆರೋಪ ಮಾಡಿದ್ರು ಅಂತ ಹೇಳಿ ಇವತ್ತು ಅವರನ್ನ ಸೀದಾ
ಇಡಿ ಅವರು ಎತ್ಕೊಂಡೋಗಿ ಅವ್ರನ್ನ ಜೈಲ್ಗೆ ಹಾಕಿರುವಂತ ಪ್ರಕರಣವನ್ನ ನಾವು ನೋಡ್ತಾ ಇದ್ದೀವಿ. ಇದು ಏನನ್ನ ತೋರಿಸುತ್ತೆ ಅಂತ ಅಂದ್ರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ ಈ ಒಂದು ಬಿಜೆಪಿಯ ಆಡಳಿತದಲ್ಲಿ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ತರ ಉದಾಹರಣೆಗಳನ್ನ ಹೇಳ್ತಾ ಹೋಯ್ತು ಅಂದ್ರೆ ಒಂದು ಎರಡಲ್ಲ. ಇವತ್ತು ಚುನಾವಣಾ ಆಯುಕ್ತರು ರಾಜೀನಾಮೆ ಕೊಡ್ತಾರೆ. ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಆ ಸಮಿತಿನಲ್ಲಿ ಇರ್ಬೇಕಾಗ್ತದೆ. ಅವ್ರನ್ನ ಕಿತ್ತಾಕ್ಬಿಟ್ಟು ಇವರೇ ಮೀಟಿಂಗ್ ಮಾಡಿ ಇನ್ನೊಬ್ಬ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ. ಸೊ ಈ ರೀತಿಯಾಗಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರ್ತಾ ಇರ್ತಕ್ಕಂಥದ್ದನ್ನ ನಾವು ನೀವು ಎಲ್ಲ ನೋಡ್ತಾ ಇದ್ದೇವೆ. ಸೊ ಇಂಥ ಸಂದರ್ಭದಲ್ಲಿ ಏನು ಇವತ್ತು ಈ ಚುನಾವಣೆ ಬಂದಿದೆ, ಈ ಚುನಾವಣೆಯನ್ನ ನಾವೆಲ್ಲರೂ ಕೂಡ ಈ ದೇಶದ ರಕ್ಷಣೆಗೋಸ್ಕರ, ಈ ದೇಶದಲ್ಲಿರ್ತಕ್ಕಂಥ ಬಡವರ ರಕ್ಷಣೆಗೋಸ್ಕರ, ಈ ದೇಶದಲ್ಲಿರ್ತಕ್ಕಂಥ ರೈತರ ರಕ್ಷಣೆಗೋಸ್ಕರ, ರೈತರುಗಳು ಧ್ವನಿ ಎತ್ತಿ ಹೋರಾಟ ಮಾಡಿದ್ರೆ ದೆಹಲಿನಲ್ಲಿ ಅವ್ರನ್ನ ಗುಂಡಿಕ್ಕಿ ಕೊಲ್ಲುವಂತ ಪ್ರಯತ್ನವನ್ನ ಮಾಡ್ತಾರೆ. ಅವರು ದೆಹಲಿಗೆ ಬರಬಾರ್ದು ಅಂತೇಳಿ ರಸ್ತೆಗಳಿಗೆ ಮೊಳೆ ಹೊಡೆದು ರಸ್ತೆಗಳಲ್ಲಿ ಬ್ಯಾರಿಕೇಟಿಂಗ್ ಮಾಡಿ ಅವ್ರಿಗೆ ಮೇಲೆ ಅಶ್ರುವಾಯಿಯನ್ನ ಹೊಡೆದು ಅವ್ರನ್ನ ತಡೆದು ಎದುರಿಸಿ ಬೆದರಿಸಿ ಅವ್ರನ್ನ ಆಚೆ ಹಾಕುವಂತ ಕೆಲಸ, ರೈತರನ್ನು ಕೂಡ ದೇಶ ವಿರೋಧಿಗಳು ಅಂತಕ್ಕಂಥ ಪಟ್ಟವನ್ನು ಕಟ್ತಕ್ಕಂಥ ಒಂದು ಕೆಲಸ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ ಅಂದ್ರೆ ಇದನ್ನ ಖಂಡಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನೀವು ಖಂಡಿಸಲೇಬೇಕಾಗ್ತದೆ. ರೈತರನ್ನು ಕೂಡ ದೇಶದ್ರೋಹಿಗಳು ಅಂತ ಹೇಳ್ಬಿಟ್ರು. ನ್ಯಾಯಯುತವಾದಂತ ಹೋರಾಟ ಏನು ಸುಮಾರು 1 ವರ್ಷಗಳ ಕಾಲ ಹೋರಾಟವನ್ನ ಮಾಡಿದ್ರು. ಆ ಹೋರಾಟದ ಸಂದರ್ಭದಲ್ಲಿ ಏನು ಮಾತನ್ನ ಕೇಂದ್ರ ಸರ್ಕಾರ ಕೊಟ್ಟಿತ್ತು, ಆ ಮಾತನ್ನ ನಡೆಸ್ಕೊಡ್ಲಿಕ್ಕೆ ವಿಫಲ ಆದಂತ ಸಂದರ್ಭದಲ್ಲಿ ಅವರು ಬಂದು ಧರಣಿ ಕೂತ್ಕೊಳ್ತು ಅಂದ್ರೆ ಆ ಧರಣಿಯನ್ನ ಹತ್ತಿಕ್ಕುವಂತ ಕೆಲಸ, ಅಲ್ಲಿ ಬಂದಿರೋದು ದೇಶದ್ರೋಹಿಗಳು ಅಂತಕ್ಕಂಥ ಕೆಲಸ, ಆ ರೈತರ ಮೇಲೆ ಹಣೆಪಟ್ಟಿಯನ್ನ ಕಟ್ತಾರೆ ಅಂತ ಹೇಳಿದ್ರೆ ಇನ್ನು ನಮ್ಮನ್ನ ನಿಮ್ಮನ್ನ ಎಲ್ಲ ಸುಮ್ಮನೆ ಇರ್ತಾರೆ ಅಂತ ಸಾಧ್ಯನಾ? ಇದನ್ನ ನಾವು ಚಿಂತನೆಯನ್ನ ಮಾಡಬೇಕಾಗಿದೆ. ಇದು ಅರವಿಂದ್ ಕೇಜ್ರಿವಾಲ್ ಒಬ್ಬ ಅಲ್ಲ. ಇಲ್ಲಿ ಮಮತಾ ಬ್ಯಾನರ್ಜಿ ಇರ್ಬೋದು, ಆಂಧ್ರ ಪ್ರದೇಶದಲ್ಲಿ ಇರ್ಬೋದು, ಬೇರೆ ಬೇರೆ ಮಹಾರಾಷ್ಟ್ರದಲ್ಲಿರ್ಬೋದು, ಡಿ ಕೆ ಶಿವಕುಮಾರ್ ಅವ್ರಿಗಿರ್ಬೋದು, ಯಾರು ಪ್ರಬಲವಾಗಿ ವಿರೋಧ ಪಕ್ಷದ ನಾಯಕರುಗಳು ಗಟ್ಟಿಯಾಗಿ ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದಾರೆ, ಅವರ ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸ ಭಾರತೀಯ ಜನತಾ ಪಕ್ಷ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಅವ್ರ ಪಕ್ಷಕ್ಕೆ ಹೋಯ್ತು ಅಂತ ಅಂದ್ರೆ ಎಲ್ಲರೂ ಕೂಡ ಕ್ಲೀನ್ ಆಗೋತಾರೆ. ಅವ್ರ ಮೇಲಿರೋ ಆರೋಪಗಳು ಸತ್ಯ ಆಗೋತ್ತದೆ, ನಿಜ ಆಗೋತ್ತದೆ, ಸುಳ್ಳಾಗೋತ್ತದೆ. ಯಾವುದೋ ಒಂದು ಪೇಪರ್ ಅಲ್ಲಿ ಬರೆದಿದ್ರು ವಾಷಿಂಗ್ ಮಿಷಿನ್ ಅಂತ ಹೇಳಿ. ವಾಷಿಂಗ್ ಪೌಡರ್ ನಿರ್ಮಾ ಬಿಜೆಪಿಗೆ ಹೋಯ್ತು ಅಂತ ಅಂದ್ರೆ ಎಲ್ಲನೂ ಕ್ಲೀನ್ ಆಗುತ್ತದೆ. ಇವತ್ತು ಪ್ರಜಾಪ್ರಭುತ್ವ ಯಾತಕ್ಕೋಸ್ಕರ ಈ ಚುನಾವಣೆ ನಡೀತಾ ಇದೆ? ಈ ಪ್ರಜಾಪ್ರಭುತ್ವ ಉಳಿವಿಗಾಗಿ ಚುನಾವಣೆ ನಡೀತಾ ಇದೆ. ಇವತ್ತು ನನ್ನನ್ನ ತಾವೆಲ್ಲರೂ ಕೂಡ 3 ಬಾರಿ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ದೀರಿ. ನನಗಿನ್ನ ಹಿಂದೆ ಕೂಡ ಅನೇಕರು ಈ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ನಾನೊಬ್ಬನೇ ಅಲ್ಲ, ನಾನೊಬ್ಬನೇ ದೊಡ್ಡ ವ್ಯಕ್ತಿ ಅಂತನೋ ಅಥವಾ ನಾನೊಬ್ಬ ಕೆಲಸಗಾರ ಅಂತ ಹೇಳಲಿಕ್ಕೆ ಹೋಗುದಿಲ್ಲ. ನಾನು ಈ ಕ್ಷೇತ್ರವನ್ನ ಜಾಫರ್ ಶರೀಫ್ ಅವರು ಸ್ಪರ್ಧೆ ಮಾಡಿ ಪ್ರತಿನಿಧಿಸಿದ್ದಾರೆ. ಈ ಕ್ಷೇತ್ರವನ್ನ ಚಂದ್ರಶೇಖರ್ ಮೂರ್ತಿ ಅವರು ಪ್ರತಿನಿಧಿಸಿದ್ದಾರೆ. ಎಂ ಶ್ರೀನಿವಾಸ್ ಅವರು ಬಿಜೆಪಿಯಿಂದ ಗೆದ್ದು ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ. ಮಾನ್ಯ ಕುಮಾರಸ್ವಾಮಿ ಅವರು 2 ಬಾರಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ. ಮಾನ್ಯ ಎಚ್ ಡಿ ದೇವೇಗೌಡರು 1 ಸಾರಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ.
ನಮ್ಮ ತೇಜಸ್ವಿನಿ ಅವರು ಕೂಡ ಒಂದು ಬಾರಿ ನಾವು ನೀವೆಲ್ಲ ಸೇರಿ ಕೆಲಸಿದ್ದೇವೆ. ಹೇಳಿ, ನೀವು ನಿಮ್ಮ ಆನೇಕಲ್ ತಾಲೂಕಿಗೆ ಬಂದು, ನಿಮ್ಮ ಕ್ಷೇತ್ರಕ್ಕೆ ಬಂದು, ನಿಮ್ಮ ಜನರ ಕಷ್ಟ ಸುಖಗಳನ್ನ, ಈ ಜನರ ಧ್ವನಿಯನ್ನ, ಇಲ್ಲಿರ್ತಕ್ಕಂಥ ನಾಗರಿಕರ ಹಿತವನ್ನ, ಇಲ್ಲಿರ್ತಕ್ಕಂಥ ಕಾರ್ಮಿಕರ ಪರವಾಗಿ, ಇಲ್ಲಿರ್ತಕ್ಕಂಥ ರೈತರಿಗೆ ಏನಾದರೂ ಒಂದೇ ಒಂದು ಕಾರ್ಯಕ್ರಮವನ್ನ ಕೊಟ್ಟು ನೀವು ನನ್ನನ್ನ ಗೆಲ್ಸಿದ್ದೀರಿ, ನಾವು ನಿಮಗೆ ಋಣ ತೀರಿಸಬೇಕು, ನನ್ನ ಕೈಲಾದಂತ ಕೆಲಸ ಮಾಡ್ತೇನೆ ಅಂತ ಹೇಳಿ ಒಂದೇ ಒಂದು ಗುರುತನ್ನ, ಒಂದೇ ಒಂದು ದಿನ ಬಂದು ಸಭೆಗಳನ್ನ ಮಾಡಿ, ಯಾವ ಭಾರತೀಯ ಜನತಾ ಪಕ್ಷದವರು ಈ ಕ್ಷೇತ್ರವನ್ನ ಗೆದ್ದಿದ್ರು, ಯಾರು ಈ ಜನತಾದಳದಿಂದ ಸನ್ಮಾನ್ಯ ದೇವೇಗೌಡರು ಇರ್ಬೋದು, ಮಾನ್ಯ ಕುಮಾರಸ್ವಾಮಿ ಅವರು ಇರ್ಬೋದು, 2 ಬಾರಿ ಏನು 3 ಬಾರಿ ಅವರ ಕುಟುಂಬ ಗೆದ್ದಿದೆ, ಒಂದೇ ಒಂದು ದಿನ ಬಂದು ಈ ಕ್ಷೇತ್ರದಲ್ಲಿ ನಿಮ್ಮ ಕಷ್ಟ ಸುಖಗಳನ್ನ ಕೇಳಿದ್ದಾರೆ ಅಂತ ಹೇಳಿದ್ರೆ ನಾನು ಯಾವುದಕ್ಕೂ ಕೂಡ ಅಡ್ಡಿ ಬರೋದಿಲ್ಲ. ನಿಮಗೆ ಹೇಳಿ, ನೀವೇ ಯೋಚನೆ ಮಾಡಿ ಹೇಳಿ. ಒಂದು ದಿನ ಸಾಕಷ್ಟು ಜನ ಹಿರಿಯರಿದ್ದಾರೆ ಇಲ್ಲಿ ವೇದಿಕೆ ಮೇಲೆ, ಸಾಕಷ್ಟು ಜನ, ಕೆಲವರು ಜಾಫರ್ ಶರೀಫ್ ಕಾಲದಿಂದನೂ ಇದ್ದಾರೆ, ಕೆಲವರು ಚಂದ್ರಶೇಖರ್ ಮೂರ್ತಿ ಅವರ ಕಾಲದಿಂದ ಇದ್ದಾರೆ, ಕೆಲವರು ಇಲ್ಲಿ ದೇವೇಗೌಡರಿಗೆ ಚುನಾವಣೆ ಮಾಡಿದವರಿದ್ದಾರೆ, ಕೆಲವರು ಇಲ್ಲಿ ಕುಮಾರಸ್ವಾಮಿಗೆ ಚುನಾವಣೆಯನ್ನ ಮಾಡಿದವರಿದ್ದಾರೆ ಈ ವೇದಿಕೆಯಲ್ಲಿ ಕೆಳಗಡೆ ಎಲ್ಲ, ಕೆಲವರು ಶ್ರೀನಿವಾಸ್ ಅವರಿಗೆ ದುಡಿದಂತವ್ರು ಇದ್ದಾರೆ ಬಿಜೆಪಿಗೆ. ಹೇಳಿ ನೀವು, ನಾನು ಹೇಳ್ಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದಲ್ಲ. ಪ್ರತಿ ತಿಂಗಳು ಒಂದಲ್ಲ ಒಂದು ರೀತಿಯಲ್ಲಿ ಆನೇಕಲ್ ತಾಲೂಕಿನಲ್ಲಿ ಏನ್ ನಡೀತಾ ಇದೆ, ಏನಾಗಬೇಕು, ಯಾವುದನ್ನ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಕಳೆದ 10 ವರ್ಷ 8 ತಿಂಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ನಿಮ್ ಜೊತೆ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಅಂದ್ರೆ ಅದನ್ನ ನೀವು ಹೆಮ್ಮೆಯಿಂದ ಹೇಳ್ಕೋಬಹುದು, ಹೆಮ್ಮೆಯಿಂದ ಮನೆ ಮನೆಗೆ ಹೋಗಿ ಕೇಳಬಹುದು. ನಮ್ಮ MP ನಿದ್ದೆ ಮಾಡೋನಲ್ಲ ರೀ, ನಾವು ಗೆಲ್ಸಿರೋನು ಪಕ್ಷಪಾತ ಮಾಡಲಿಲ್ಲ. ನಾನು, ನೀವು ಬಿಜೆಪಿ, ನೀವು ದಳ, ನೀವು ಕಾಂಗ್ರೆಸ್, ಅಥವಾ ನೀವು ಇದೇ ಜಾತಿಯವರು, ನೀವು ಆ ಜಾತಿಯವರು, ಈ ಜಾತಿಯವರು, ಯಾವುದನ್ನು ಕೂಡ ಮಾಡಲಿಲ್ಲ. ಈ ತಾಲೂಕಿನ ಅಭಿವೃದ್ಧಿ ನನ್ನ ಗುರಿ. ಈ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ನಮಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ನಾವು ಕೆಲಸ ಮಾಡಬೇಕು ಅಂತೇಳಿ ನಾನು ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ. ನೀವು ಹೋಗಿ ಹೇಳ್ಬೇಕು, ಇಲ್ಲಿ ಕೂತ್ಕೊಂಡು ಶಿಲ್ಲೆ ಹೊಡೆದು ಚಪ್ಪಾಳೆ ಹೊಡೆದು ನನ್ನನ್ನ ಮೆಚ್ಚಿಸಬೇಡಿ. ನಿಮಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ. ಇನ್ನ ಕೇವಲ 24 ದಿನಗಳು ಮಾತ್ರ ಬಾಕಿ ಉಳಿದಿದೆ. 24 ದಿನಗಳು ಮಾತ್ರ ಬಾಕಿ ಉಳಿದಿದೆ. ನೀವು ಹೋಗ್ಬೇಕು, ಮನೆ ಮನೆಗೆ ಭೇಟಿ ಕೊಡಬೇಕು. ಇವತ್ತು ಶಿವಣ್ಣ ಅವರಿಗೆ 1,32,000 ಮತಗಳನ್ನ ಈ ಬಾರಿ ನೀವು ಹಾಕ್ಸಿದಿರಿ. ಇವತ್ತಿನ ಮತ, ಇವತ್ತು 4 ಲಕ್ಷಕ್ಕೂ ಹೆಚ್ಚು ಮತಗಳು ಆನೇಕಲ್ ತಾಲೂಕಿನಲ್ಲಿದೆ. ಇವತ್ತು ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸ್ತಕ್ಕಂತ ಜವಾಬ್ದಾರಿ ಯಾರ ಮೇಲಿದೆ ಅಂತ ಅಂದ್ರೆ, ಇಲ್ಲಿ ಮೇಲ್ ಕೂತಿರೋರು, ಕೆಳಗಡೆ ಇರೋರು, ಊರಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ತಾಯಂದಿರು, ಎಲ್ಲ ನನ್ನ ಯುವ ಮಿತ್ರರಲ್ಲಿದೆ. ಒಂದು ಅವಕಾಶ ಸಿಕ್ಕಿದೆ ನಿಮಗೆ. ಒಂದು ಅವಕಾಶವನ್ನ ಈ ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ, ಈ ಕ್ಷೇತ್ರದ ಅಭಿವೃದ್ಧಿಗಾಗಿ, ಈ ತಾಲೂಕಿನ ಅಭಿವೃದ್ಧಿಗೆ ಯಾರು ಶ್ರಮಿಸ್ತಾ ಇದ್ದಾರೆ, ಯಾರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನ, ಅವ್ರಿಗೆ ಓಟ್ ಕೇಳ್ತಕ್ಕಂಥದ್ದನ್ನ ನೀವು ಹೆಮ್ಮೆಯಿಂದ ಕೇಳಬೇಕು, ಧೈರ್ಯದಿಂದ ಕೇಳಬೇಕು. ನಮ್ಮ DK ಸುರೇಶ್ಗೆ ಮತ್ತೊಮ್ಮೆ ನೀವು ಅವಕಾಶ ಮಾಡಿಕೊಡಿ. ಪಕ್ಷ ಯಾವುದೇ ಇರಲಿ, ಜಾತಿ ಯಾವುದೇ ಇರಲಿ, ಧರ್ಮ ಯಾವುದೇ ಇರಲಿ,
ನಾವು ನಿಮ್ ಜೊತೆ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಕೆರೆ ತುಂಬಿಸೋ ಯೋಜನೆ ಬಿಜೆಪಿಯವರ ಕನಸಿಂದ ಅಲ್ಲ ಅದು, ಬಿಜೆಪಿಯವರ ಕನಸಲ್ಲ ಅದು. ಆನೇಕಲ್ ತಾಲೂಕಿನಲ್ಲಿ 1200 ಅಡಿ 1300 ಅಡಿ 1400 ಅಡಿ ಕೊರೆದ್ರೆ ನೀರುಗಳು ಬರ್ತಾ ಇರಲಿಲ್ಲ, ನೀರು ಬರ್ತಾ ಇರಲಿಲ್ಲ. ಇಲ್ಲಿ ರಾಮಚಂದ್ರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ಆಗಿದ್ರು. ಬೋರ್ವೆಲ್ ಹಾಕಿ ಇವತ್ತು ಎಲ್ಲ ಕಡೆ 300 ಅಡಿ 500 ಅಡಿಗೆ ನೀರು ಸಿಗ್ತಾ ಇದೆ ಅಂತ ಅಂದ್ರೆ, ಇಂಥ ಬರಗಾಲದಲ್ಲೂ ನೀರು ಸಿಗ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಕಾರಣಕರ್ತರು ಯಾರು ಅಂದ್ರೆ ಕಾಂಗ್ರೆಸ್ನ ಡಿ ಕೆ ಸುರೇಶ್ ಅವರು, ರಾಮಲಿಂಗಾರೆಡ್ಡಿ ಅವರು, ಶಿವಣ್ಣವರು ಅಂತಕ್ಕಂಥದ್ದನ್ನ ಮನೆ ಮನೆಗೆ ಹೋಗಿ ಹೇಳ್ಬೇಕು. ಹೇಳ್ತಾ ಇದ್ರು ಕೊಳಚೆ ನೀರು ತಂದು ಬಿಟ್ಬಿಡ್ತಾರೆ ಬೆಳಂದೂರು ಕೆರೆಯಿಂದ. ಇವತ್ತು ಶುದ್ಧೀಕರಿಸಿದ ನೀರನ್ನ 62 ಕೆರೆಗಳಿಗೆ ತುಂಬಿಸ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ರೂಪಿಸಿ ಈಗಾಗಲೇ 90% ಕೆರೆಗಳು ತುಂಬಿದೆ. ಇನ್ನ 86 ಕೆರೆಗಳು ಇನ್ನು ತುಂಬಿದೆ, ಇನ್ನು ತುಂಬ್ತಾ ಇದೆ. ಕೆಲವು ಕಡೆ ಒತ್ತುವರಿ ಇದೆ. ಚುನಾವಣೆ ಆದ್ಮೇಲೆ ಆ ಒತ್ತುವರಿಯನ್ನ ತೆರವುಗೊಳಿಸಿ ನೀರನ್ನ ಬಿಡಿಸ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ. ಏನೋ ಎಲೆಕ್ಟ್ರಾನಿಕ್ ಸಿಟಿಗೆ ಕೋರಮಂಗಲದಿಂದ ಮಡವಾಳದಿಂದ ಒಂದು ಫ್ಲೈಓವರ್ ಬಂದ್ಬಿಡ್ತದೆ. ಬಂದಿದ ತಕ್ಷಣ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಇದ್ರ ಗೇಟ್ ಅಲ್ಲಿ ಹೇಳ್ಬಿಡ್ತೀವಿ. ಯಾರು ಮಾಡಿದ್ದು ಅಂತ ಅಂದ್ರೆ ಅದು ನರೇಂದ್ರ ಮೋದಿ ಸರ್ಕಾರದ ಸಾಧನೆ ಅಲ್ಲ, ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲದ ಸಾಧನೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸಾಧನೆ ಸರ್ಕಾರದ ಸಾಧನೆ. ಏನ್ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷದವರು ಕಳೆದ 10 ವರ್ಷಗಳಿಂದ ಹೇಳಿ ನೋಡೋಣ. ಬೆಂಗಳೂರಿಗೆ ಏನ್ ಕೊಟ್ಟಿದ್ದಾರೆ, ಆನೇಕಲ್ ತಾಲೂಕಿಗೆ ಏನ್ ಕೊಟ್ಟಿದ್ದಾರೆ, ಒಂದು ESI ಆಸ್ಪತ್ರೆನ ಮಂಜೂರು ಮಾಡ್ತು ಅಂತ ಅಂದ್ರೆ ಖರ್ಗೆ ಅವರು ಕುಂಟು ನೆಪಗಳನ್ನು ಹೇಳ್ತಾ ಕಾಲ ಕಳೆದ್ರು. ಮೊನ್ನೆ ತಾನೇ ನಾನು ಕಾಂಪೌಂಡ್ ಅನ್ನ ಹಾಕ್ಸ್ದೆ, ಯಾರ ಬೇರೆಯವ್ರಿಗೆ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಅಂತ ಹೇಳಿ ಗಲಾಟೆ ನಡೆಸ್ತಾ ಇದ್ರು. ಈಗೇನೋ ಟೆಂಡರ್ ಕಳಿಸಿದ್ದಾರೆ ಅಂತ ಕಾಣಿಸ್ತದೆ ESI ಆಸ್ಪತ್ರೆಗೆ, 200 ಬೆಡ್ ESI ಆಸ್ಪತ್ರೆಗೆ. ಏನ್ ಕೊಡುಗೆ? ಆನೇಕಲ್ಗೆ ನೀರು ಕೊಟ್ವಿ, ಕಾವೇರಿ ನೀರು. ಬಿಜೆಪಿ ಅವರ ಆಡಳಿತಾವಧಿನಲ್ಲಿ ಆನೇಕಲ್ ತಾಲೂಕಿಗೆ ನೀರು ಕೊಡಬೇಕು ಅಂತಕ್ಕಂಥ ಯೋಚನೆ ಚಿಂತನೆ ಬಂದಿರಲಿಲ್ವಾ ಯಾರಿಗೂ? 20 ವರ್ಷಗಳ ಕಾಲ ಆನೇಕಲ್ ತಾಲೂಕಿನ ಆಡಳಿತವನ್ನ ತಾವು ನಡೆಸಿದ್ದೀರಿ, ನಡೆಸಿದ್ದೀರಾ ಇಲ್ವಾ? ಇವತ್ತು ಕಾಂಗ್ರೆಸ್ ಚಿಂತನೆ ಮಾಡಿದೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಚಿಂತನೆಯನ್ನ ಮಾಡಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಚಿಂತನೆಯನ್ನು ಮಾಡಿ ಆದೇಶವನ್ನ ಮಾಡಿದ್ದಾರೆ. ಇಡೀ ಆನೇಕಲ್ ತಾಲೂಕಿಗೆ 80 MLD ನೀರನ್ನ ಪ್ರತಿನಿತ್ಯ ನಾವು ಕಾವೇರಿ ನೀರನ್ನ ಕೊಡ್ತೇವೆ ಅಂತೇಳಿ ಸರ್ಕಾರದ ಆದೇಶವನ್ನ ಹೊರಡಿಸಿ ಇವತ್ತು 288 ಹಳ್ಳಿಗಳಿಗೆ ಆನೇಕಲ್ ತಾಲೂಕಿನಲ್ಲಿ ಶ್ರೀರಾಮ್ ಅವರು ಹೋಗಿ ಹೇಳ್ಬೇಕು, ಸರ್ಜಾಪುರದಲ್ಲಿ ಏನಂತ ಹೇಳ್ಬೇಕು? ಡಿ.ಕೆ. ಸುರೇಶ್ ಅವರ ನೇತೃತ್ವದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಆದೇಶ ಮಾಡಿದ್ದಾರೆ, ಕಾವೇರಿ ನೀರು ಇನ್ನು 3 ವರ್ಷದಲ್ಲಿ ಬರ್ತದೆ. 782 ಕೋಟಿ ರೂಪಾಯಿಯನ್ನ ಮಂಜೂರಾತಿಯನ್ನ ಮಾಡಿ ಪೈಪ್ಲೈನ್ ಅನ್ನ ಹಾಕ್ಲಿಕ್ಕೆ ಆದೇಶವನ್ನ ಮಾಡಿದ್ದಾರೆ. ಟೆಂಡರ್ ಅನ್ನ ಕರೀತಾ ಇದ್ದೀವಿ ಅಂತ ಹೇಳ್ಬೇಕು. ಧೈರ್ಯವಾಗಿ ಅಪಾರ್ಟ್ಮೆಂಟ್ಗಳಿಗೆ ನುಗ್ಬೇಕು, ಲೇಔಟ್ಗಳಿಗೆ ನುಗ್ಬೇಕು. ಯಾರು ಬಿಜೆಪಿಯ ಪರವಾಗಿದ್ದಾರೆ ಅವರಿಗೆ ಹೇಳಬೇಕು, ನಿಮಗೆ ಕಾವೇರಿ ನೀರು ಬೇಕು ಅಂತ ಅಂದ್ರೆ ಈ ಡಿ.ಕೆ. ಸುರೇಶ್ ಇಂದ ಮಾತ್ರ ಸಾಧ್ಯ, ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ, ಈ ಡಿ.ಕೆ. ಶಿವಕುಮಾರ್ ಇಂದ ಮಾತ್ರ ಸಾಧ್ಯ, ಶಿವಣ್ಣವರಿಂದ ಮಾತ್ರ ಸಾಧ್ಯ. ನೀವು ಮತ ಹಾಕಿ ನಾವು ನಿಮ್ಗೆ ನೀರು ಕೊಡ್ತೀವಿ, ಕಾವೇರಿ ನೀರು ಕೊಡ್ತೀವಿ. ಕಾವೇರಿ ನೀರು ಬಂತು ಅಂದ್ರೆ ಯಾರಿಗ ಅನುಕೂಲ? ನೀರು ಕುಡಿಯೋರ್ಗು ಒಂದ್ಕಲೆ ಅನುಕೂಲ ಅಂದ್ರೆ ಮನವರ್ಗೂ ಅನುಕೂಲ. ಸೈಟ್ ಬೆಲೆ 100 ರೂಪಾಯಿ ಜಾಸ್ತಿ ಮಾಡ್ಬೋದು. ಹೌದಾ ಮನೋಹರ್? ಬಾಡಿಗೆ ಮನೆ ಕೊಡ್ತಾರ ಬಾಬು ರೆಡ್ಡಿಗೂ ಅನುಕೂಲ, ಅವರು 500 ರೂಪಾಯಿ ಜಾಸ್ತಿ ಮಾಡ್ಬೋದು. ಏನಪ್ಪ ಹರೀಶ? ಏನ್ ಪರಮೇಶ ಕರೆಕ್ಟ್ ಆಗಿಲ್ಲಪ್ಪ. 500 ರೂಪಾಯಿ ಬಾಡಿಗೆ ಜಾಸ್ತಿ ಆಗ್ತದೆ, ನನಗ್ ಕೊಡಲ್ಲ ನೀವು ಅದನ್ನ.
ನಾನು ಯಾವ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀನಿ, ಈ ತಾಲೂಕಿನ ಜನರ ಹಿತ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಭಾರತೀಯ ಜನತಾ ಪಕ್ಷದವರು ನಾವು ಕಳೆದ ಸರ್ಕಾರದಲ್ಲಿ ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತ ಹೇಳಿದ್ರೆ ಅದನ್ನ ತಡೆ ಹಿಡಿದಿದ್ರು, ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರು, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ತಡೆ ಹಿಡಿದಿದ್ರು. ಅವ್ರಿಗೆ ನೈತಿಕತೆ ಇದೆಯಾ ಈ ತಾಲೂಕಿನಲ್ಲಿ ಮತ ಕೇಳಲಿಕ್ಕೆ ಅಂತಕ್ಕಂಥದ್ದನ್ನ ಶಿವಣ್ಣ ಅವ್ರಿಗೆ ಹೇಳ್ತೀನಿ. ಅದನ್ನ ತಂದು ಮನೆ ಮನೆಗೆ ಹಂಚುವಂತ ಕೆಲಸವನ್ನ ನೀವು ಮಾಡಬೇಕು. ಅವರು ಬಿಜೆಪಿಯವರ ಧೋರಣೆಯನ್ನ ನಾನೇನು ರಾಜಕೀಯವಾಗಿ ಹೇಳ್ತಾ ಇಲ್ಲ, ನಿಮ್ಮನ್ನ ಮೆಚ್ಚಲಿಕ್ಕೆ ದಾಖಲೆಗಳಿದೆ. ಭಾರತೀಯ ಜನತಾ ಪಕ್ಷದ ಶಾಸಕರುಗಳು ಆನೇಕಲ್ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ನೀರನ್ನ ವಿರೋಧ ಮಾಡ್ತಕ್ಕಂಥವ್ರು ಆರ್ ಅಶೋಕ್ ಅವರು, ಅರವಿಂದ್ ಲಿಂಬಾವಳಿ ಅವರು. ನಾನು ಎಲ್ಲರ ಹೆಸರು ಹೇಳಕ್ ಹೋಗೋದಿಲ್ಲ, ಅವರೆಲ್ಲ ದೊಡ್ಡವರಾಯ್ತಾರೆ. ನೀವ್ ಹೇಳ್ಬೇಕು, ಮನೆ ಮನೆಗೆ ಹೋಗಿ ಹೇಳ್ಬೇಕು. ಡಿ ಕೆ ಶಿವಕುಮಾರ್ ಅವರು ಒಂದೇ ಒಂದು ಆದೇಶವನ್ನ ಎಷ್ಟು ದಿನ ತಗೊಂಡ್ರು ಅಂತ ಅಂದ್ರೆ 8 ದಿನದಲ್ಲಿ ಆದೇಶ ಮಾಡಿಕೊಟ್ರು. 82 MLD ನೀರು, ಕಾವೇರಿ ನೀರು ಆನೇಕಲ್ ತಾಲೂಕಿಗೆ. ಆನೇಕಲ್ ತಾಲೂಕಿನವರ ಋಣ ನನ್ನ ಮೇಲಿದೆ. ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ನನಗೆ 25,000 ಮತ ಹೆಚ್ಚುವರಿ ಮತಗಳನ್ನ ಕೊಟ್ಟಿದ್ರು. ಆ ಋಣವನ್ನ ತೀರಿಸಬೇಕು. ನನ್ನ ತಮ್ಮನ್ನ ಕೈ ಹಿಡಿದಿದ್ದಾರೆ, ಶಿವಣ್ಣವನಿಗೆ 3ನೇ ಬಾರಿ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ಆದೇಶ ಮಾಡಿ ಕೊಟ್ಟಿದ್ದಾರೆ. ಕೆಲಸ ಪ್ರಾರಂಭ ಆಗ್ತದೆ, ಇನ್ನೊಂದು 5-6 ತಿಂಗಳಲ್ಲಿ ಕೆಲಸ ಪ್ರಾರಂಭ ಆಗ್ತದೆ. ನಾವೇನೇನೋ ಪ್ರಯತ್ನ ಮಾಡುವ, ಈಗಲೇ ಟೆಂಡರ್ ಕರ್ಸ್ಬಿಡ್ಬೇಕು ಅಂತ ಆಗ್ಲಿಲ್ಲ. 3 ತಿಂಗಳು ಉಳಿತಾ ಇತ್ತು. ಟೆಂಡರ್ ಕರೆದ್ಬಿಟ್ಟಿದ್ರೆ 3 ತಿಂಗಳು ಗ್ಯಾಪ್ ಅಲ್ಲಿ ಟೆಂಡರ್ ಪ್ರೋಸೆಸ್ ಎಲ್ಲ ಮುಗಿದಿರೋದು, ತಕ್ಷಣ ಕೆಲಸ ಮಾಡ್ಬೋದಾಗಿತ್ತು. ಆದ್ರೂ ಚಿಂತೆ ಇಲ್ಲ, ಮಾಡ್ತೀವಿ. ಇವತ್ತು ಸರ್ಜಾಪುರಕ್ಕೆ ರಸ್ತೆ ಮಾಡ್ತಾ ಇದ್ದಾರೆ. ಹೇಳಿ ಬಿಜೆಪಿ ಅವ್ರದ ಅಂತ. ಬಿಜೆಪಿ ಅವ್ರ ಕಾಲದಲ್ಲಿ ತಡೆ ಆಗಿತ್ತು. ಇವತ್ತು ನಮ್ಮ ಕಾಲದಲ್ಲಿ ನಾನು ಬಾಲಕೃಷ್ಣ ಅವರವರು ಅಧ್ಯಕ್ಷರಾಗಿದ್ದಾರೆ. ಅವ್ರನ್ನ ಹೇಳಿದ್ದೀನಿ, ಚುನಾವಣೆ ಆದ ತಕ್ಷಣ ಎಲ್ಲೆಲ್ಲಿ ಆ ಸರ್ಜಾಪುರ ಸರ್ಕಲ್ ಅಲ್ಲಿ ಫ್ಲೈಓವರ್ ಅರ್ಜೆಂಟ್ ಆಗಿ ಹಾಕ್ಬೇಕು, ಎಲ್ಲ ಕೆಲಸನೂ ಮಾಡಿ ಈ ಸಂಪೂರ್ಣವಾಗಿ ಆ ರಸ್ತೆಯನ್ನ ಪೂರ್ಣಗೊಳಿಸ್ಬೇಕು ಅಂತ ಹೇಳಿ. ಸಿದ್ದರಾಮಯ್ಯನವ್ರು ಮಾಡಿಸಿದ್ದು, ನಾನ್ ಮಾಡಿಸಿದ್ದು, ಶಿವಣ್ಣವ್ರು ಮಾಡಿಸಿದ್ದು ಏರ್ಪೋರ್ಟ್ಗೆ ಸೇರುವಂತಹ ರಸ್ತೆ. ಅದೊಂದು ರಸ್ತೆಯಿಂದ ತೃಪ್ತಿ ಪಡೋದಿಲ್ಲ. ಇನ್ನು ಅನೇಕ ರಸ್ತೆಗಳನ್ನ ಇವತ್ತು ಅಭಿವೃದ್ಧಿ ಪಡಿಸಲಿಕ್ಕೆ ಕಾರ್ಯಕ್ರಮಗಳನ್ನ ಈಗ ನಾವೇನು ಈ ರಸ್ತೆ ಬಂದ್ವಿ, ಇದನ್ನು ಕೂಡ APMC ಮುಖಾಂತರ ನಬಾರ್ಡ್ನಲ್ಲಿ ಸೇರಿಸಲಿಕ್ಕೆ, ಅಗಲೀಕರಣ ಮಾಡಲಿಕ್ಕೆ ಈಗ ಶಿವಣ್ಣವರು ನಾನು ಮಾತಾಡಿದ್ದೆ ಶಿವಾನಂದ ಪಾಟೀಲ್ ಅವರ ಹತ್ರ, ಡಬಲ್ ರೋಡ್ ಮಾಡಬೇಕು ಅಂತ ಹೇಳಿ. ಆನೇಕಲ್ನ ಅಭಿವೃದ್ಧಿ ಮಾಡಲಿಕ್ಕೆ ನಾವಿಬ್ಬರೂ ಕೂಡ ಕಂಕಣಬದ್ಧರಾಗಿದ್ದೇವೆ. ಸರ್ಜಾಪುರದಲ್ಲಿ ಒಂದು ಸ್ಟೇಡಿಯಂ ಮಾಡಬೇಕು ಅಂತ ಹೇಳಿದ್ದಾರೆ, ಆನೇಕಲ್ಲಲ್ಲಿ ಒಂದು ಸ್ಟೇಡಿಯಂ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ 10 ಕೋಟಿ ಕೊಟ್ಟಿದ್ದೀವಿ. ಇಲ್ಲಿಗೂ ಕೂಡ ಎಷ್ಟು ಬೇಕೋ ಅನುದಾನವನ್ನ ಕೊಡಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧವಾಗಿದ್ದಾರೆ. 6 ಕೋಟಿ ಎಲ್ಗೂ ಕೂಡ ಕೊಟ್ಟಿದ್ದೀವಿ. ಯಾರು ಹೇಳ್ಬೇಕು? ನಾನು ಮನೆಗೆ ಬಂದು ಹೇಳಕ್ಕಾಗ್ತದ? ನೀವು ನೋಡಿದ್ರೆ ನಿದ್ದೆ ಮಾಡ್ತಾ ಇದ್ದೀರಿ, ಏನ್ ಮಾಡೋದು? ನಾನು ಯಾಕೋ ಸಪ್ಪಗಾಗ್ಬಿಟ್ಟಿದ್ದೀರಿ. ಏನಪ್ಪ ಓಟ್ ಕೇಳೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕು ಅಂತ ಕಾಣಿಸ್ತದೆ. ಹೆಂಗಪ್ಪ ಓಟ್ ಕೇಳೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕು. ಹೇಳ್ರಿ, ಈ ದೇಶದಲ್ಲಿ ಬಡವರು ತೆರಿಗೆ ಕಟ್ಟುವಂತ ಕಾನೂನನ್ನ ಜಾರಿಗೆ ತಂದವರು ಯಾರು ಅಂತ ಅಂದ್ರೆ ಅದು ಬಿಜೆಪಿ ಸರ್ಕಾರ. GST ತೆರಿಗೆ ತಂದು ಎಲ್ರಿಗೂ ಕೂಡ ಇವತ್ತು ತೆರಿಗೆ ನೆಟ್ನಲ್ಲಿ ಇವತ್ತು ಹಾಕಿರ್ತಕ್ಕಂಥದ್ದು ಅಂತ ಹೇಳ್ಬೇಕು. ನೀವು ಯಾರ್ಯಾರು ಕಟ್ತಾ ಇದ್ದಾರೆ GST? ಏನು ವೇದಿಕೆ ಮೇಲೆ ಇರೋರಾ? ಯಾರ್ಯಾರು ಕಟ್ತಾ ಇದ್ದಾರೆ? ಕೂಲಿ ಮಾಡೋರು ಕಟ್ತಾ ಇದ್ದಾರೆ, ಕಾರ್ಮಿಕರು ಕಟ್ತಾ ಇದ್ದಾರೆ, ರೈತರು ಕಟ್ತಾ ಇದ್ದಾರೆ, ಮಹಿಳೆಯರು ಕಟ್ತಾ ಇದ್ದಾರೆ. ಭಿಕ್ಷೆ ಮಾಡ್ತಕ್ಕಂತ ಭಿಕ್ಷುಕರು ಕೂಡ ಭಿಕ್ಷೆ ಎತ್ತಿ ಅಂಗಡಿಗೆ ಹೋಗಿ ಊಟ ಕೇಳ್ತು ಅಂದ್ರೆ ಅವರು ಕೂಡ 12% ತೆರಿಗೆಯನ್ನ ಕಟ್ಟುವಂತ ಸಂಸ್ಕೃತಿಯನ್ನ, ಕಾನೂನನ್ನ ಯಾರು ಜಾರಿಗೆ ತಂದ್ರು ಅಂದ್ರೆ ಅದು ಭಾರತೀಯ ಜನತಾ ಪಕ್ಷದವರು. ಬೆಲೆ ಏರಿಕೆ ಕಡಿಮೆ ಆಯ್ತಾ?
ಅಚ್ಚೆ ದಿನ ಬಂತ ಹೇಳ್ಬೇಕಲ್ಲ ನೀವು. ನಿದ್ದೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಬೇಸಿಗೆ ಅಂತ ಹೇಳಿ ಶಿವಣ್ಣ ನೀರಾರು ಕೊಡ್ಸದ್ ಬಿಡ್ಬಿಟ್ಟು ಎಲ್ರಿಗೂ ನಾವು ದಾಹ ಆಯ್ತಾ ಇದೆ ನೀರ್ ಕೊಡಕ್ ಹೋಗ್ಬೇಕು ಹೇಳಿ. ಇವತ್ತು GST ತಂದ ಮೇಲೆ ಯಾರು ತೆರಿಗೆ ಕಟ್ತಾ ಇರೋಂಗಿಲ್ಲ, ಎಲ್ಲರೂ ತೆರಿಗೆ ಕಟ್ಟಬೇಕಾಗಿದೆ. ಬೆಲೆ ಏರಿಕೆ ಯಾವ ಮಟ್ಟಕ್ಕೆ ಹೋಗಿದೆ? ಯಾವ ಬೆಲೆ ಏರಿಕೆಯನ್ನ ಖಂಡನೆ ಮಾಡಿ ಕಾಂಗ್ರೆಸ್ ಅನ್ನ ದೂಷಿಸಿದ್ರೋ ಆ ಬೆಲೆ ಏರಿಕೆಯನ್ನ ತಡಿಲಿಕ್ಕೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ವಿಫಲ ಆಗಿದೆ ಅಂತಕ್ಕಂಥದ್ದನ್ನ ಮನೆ ಮನೆಗೆ ಬಾಗ್ಲು ತಟ್ಟಿ ಹೇಳ್ಬೇಕು, ಬಾಗ್ಲು ಕದ ತಟ್ಟಿ ಹೇಳ್ಬೇಕು, ಹೋಗ ಅವ್ರ ಮನೇಲಿ ಕೂತ್ಕೊಂಡು ಹೇಳ್ಬೇಕು, ಬೆಲೆ ಏರಿಕೆಯನ್ನ ತಡಿಲಿಲ್ಲ ಪ್ರಧಾನಮಂತ್ರಿಗಳು. ಇದು ನನ್ನ ಹೇಳಿಕೆ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಅಲ್ಲ, ಇದು ಯಾರ ಹೇಳಿಕೆ? ಮೋದಿ ಅವರು, ಅಮಿತ್ ಶಾ ಅವರು, ಭಾರತೀಯ ಜನತಾ ಪಕ್ಷದವರು ಈ ದೇಶದಲ್ಲಿ ಡಂಗೂರ ಹಾಕಿ ಸಾರಿದಂತ ಹೇಳಿಕೆ. ಬೆಲೆ ಏರಿಕೆಯನ್ನ ತಳಿತೇವೆ ಅಂತೇಳಿ ಇವತ್ತು ಮೌನವಾಗಿ ಕುಳಿತಿದ್ದಾರೆ, ಜನರನ್ನ ಮರಳು ಮಾಡ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವ್ ಹೇಳ್ಬೇಕು, ನೀವ್ ಹೇಳಿ ಮತವನ್ನ ಯಾಚನೆ ಮಾಡಬೇಕು. ಕಾಂಗ್ರೆಸ್ ಯಾವತ್ತೂ ಕೂಡ ಕೊಟ್ಟ ಮಾತಿನಿಂದ ನಿಂದೆ ಹೋಗ್ತಕ್ಕಂತ ಮಾತಿಲ್ಲ. ಏನು ಮಾತನ್ನ ನಾವು ಕೊಡ್ತೇವೆ ಆ ಮಾತನ್ನ ನಾವು ಉಳಿಸ್ಕೊಂಡಿದ್ದೇವೆ. ಪೆಟ್ರೋಲ್ ಡೀಸೆಲ್ ಬೆಲೆ, ಗ್ಯಾಸ್ನ ಬೆಲೆ ಮರ್ತೋಗಿದ್ದೀರಿ ನೀವು. ಜನರಿಗೆ ಜ್ಞಾಪಿಸಬೇಕು, ಮರು ಜಾಸ್ತಿ. ನನಗೆ ಮರ್ತೋಗ್ತದೆ, ವಯಸ್ಸಾಯ್ತು. ಪ್ರಸಾದ್ ಅವರೇ ಹೇಳ್ಬೇಕು ಜನಕ್ಕೆ ಏನಂತ. ಅಣ್ಣ, ಪೆಟ್ರೋಲ್ ಬೆಲೆ 60 ರೂಪಾಯಿ ಇತ್ತು, ಈಗ 110 ರೂಪಾಯಿ ಆಗಿದೆ. ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು, ನಮ್ಮ ಕಾಲದಲ್ಲಿ ನಾನು ಪ್ರಧಾನಮಂತ್ರಿ ಆದ್ರೆ 60 ರೂಪಾಯಿ ಅಲ್ಲ, ಅದನ್ನ ಇನ್ನ ಕಡಿಮೆ ಮಾಡ್ತೀನಿ, ಟ್ಯಾಕ್ಸ್ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು. ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಮೆಸೇಜ್ಗಳ ಮೇಲೆ ಮೆಸೇಜ್ಗಳು, ಮೆಸೇಜ್ ಮೇಲೆಗಳ ಮೆಸೇಜು, ಸುಳ್ಳು ಮೇಲೆ ಸುಳ್ಳು, ಸುಳ್ಳು ಮೇಲೆ ಸುಳ್ಳು. ಗ್ಯಾಸು 450 ಇತ್ತು, 900, 1000 ರೂಪಾಯಿ, 1100 ರೂಪಾಯಿ ಇತ್ತು, 100 ರೂಪಾಯಿ ಕಡಿಮೆ ಮಾಡಿದ್ರು. ಅಯ್ಯೋ ಪಾಪ ಅಂತ ಅಂದ್ಬಿಟ್ಟು ಹೆಣ್ಣು ಮಕ್ಕಳಿಗೆ. ಚುನಾವಣೆ ಆದ್ಮೇಲೆ ಮತ್ತೆ ಜಾಸ್ತಿ ಮಾಡ್ತಾರೆ, ಚುನಾವಣೆ ಆದ್ಮೇಲೆ ಮತ್ತೆ ಜಾಸ್ತಿ ಮಾಡ್ತಾರೆ. ಈಗ 900, 950 ಇರ್ಬೇಕು. ಜೀವನ ಕಷ್ಟ ಆಯ್ತಾ ಇಲ್ವಾ? ಬದುಕದ್ ಕಷ್ಟ ಆಯ್ತಾ ಇಲ್ವೇನ್ರಿ? ದಿನ 2 ಲೀಟರ್ ಪೆಟ್ರೋಲ್ ಬೇಕು, 4 ಲೀಟರ್ ಡೀಸೆಲ್ ಬೇಕು. ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀರಿ ಗೊತ್ತಾ? ಒಂದ್ಸಾರಿ ಲೆಕ್ಕ ಹಾಕಿ ನೋಡಿ, ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀರಿ ಅಂತ. ಒಬ್ಬ 10,000 ರೂಪಾಯಿ ಖರ್ಚು ಮಾಡಿದ್ರೆ ಎಷ್ಟು ಟ್ಯಾಕ್ಸ್ ಬೀಳ್ತದೆ? ಒಬ್ಬ 20,000 ರೂಪಾಯಿ ಕಟ್ಟಿದ್ರೆ ಎಷ್ಟು ಟ್ಯಾಕ್ಸ್ ಖರ್ಚು ಮಾಡ್ತೀರಿ? ಒಬ್ರು 50,000 ರೂಪಾಯಿ ತಿಂಗಳು ಖರ್ಚು ಮಾಡಿದ್ರೆ ಎಷ್ಟು ಟ್ಯಾಕ್ಸ್ ಬರುತ್ತೆ? ಒಬ್ರು 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಎಷ್ಟು ಬೀಳ್ತದೆ? ಒಬ್ಬ ತಿಂಗಳಿಗೆ 5,000 ರೂಪಾಯಿ ಖರ್ಚು ಮಾಡಿದ್ರೆ ಎಷ್ಟು ಟ್ಯಾಕ್ಸ್ ಅನ್ನ ಈ ದೇಶಕ್ಕೆ ಈ ತೆರಿಗೆ ರೂಪದಲ್ಲಿ ನೀವು ಕಟ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ಲೆಕ್ಕ ಹಾಕಿ ನೋಡೋಣ. ಹೇಳ್ತೀನಿ, ಲೆಕ್ಕ ಹಾಕಿದೀರಾ? ನೀವು ಹೇಳ್ಬೇಕು, ಹುಡುಗರಿಗೆ ಹೇಳ್ಬೇಕು, ತಾಯಂದಿರಿಗೆ ಹೇಳ್ಬೇಕು, ಎಲ್ಲ ನಾಗರಿಕರಿಗೆ ಹೇಳ್ಬೇಕು ಎಷ್ಟೆಷ್ಟು ಟ್ಯಾಕ್ಸ್ ಬೀಳ್ತಾ ಇದೆ ಯಾವ್ಯಾವ್ದಕ್ಕೆ ಅಂತ. ಯಾಕೆ ಅಂದ್ರೆ ಅವ್ರ ಲೆಕ್ಕ ಹಾಕಲ್ಲ. ಏನೋ ಕೇಳ್ಬಿಟ್ಟು ಬೈಕೊಂಡು ಈಸ್ಕೊಂಡು ಹೋಯ್ತಾ ಇರ್ತಾರೆ, ಅದ್ರೊಳಗಡೆನೆ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ ಟ್ಯಾಕ್ಸ್ ನ, GST ನ. ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್, ಒಂದ್ ಕಡೆ GST, ಇನ್ನೊಂದ್ ಕಡೆ ಸೆಸ್, ಇನ್ನೊಂದ್ ಕಡೆ ಕಸ್ಟಮ್ಸ್. ಇವತ್ತು ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಬೆಲೆ ಏರಿಕೆಯನ್ನ ತಡಿಲಿಕ್ಕೆ ವಿಫಲವಾದಂತಹ ಒಂದು ಸರ್ಕಾರ, ಕೇಂದ್ರ ಸರ್ಕಾರ, ಸಂವಿಧಾನವನ್ನ ಬದಲಾವಣೆಯನ್ನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ಸರ್ಕಾರ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಗ್ಗೊಲೆ ಮಾಡತಕ್ಕಂತ ಒಂದು ಸರ್ಕಾರ. ಇವತ್ತು ಏನು ನಾವು ಈ ವಿಚಾರಗಳನ್ನ ಇಟ್ಕೊಂಡು ಹೋರಾಟವನ್ನ ಕಳೆದ ಚುನಾವಣೆಯಲ್ಲಿ ಮಾಡಿದ್ವಿ, ತಾವು ಆಶೀರ್ವಾದ ಮಾಡಿದ್ರಿ.
ಆಶೀರ್ವಾದ ಮಾಡುವಾಗ ನಾವು ಕೇಳಿದ್ವಿ 5 ಗ್ಯಾರಂಟಿಗಳನ್ನ ಕೊಟ್ಟು, 5 ಗ್ಯಾರಂಟಿಗಳನ್ನ ಕೊಟ್ಟು ಕೇಳಿದ್ವಿ. ಯಾವುದು? ಈ ಹಸ್ತದಲ್ಲಿರ್ತಕ್ಕಂಥ 5 ಬೆರಳುಗಳನ್ನ ಲೆಕ್ಕ ಹಾಕಿ 5 ಗ್ಯಾರಂಟಿಗಳನ್ನ ಡಿ ಕೆ ಶಿವಕುಮಾರ್ ಅವರು ಜೋಡಣೆ ಮಾಡಿದ್ರು, ಸಿದ್ದರಾಮಯ್ಯನವರು ಜೋಡಣೆ ಮಾಡಿದ್ರು. ಒಂದೊಂದು ಬೆರಳು ಒಂದೊಂದು ಗ್ಯಾರಂಟಿಯನ್ನ ಸೂಚಿಸ್ತದೆ. ಈ ಕೈ ದಾನ ಮಾಡುವ ಕೈ, ಈ ಕೈ ದುಡಿಯುವ ಕೈ, ಈ ಕೈ ಊಟ ಮಾಡುವ ಕೈ, ಈ ಕೈ ಮಕ್ಕಳನ್ನ ಸಾಕುವಂತ ಕೈ. ಈ ಕೈಯನ್ನ ಗಟ್ಟಿಯಾಗಿ ಚೆನ್ನಾಗಿಟ್ಕೋಬೇಕು ಅಂತ ಅಂದ್ರೆ ಈ 5 ಬೆರಳುಗಳು ಇದ್ರೆ ಮಾತ್ರ ಸಾಧ್ಯ. ಈ ಗ್ಯಾರಂಟಿಗಳನ್ನ ಯಾವ ಸಂಕೇತದಲ್ಲಿ ಮಾಡಿದ್ದೇವೆ ಅಂತ ಅಂದ್ರೆ ಒಂದೊಂದು ಬೆರಳು ಒಂದೊಂದು ಗ್ಯಾರಂಟಿಯನ್ನ ಈ ದೇಶದ ದುಡಿಯುವ ಕೈಗಳನ್ನ, ಬಡವರನ್ನ ರಕ್ಷಣೆ ಮಾಡ್ತಕ್ಕಂಥ, ಕೂಲಿ ಕಾರ್ಮಿಕರನ್ನ ರಕ್ಷಣೆ ಮಾಡ್ತಕ್ಕಂಥ, ನನ್ನ ತಾಯಂದಿರನ್ನ, ನನ್ನ ಸಹೋದರಿಯರನ್ನ ರಕ್ಷಣೆ ಮಾಡ್ತಕ್ಕಂಥ, ಶಕ್ತಿ ತುಂಬತಕ್ಕಂಥ ಒಂದು ಕೆಲಸ ಈ 5 ಗ್ಯಾರಂಟಿಗಳಲ್ಲಿ ನಾವು ಮಾಡಿದ್ವಿ. ನೀವೆಲ್ಲ ಬೀದಿಗಿಳಿದು ಓಡಾಟ ಮಾಡಿದ್ರಿ ಶಿವಣ್ಣವರ ನೇತೃತ್ವದಲ್ಲಿ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆಗೆ, GST ವಿರುದ್ಧ ಹೋರಾಟ ಮಾಡಿದ್ರಿ, ನಿರುದ್ಯೋಗ ಸಮಸ್ಯೆ ವಿರುದ್ಧ ಹೋರಾಟ ಮಾಡಿದ್ರಿ. ಕರೋನಾ ಸಂದರ್ಭದಲ್ಲಿ ನಾವು ಕೇಳಿದಂತಹ ಬೇಡಿಕೆಗಳನ್ನ ಯಾವುದನ್ನು ಕೂಡ ಈಡೇರಿಸಲಿಲ್ಲ. 10,000 ಕೊಡಿ ಒಂದು ಕುಟುಂಬಕ್ಕೆ ಅಂತ ಕೇಳ್ದೋ, ಕೊಡ್ಲಿಲ್ಲ. 5,000 ಕೊಡಿ ಅಂತ ಕೇಳ್ದೋ, ಕೊಡ್ಲಿಲ್ಲ. ಆದ್ರೆ ಇವತ್ತು ನಮ್ಮ ಸರ್ಕಾರ ನಾವು ಏನು 5 ಗ್ಯಾರಂಟಿಗಳನ್ನ ರಚನೆ ಮಾಡಿದ್ವಿ, ಆ 5 ಗ್ಯಾರಂಟಿಗಳನ್ನ ಇವತ್ತು ಅನುಷ್ಠಾನ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಖುಷಿಯಿಂದ ಇದ್ದಾರೆ, ಎಲ್ಲ ಕುಟುಂಬದವರು ಖುಷಿಯಿಂದ ಇದ್ದಾರೆ. ಯಾಕೆ ಖುಷಿ ಇದ್ದಾರೆ ಅಂತಂದ್ರೆ ಈ 5 ಗ್ಯಾರಂಟಿಗಳನ್ನ ನಾನೆಲ್ಲ ಹೇಳಿದ್ದು, ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ ಇದನ್ನ ಮನೆಗೆ ಹೋಗಿ ಹೇಳಿದವ್ರು ಯಾರು ಅಂದ್ರೆ ನೀವುಗಳು ಹೋಗಿ ಹೇಳಿದ್ರಿ. ಶಿವಣ್ಣ ಅವ್ರಿಗೆ ಓಟ್ ಹಾಕಿ, ಕಾಂಗ್ರೆಸ್ಗೆ ಓಟ್ ಹಾಕಿ, ನಿಮ್ಗೆ ತಿಂಗಳಿಗೆ 2,000 ಕೊಡ್ತೀವಿ. ಕಾಂಗ್ರೆಸ್ಗೆ ಓಟ್ ಹಾಕಿ, ಗಾರ್ಮೆಂಟ್ಗಳಲ್ಲಿ ಹೋದ್ರಿ, ಕಾಂಗ್ರೆಸ್ಗೆ ಓಟ್ ಹಾಕಿ ನಿಮ್ಗೆ ಬಸ್ ಫ್ರೀ ಮಾಡ್ತೀವಿ. ಮನೆಗೆ ಹೋಗಿ ಹೇಳಿದ್ರಿ, ಕಾಂಗ್ರೆಸ್ಗೆ ಓಟ್ ಹಾಕಿ ಕರೆಂಟ್ ಫ್ರೀ ಕೊಡ್ತೀವಿ. ಹುಡುಗರ ಹತ್ರ ಹೋಗಿ ಹೇಳಿದ್ರಿ, ಕಾಂಗ್ರೆಸ್ಗೆ ಓಟ್ ಹಾಕಿ ನಿಮ್ಗೆ 3,000 ರೂಪಾಯಿ ಯುವ ನಿಧಿ ಕೊಡ್ತೀವಿ ಅಂತ. ಬಡವರಿಗೆ ಹೇಳಿದ್ರಿ, ಕಾಂಗ್ರೆಸ್ಗೆ ಓಟ್ ಹಾಕಿ ಇನ್ನ 5 kg ಅಕ್ಕಿ ಕೊಡ್ತೀವಿ ಅಂತ. ಹೋಗಿದ್ರಾ ಇಲ್ವಾ? ಯಾರ್ಯಾರು ಹೋಗಿದ್ರಿ? ಕೈ ಎತ್ತಿ. ಅರ್ಧ ಜನ ಮಾತ್ರ ಹೋಗಿದ್ದಿತ್ತು. ಶಿವಣ್ಣ, ನಿನಗೆ ಅರ್ಥ ಅಂದ್ರೆ ನನಗಿನ್ ಕಾಲ್ ಕಣ. ಅರ್ಧ ಜನನೇ ಕೈ ಎತ್ತಿದ್ದಪ್ಪ. ಇನ್ನೊಂದ್ಸರಿ ನೋಡೋಣ ಎತ್ತಿ. ಈಗೇನೋ ಹೋಗ್ತೀವಿ. ನೀವು ಕೇಳಿದ್ರಲ್ಲ, ನಮ್ ಸರ್ಕಾರ ಬಂದ್ಬಿಡ್ತು ಅಂತ ಹೇಳಿ ಬಿಜೆಪಿ ಅವ್ರು ಹೇಳ್ದಂಗೆ, ಅಮಿತ್ ಶಾ ಹೇಳ್ದಂಗೆ, ನರೇಂದ್ರ ಮೋದಿ ಅವ್ರು ಹೇಳ್ದಂಗೆ 15 ಲಕ್ಷ ಕೊಡ್ತೀವಿ ಅನ್ನೋದ. ಅಯ್ಯೋ, ನಾವು ಚುನಾವಣೆಗೆ ಹೇಳಿತ್ತು ಸುಳ್ಳು, ನಡೀರಯ್ಯ ಅಂತ ಅಂದಿದ್ದಿದ್ರೆ ನಿಮ್ ಮಾನ ಮರ್ಯಾದೆ ಉಳಿತಿತ್ತೇನ್ರಿ ಕಾರ್ಯಕರ್ತರಾಗಿ? ಕಾರ್ಯಕರ್ತರಾಗಿ ನೀವು ಎದೆ ತಟ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇತ್ತ? ಮನೆಗಳಿಗೆ ಹೋಗಿ ಸಾಧ್ಯ ಇತ್ತ? ಬೀದಿನಲ್ಲಿ ಓಡಾಗ ಕಾಯ್ತಿತ್ತೇನ್ರಿ? ನಾಳೆ ಬೆಳಗ್ಗೆ ಇವತ್ತು ಹೋಗಿ ಮನೆಗೆ ಓಟ್ ಕೇಳಿ ಅಂತ ಕೇಳಲಿಕ್ಕೆ ನಿಮ್ಗೆ ಮಾತು ಬರ್ತಿತ್ತೇನ್ರಿ? ನೀವೇನ್ ಹೇಳ್ತಾ ಇದ್ರಿ? ಯಾವ ಮಗ ಹೊತ್ಕೊಂಡು ಹೋಗೋಣ ರೀ ನಿಮ್ನ? ನಿಮ್ ಮಾತು ಕಟ್ಕೊಂಡು ಗ್ಯಾರಂಟಿ ಕಾರ್ಡ್ನ ಎತ್ಕೊಂಡೋಗಿ ಮನೆಗೆ ಕೊಟ್ಬಿಟ್ಟು ಬಂದು ಇವತ್ತು ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಲಿಲ್ಲ ಅಂತ ಹೇಳಿ ನಮ್ಮನ್ನ ಬೈತಿರ್ಲಿಲ್ವಾ ನೀವು? ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಾಭಿಮಾನದಿಂದ ಮನೆಗೆ ಹೋಗ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು 5 ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಎದೆ ತಟ್ಟಿ ಹೇಳ್ತಾ ಇದ್ದಾರೆ, ಇದು ನಮ್ಮ ಗ್ಯಾರಂಟಿ, ಇದು ಮೋದಿ ಗ್ಯಾರಂಟಿ ಅಲ್ಲ, ಈ ಮೋದಿ ಗ್ಯಾರಂಟಿ ಸುಳ್ಳಿನ ಗ್ಯಾರಂಟಿ, ಇದು ಕಾಂಗ್ರೆಸ್ ಗ್ಯಾರಂಟಿ, ಮನೆಗೆ ತಲುಪುವಂತ ಗ್ಯಾರಂಟಿ. ಇದನ್ನ ಎತ್ಕೊಂಡು ಮನೆಗೆ ಹೋಗೋದಿಲ್ವೇನ್ರಿ ನೀವು? ಹೇಳಕ್ಕೆ ಹೋಗಕ್ಕೆ ಇನ್ನ ಯೋಚನೆ ಮಾಡ್ತಾ ಇದ್ದೀರಲ್ಲಪ್ಪ. ಹೋಗಕ್ಕೆ ಕಷ್ಟ ಪಡ್ತಾ ಇದ್ದೀರಲ್ಲ. ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಗೊತ್ತೇನ್ರಿ? ಆನೇಕಲ್ ತಾಲೂಕಲ್ಲಿ 83,000 ಕುಟುಂಬಗಳು
83,000 ಕುಟುಂಬಗಳು 2,000 ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದೆ. ಎಷ್ಟು ಜನ? ನೀವು ಅವ್ರನ್ನೆಲ್ಲ ಗುರುತಿಸ್ಬೇಕು. ಹಳ್ಳಿ ಹೋಗಿ, ಬೂತಲ್ಲಿ ಹೋಗಿ, ಯಾರು ಹೋಗ್ಬೇಕು? ಕಾರ್ಯಕರ್ತರಲ್ಲ, ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು, ಇಲ್ಲಿರ್ತಕ್ಕಂಥ ಮುಖಂಡರುಗಳು ಗುಂಪಾಗಿ ಮನೆ ಮನೆಗೆ ಹೋಗಿ ಬಾಗಿಲು ತಟ್ಟಿ ಹೇಳ್ಬೇಕು, ಇದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು, ನೀವು ಕಷ್ಟದಲ್ಲಿದ್ದೀರಿ ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು, ನಾವು ನಿಮಗೆ ಈ ಮಾತನ್ನ ಕೊಟ್ಟಿದ್ವಿ. ಬಿಜೆಪಿ ಅವರು ಹಿಂದಿಂದನೇ ಹೋಗಿ ಹೇಳೋರು ಇದು ಸುಳ್ಳು, ಇದು ಮೋಸ, ಇದು ಗ್ಯಾರಂಟಿ ಕಾರ್ಡ್ ಅಲ್ಲ, ಇದು ಬೋಗಸ್ಸು. ಎಲ್ಲಿ ಕೊಡ್ತಾರೆ? ದುಡ್ಡಿಲ್ಲ, ದಿವಾಳಿ ಆಗೋಯ್ತದೆ. ಹೇಳಿಲ್ವೇನ್ರಿ? ನಿಮ್ ಹಿಂದಿನ ಬರ್ತೈತೆ ಹೇಳ್ತಾ ಇರ್ಲಿಲ್ವಾ? ಇವತ್ತೇನು ಬಿಜೆಪಿ ಅವರು ಅಂತ ನಾವು ವಿಂಗಡಿಸಿದೀವಾ? ದಳದವರು ಅಂತ ನೀವು ವಿಂಗಡಿಸಿದೀರಾ? ಯಾರು ವಿಂಗಡಿಸಿದೀರಾ? ಇಲ್ವಲ್ಲ. ಅಥವಾ ಇವನ್ ಯಾವ್ದ ಧರ್ಮದವನು, ಇವನು ಒಕ್ಕಲಿಗರವನು, ಇವನು ಲಿಂಗಾಯತರವನು, ಅಥವಾ ಇವನು ಶೆಡ್ಯೂಲ್ ಕ್ಯಾಸ್ಟ್, ಇವನು ಶೆಡ್ಯೂಲ್ ಟ್ರೈಬು, ಅಥವಾ ಇವನು ಬ್ಯಾಕ್ವರ್ಡ್, ಇವನು ಮೈನಾರಿಟಿ ಅಂತ ಏನಾರ ವಿಂಗಡಿಸಿದೀರಾ? ಏನಿಲ್ವಲ್ಲ. ಎಲ್ರಿಗೂ ಕೊಟ್ಟಿದ್ದೀವಿ. ಖುಷಿಯಿಂದ ಹೇಳ್ಬೇಕು. ಯಾವ್ದ? ಖುಷಿಯಿಂದ ಹೇಳ್ಬೇಕು, ಸಂತೋಷದಿಂದ ಕೇಳ್ಬೇಕು. ಇವತ್ತು ನಾವು ಮಾಡಿರುವಂತ ಕೆಲಸವನ್ನ ಸ್ವಾಭಿಮಾನದಿಂದ ನೀವು ಮತವನ್ನ ಕೇಳಬೇಕು. ನಮ್ಮ MP ಕೆಲಸ ಮಾಡಿದ್ದಾರೆ, ಕೂಲಿ ಕೊಡಿ ಅಂತ ಕೇಳಬೇಕು. ಕೂಲಿ ಕೊಡ ಕೆಲಸ ಕಾಲ ಬಂದಿದೆ, ಕೂಲಿ ಕೊಡಿ ಅಂತ ಕೇಳಬೇಕು. ಕರೆಂಟ್ ಎಷ್ಟು ಜನ ಉಪಯೋಗಿಸ್ತಾ ಇದ್ದೀರಿ ಅನ್ಕೊಂಡಿದ್ದೀರಿ? 200 ಯೂನಿಟ್ನ ಎಷ್ಟು ಜನ ಉಪಯೋಗಿಸ್ತಾ ಇದ್ದೀರಿ? ಆನೇಕಲ್ ತಾಲೂಕಲ್ಲಿ ಅನ್ಕೊಂಡಿದ್ದೀರಿ? ಶಿವಣ್ಣ, 2,88,000 ಕುಟುಂಬಗಳು ಆನೇಕಲ್ ತಾಲೂಕಿನಲ್ಲಿ ಉಚಿತ ಕರೆಂಟ್ ಅನ್ನ 200 ಯೂನಿಟ್ ಅನ್ನ ಉಪಯೋಗಿಸ್ತಾ ಇದ್ದಾರೆ ಅಂತ ಅಂದ್ರೆ, ನಿಮ್ಮ ಅಪಾರ್ಟ್ಮೆಂಟ್ ಅವರು ಉಪಯೋಗಿಸ್ತಾ ಇದ್ದಾರೆ, ಲೇಔಟ್ ಅವರು ಉಪಯೋಗಿಸ್ತಾ ಇದ್ದಾರೆ. ಧೈರ್ಯವಾಗಿ ಮನೆಗೆ ಹೋಗಿ ಹೇಳಿ ಏನಂತ ಅಂದ್ರೆ, ನಮ್ಮ ಸರ್ಕಾರದ ಸಾಧನೆ, ನಾವು ನಿಮ್ಗೆ ಸಹಾಯ ಮಾಡ್ತಾ ಇದೀವಿ. ನಿಮ್ಗೆ 100 ರೂಪಾಯಿ, 1,000 ರೂಪಾಯಿ ಉಳಿತಾ ಇದೆ, 1,500 ರೂಪಾಯಿ ಉಳಿತಾ ಇದೆ, 2,000 ರೂಪಾಯಿ ಉಳಿತಾ ಇದೆ, ನೀವು ನಮಗ್ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದಿಂದ ಅಂತ ಹೇಳ್ಬೇಕಾ ಬೇಡವಾ? ನಿಮ್ಗೆ ಹೇಳಕ್ ಶಕ್ತಿ ಇದೆಯಾ ಇಲ್ವಾ? ಯಾಕೆ ನಾಚಿಕೆ ಪಟ್ಕೋತಾ ಇದ್ದೀರಲ್ಲ? ನಾನು ಅನ್ಕೊಂಡಿದ್ದೆ ನನ್ನ ಪರವಾಗಿ ಇವತ್ತು 2 ರೌಂಡ್ ಎಲೆಕ್ಷನ್ ಕ್ಯಾಂಪೇನ್ ಮಾಡಿದೀನಿ ಅಂತ. ಮನೆಗೆ ಹೋಗಿರೋರು ಕೈ ಎತ್ತಿ. ಸುಮ್ಮನೆ ನಾನು ಡೋ ಮಾಡ್ತಾ ಇದ್ದೀರಿ. ನಾನು ಮುಂದಕ್ಕೆ ಪ್ರಶ್ನೆ ಕೇಳೋಕೆಲ್ಲ ಉತ್ತರ ಹೇಳ್ಬೇಕಾಯ್ತದೆ. ನಿಜ ಕೈ ಎತ್ತಿ, ಸುಮ್ಮನೆ ಆಮೇಲೆ ನನ್ನ ಹತ್ರ ತಗ್ಲಾಕಬೇಡಿ. ನಾನು ಅನ್ಕೊಂಡಿದ್ದೆ ನೀವೆಲ್ಲ ಈಗ ಆಲ್ರೆಡಿ 2 ಸಾರಿ ಹೋಗಿ ಓಟ್ ಕೇಳ್ಬಿಟ್ಟು ಬಂದಿದ್ದೀರಿ. ಬಸ್ಸಲ್ಲಿ ಸೀಟ್ಗೆ ಟವಲ್ ಹಾಕ್ತಾರಲ್ಲ, ಹಂಗೆ ಮುಂಚಿತವಾಗಿ ಹೋಗಿ ಕಾಂಗ್ರೆಸ್ ಓಟ್ ಹಾಕಿ ಅಂತ ಟವಲ್ ಹಾಕ್ಬಿಟ್ಟು ಬಂದಿದ್ದೀರಿ. ಬಿಜೆಪಿ ಅವ್ರು ಬರೋದಕ್ಕಿನ್ನೆ ಅಂತ ಮುಂಚಿತವಾಗಿ ಅಂತ ಅನ್ಕೊಂಡಿದ್ನಪ್ಪ. ಹಾಕ್ತೀರಾ ಇಲ್ವಾ? ಹಾಕದಲ್ಲ. ಈ ದೇಶದ ಪ್ರಧಾನಮಂತ್ರಿಗಳಿಗೆ ಹೇಳ್ಬೇಕು, ಈ ದೇಶದ ಗೃಹ ಸಚಿವರಿಗೆ ಹೇಳ್ಬೇಕು, ನಾವು ಕೆಲಸ ಮಾಡೋರಿಗೆ ಕೂಲಿ ಕೊಡ್ತಾ ಇದ್ದೀವಿ. ಈ ಸ್ವಾಭಿಮಾನದ ಕನ್ನಡಿಗನಿಗೆ, ಕನ್ನಡಿಗರ ಕಾವಲುಗಾರನಿಗೆ ನಾವು ಮತ ಹಾಕ್ತಾ ಇದ್ದೀವಿ ಅಂತಕ್ಕಂತ ಒಂದು ಸಂದೇಶವನ್ನ ಬೆಂಗಳೂರು ಗ್ರಾಮಾಂತರದಿಂದ ದಿಲ್ಲಿಗೆ ಕಳಿಸುವಂತ ಕೆಲಸವನ್ನ ಇವತ್ತು ಮಾಡಬೇಕು. ಶಿವಣ್ಣ ಕೇಳ್ದ ಮೆಟ್ರೋ ಬೇಕು ಅಂತ. DK ಶಿವಕುಮಾರ್ ಅವ್ರು ಯೋಚನೆ ಮಾಡಲಿಲ್ಲ. ಹತ್ತಿಬಲ್ಲಿವರೆಗೇನಪ್ಪ ಅಂದ್ರು, ಹ್ಞೂ ಅಂತ ಅಂದ್ರು, ಒಂದ್ ಸೈನ್ ಹಾಕಿದ್ರು. ಇಲ್ಲ ಸ್ವಾಮಿ ಸರ್ಜಾಪುರದವ್ರಿಗೂ ಅಂದ್ರು, ಅದಕ್ಕೂ ಒಂದ್ ಸೈನ್ ಹಾಕಿದ್ರು. ಅಯ್ಯೋ ಆನೇಕಲ್ ಬಿಟ್ಟೋಯ್ತಾ ಸ್ವಾಮಿ ಅಂತ ಅಂದ್ರು, ಆನೇಕಲ್ಗೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇಂಥ ಒಬ್ರು ನಾಯಕರು, ಇಂಥ ಒಬ್ರು ಶಾಸಕರು, ಇಂಥ ಒಬ್ರು MP ನಿಮ್ಗೆ ಸಿಗ್ತಾರೇನ್ರಿ? ಇಂಥ ಸರ್ಕಾರ ಸಿಗ್ತದ? ನಾವು ಏನು ಮಾತನ್ನ ಕೊಟ್ಟಿದ್ದೇವೆ ಆ ಮಾತನ್ನ ನಡೆಸ್ಕೊಳ್ತೇವೆ, ಆ ಮಾತಿನಂತೆ ನಡೀತೇವೆ. ಇವತ್ತು ನನ್ನ ತೆರಿಗೆ, ನನ್ನ ಹಕ್ಕು. ಎಷ್ಟು ಜನ ಈ ಪುಸ್ತಕ ನೋಡಿದ್ರಿ ಕೈ ಎತ್ತಿ? ಇನ್ನ ಅಂತಿಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು ಸರಿಯಾಗಿ. ಬ್ಲಾಕ್ ಅಧ್ಯಕ್ಷರು ನೇತೃತ್ವದಲ್ಲಿ ಇನ್ನ ಮನೆಗೆ ಹೋಗ್ಲಿಲ್ಲ ಇವು. ಇವತ್ತು ನೀವುಗಳು ಯೋಚನೆಯನ್ನ ಮಾಡಬೇಕು. ನನ್ನ ತೆರಿಗೆ ನನ್ನ ಹಕ್ಕು ಅಂತಕ್ಕಂಥ ಪುಸ್ತಕನ ಮನೆಗೆ ಕೊಡ್ಲಿಕ್ಕೆ ಹೇಳಿದ್ದೇನೆ. ಇದರಲ್ಲಿ ಅನೇಕ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೇನೆ, ತಿಳಿಸಿದ್ದೇನೆ. ಏನೇನಿದೆ ಅಂತ ಅಂದ್ರೆ ಒಂದಲ್ಲ ಎರಡಲ್ಲ
ಈ ರಾಜ್ಯದ ಕನ್ನಡಿಗರಿಗೆ, ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ, ಈ ರಾಜ್ಯದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾವಂತ ಯುವಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಇವತ್ತು ನಾವು ಎಚ್ಚೆತ್ತು ಚುನಾವಣೆಯನ್ನ ಮಾಡಬೇಕಾಗಿದೆ. ನಾನು ಇದರ ವಿರುದ್ಧ ಪ್ರಶ್ನೆ ಮಾಡಿದ್ದಕ್ಕೆ ನನಗೆ ದೇಶದ್ರೋಹಿ ಅಂತಕ್ಕಂಥ ಪಟ್ಟವನ್ನ ಕಟ್ಟಿದ್ರು. ಇನ್ನೊಬ್ರು ನನ್ನನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಅಂದ್ರು. ನಾನು ಅವ್ರನ್ನ ಭೇಟಿ ಮಾಡೋಣ ಅಂತಿದ್ದೆ, ಹೋಗಿ ಆಯ್ತಪ್ಪ ಗುಂಡಿಕ್ಕದಿದ್ರೆ ಅಂತ. ಆಮೇಲೆ ನನಗೆ ಗೊತ್ತಾಯ್ತು, ನಾನೇನಾರ ಹೋಯ್ತು ಅಂತ ಅಂದ್ರೆ ಮಾರ್ಕೆಟ್ ಜಾಸ್ತಿ ಮಾಡ್ಕೊಂಡು ಟಿಕೆಟ್ ಗಿಟ್ಟಿಸ್ಕೊಂಡ್ಬಿಡ್ತಾರೆ ಅಂತ. ಆಮೇಲೆ ನಾವೇ ಹಿಂಗೆ ಚಿಂತೆ ಮಾಡಿದ್ವಿ, ಹಿಂಗೆ ಒಂದಷ್ಟು ಜನ ಎಲ್ಲ ಕೂತ್ಕೊಂಡು ಯಾವಾಗ ಹೋಗೋದು ಅಂತ. ಅಯ್ಯೇ ಟಿಕೆಟ್ ಅಳ್ಳಾಡ್ತಾ ಇದೆ, ಈಗೇನಾರ ಹೋಯ್ತು ಅಂತ ಅಂದ್ರೆ ಹೀರೋ ಆಗೋಯ್ತಾನೆ, ಟಿಕೆಟ್ ಬಂದ್ಬಿಡ್ತದೆ, ಸುಮ್ಮನೆ ಇರು, ತಡ್ಕಿರು, ಅವನಾಗಿದ್ದ ಅವನು ಔಟ್ ಆಗೋತಾನೆ, ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತೇಳಿ. ಈಗ ನೋಡಿದ್ರಲ್ಲ ಏನಾದ್ರು ಅಂತ. ಇವತ್ತು ನನ್ನ ತೆರಿಗೆ, ನನ್ನ ಹಕ್ಕು ಯಾರು ಕಟ್ತಾ ಇದ್ದಾರೆ ತೆರಿಗೆನ? ನೀವೆಲ್ಲ ಕಟ್ತಾ ಇದ್ದೀರಿ. ಈ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಸೇರಿ ಕಟ್ತಾ ಇರ್ತಕ್ಕಂಥ ತೆರಿಗೆ ಎಷ್ಟು ಅಂತ ಅಂದ್ರೆ 4,30,30,000 ಕೋಟಿ ರೂಪಾಯಿ ಹಣವನ್ನ ಈ ರಾಜ್ಯದಿಂದ ನಾವು ತೆರಿಗೆ ರೂಪದಲ್ಲಿ ಈ ವರ್ಷ ಕಟ್ತಾ ಇದ್ದೀವಿ. ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ನಾವು 24 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಕರ್ನಾಟಕದಿಂದ ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಅವರು ನಮಗೆ ಈ ವರ್ಷದಲ್ಲಿ ಕೊಡ್ತಾ ಇರ್ತಕ್ಕಂಥ 4,30,30,000 ಕೋಟಿ ಹಣಕ್ಕೆ ಅವರು ಕೇವಲ ಕೊಡ್ತಾ ಇರ್ತಕ್ಕಂಥದ್ದು 50,000 ಕೋಟಿ ರೂಪಾಯಿ ಹಣ ಮಾತ್ರ. ಇನ್ನ 3,80,000 ಕೋಟಿ ರೂಪಾಯಿ ಎಲ್ಲೋಯ್ತು ಅಂತಕ್ಕಂಥ ಪ್ರಶ್ನೆ ಇವತ್ತು ನೀವು ಪ್ರತಿಯೊಬ್ಬ ಮತದಾರರು, ಪ್ರತಿಯೊಬ್ಬ ನಾಗರಿಕನು, ಯಾರ್ಯಾರಿದ್ದೀರಿ ನೀವೆಲ್ಲರೂ ಕೂಡ ಕೇಳಬೇಕಾದಂತ ಪ್ರಶ್ನೆ. 24 ಲಕ್ಷ ಕೋಟಿ ಏನ್ ಕೊಟ್ಟಿದ್ದೇವೆ, ಆ 24 ಲಕ್ಷ ಕೋಟಿಗೆ ಅವರು ನಮಗೆ ವಾಪಸ್ ಕೊಟ್ಟಿರ್ತಕ್ಕಂಥದ್ದು 10 ವರ್ಷಗಳಲ್ಲಿ 2,92,000 ಕೋಟಿ ರೂಪಾಯಿ. 2,92,000 ಕೋಟಿ ರೂಪಾಯಿ. ಇನ್ನ 21 ಲಕ್ಷ ಕೋಟಿ ಎಲ್ಲೋಯ್ತು ಅಂತ ಹೇಳಿ ಯಾರು ಕೇಳಬೇಕು ಅಂತ ಅಂದ್ರೆ ಈ ರಾಜ್ಯದ ಕನ್ನಡಿಗರು, ಈ ರಾಜ್ಯದ ನನ್ನ ತಾಯಂದಿರು, ಈ ರಾಜ್ಯದ ಬೆವರು ಸುಸ್ತಾ ಇರ್ತಕ್ಕಂಥ ಎಲ್ಲ ನನ್ನ ಕೂಲಿ ಕಾರ್ಮಿಕರು, ತೆರಿಗೆಯನ್ನ ಕಟ್ತಾ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ಕೇಳಬೇಕು. ಕೇಳ್ಬೇಕಾ ಬೇಡ? ಎಲ್ಲೋಯ್ತು? ಏನು ಕನ್ನಡಿಗರ ಅಭಿವೃದ್ಧಿಗೆ ಬಂತ ನಿಮ್ಮ ಹಣ? ಕರ್ನಾಟಕದ ಅಭಿವೃದ್ಧಿಗೆ ಬಂತ ಹಣ? ನಿಮ್ಮ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಬಂತ ನಿಮ್ಮ ಹಣ? ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಬರಲಿಲ್ಲ ನಿಮ್ಮ ಹಣ? ಭದ್ರಾ ಮೇಲ್ದಂಡೆ ಯೋಜನೆಗೆ ಬರಲಿಲ್ಲ ಈ ಹಣ? ಕಳಸಾ ಬಂಡೂರಿ ಅನ್ನೋ ಯೋಜನೆಗೆ ಬರಲಿಲ್ಲ ಹಣ? ಎತ್ತಿನ ಹೊಳೆ ಯೋಜನೆಗೆ ಬರಲಿಲ್ಲ ಈ ಹಣ? ಮೇಕೆದಾಟು ಯೋಜನೆಗೆ ಬರಲಿಲ್ಲ ಈ ಹಣ? ಈ ಹಣ ಎಲ್ಲ ಎಲ್ಗೋಯ್ತು ಅಂದ್ರೆ ಉತ್ತರ ಪ್ರದೇಶದ ಗಂಗಾ ಕ್ಲೀನಿಂಗ್ ಹೋಯ್ತದೆ. ಗಂಗಾ ಕ್ಲೀನ್ ಮಾಡಿದ್ರೆ ಅವ್ರ ರಾಜ್ಯ ಅಭಿವೃದ್ಧಿ ಆಗ್ತದೆ. ನಿಮ್ಮ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ದಕ್ಷಿಣ ಪಿರಾಕಿನಿ ಇರ್ಬೋದು, ವೃಷಭಾವತಿ ಇರ್ಬೋದು, ಕಾವೇರಿ ಇರ್ಬೋದು, ಈ ನೀರನ್ನ ಕ್ಲೀನ್ ಮಾಡ್ಲಿಕ್ಕೆ, ಈ ನೀರನ್ನ ಬೆಂಗಳೂರಿಗೆ ಕೊಡ್ಲಿಕ್ಕೆ ಈ ಹಣ ಬರಲಿಲ್ಲ. ಎಲ್ಲೋಯ್ತು ಹಣ? ಎಲ್ಲೋಯ್ತು? ನೀವೆಲ್ಲರೂ ಆನೇಕಲ್ ತಾಲೂಕಿನಲ್ಲಿ ವಾಸ ಮಾಡ್ತಾ ಇದ್ದೀರಿ, ಪ್ರಜ್ಞಾವಂತರಾಗಿದ್ದೀರಿ, ಅನೇಕ ವ್ಯಾಪಾರ ವ್ಯವಹಾರಗಳನ್ನ ನೋಡ್ತಾ ಇದ್ದೀರಿ, ಜೀವನವನ್ನು ನಡೆಸ್ತಾ ಇದ್ದೀರಿ. ನನಗೊಂದು ಮಾತನ್ನ ನೀವು ಹೇಳಿ. ಇಲ್ಲಿ ಪ್ರಸಾದ್ ಅವರಿದ್ದಾರೆ, ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಧ್ಯಕ್ಷರು. ಒಂದೇ ಒಂದು ಕೈಗಾರಿಕೆ ಕಳೆದ 10 ವರ್ಷಗಳಲ್ಲಿ ಆನೇಕಲ್ ತಾಲೂಕಿಗೆ ಒಂದು 50,000 ಉದ್ಯೋಗ ಸೃಷ್ಟಿಯಾಗುವಂಥದ್ದು ಒಂದೇ ಒಂದು. ಮನೋಹರ್ ಹೇಳಪ್ಪ, ಹೇಳ್ರಿ ಬಾಬು ಅವರೇ, ಚಲಪತಿ ಅವರೇ, ಯಾರಾದ್ರೂ ಹೇಳಿ. ಆನೇಕಲ್ ತಾಲೂಕಿಗೆ 50,000 ಉದ್ಯೋಗ ಸೃಷ್ಟಿಯಾಗಿತ್ತು ಅಂತ ಅಂದ್ರೆ ಯಾರಿಗ ಅನುಕೂಲ ಆಗ್ತಾ ಇತ್ತು? ಯಾರು ಈ ಬಡವರು ಈ ರಾಜ್ಯದಲ್ಲಿ ವಿದ್ಯಾವಂತರಾಗಿದ್ದಾರೆ, ಯಾರು ಕಷ್ಟಪಟ್ಟು ಮಕ್ಕಳನ್ನ ಓದಿಸಿದ್ದಾರೆ, ಆ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇತ್ತು, ನನಗಲ್ಲ.
ನಾನು ಧ್ವನಿ ಎತ್ತಿದ್ದು ತಪ್ಪ? ಯಾರ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇತ್ತು? ಎಲ್ಲೋಯ್ತು ಈ ಉದ್ಯೋಗಗಳು? ಈ ದಕ್ಷಿಣ ಭಾರತದ ಉದ್ಯೋಗಗಳು ಎಲ್ಲೋಯ್ತು? ಎಷ್ಟು ಕೊಡ್ತಾ ಇದ್ದೀವಿ ದಕ್ಷಿಣ ಭಾರತದ ರಾಜ್ಯದ ತೆರಿಗೆಗಳು? ದಕ್ಷಿಣ ಭಾರತದಲ್ಲಿ 16 ಲಕ್ಷ ಕೋಟಿ ತೆರಿಗೆಯನ್ನ ನಾವು ಪಾವತಿಸ್ತಾ ಇದ್ದೀವಿ ಕೇಂದ್ರಕ್ಕೆ ವರ್ಷಕ್ಕೆ. ಅವ್ರು ನಮಗೆ ಕೊಡ್ತಾ ಇರೋದು 1,92,000 ಕೋಟಿ ರೂಪಾಯಿ. ಉತ್ತರ ಪ್ರದೇಶ ಒಂದಕ್ಕೆ 2,20,000 ಕೋಟಿ ರೂಪಾಯಿಯನ್ನ ತೆರಿಗೆ ರೂಪದಲ್ಲಿ ಅವರಿಗೆ ವಾಪಸ್ ಕೊಡ್ತಾರೆ. ಅವ್ರು ಕಟ್ತಾ ಇರ್ತಕ್ಕಂಥ GST, ಅವ್ರು ಕಟ್ತಾ ಇರ್ತಕ್ಕಂಥ GST ಎಷ್ಟು? 2,450 ರೂಪಾಯಿ ವರ್ಷಕ್ಕೆ. ನೀವು ಕಟ್ತಾ ಇರ್ತಕ್ಕಂಥ ಕನ್ನಡಿಗರು, ಕರ್ನಾಟಕದವರು ಕಟ್ತಾ ಇರ್ತಕ್ಕಂಥ GST ಎಷ್ಟು? 13,400 ರೂಪಾಯಿ. ನಿಮ್ಮ ತೆರಿಗೆ ಹಣ ಯಾವ ರಾಜ್ಯದ ಉದ್ಧಾರಕ್ಕೆ? ಕರ್ನಾಟಕದ ಕನ್ನಡಿಗರಿಗೆ ಉದ್ಯೋಗ ಇಲ್ಲದೆ ಅಲಿತಾ ಇಲ್ವಾ? ಟ್ರಾಫಿಕ್ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ವಾ? ಕೆರೆ ತುಂಬಿಸಗಳಂತ ಯೋಜನೆಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ಅನುಕೂಲ ಆಗ್ತಿರ್ಲಿಲ್ವಾ? ಈ ರೈತರ ಬದುಕನ್ನು ಹಸರು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ವಾ? ನಿಮಗೆ ಒಳ್ಳೆ ಶಿಕ್ಷಣ, ಒಳ್ಳೆ ಉದ್ಯೋಗಗಳನ್ನ ಕೊಡ್ಲಿಕ್ಕೆ ಈ ಹಣ ಸಾಕಾಗ್ತಿರ್ಲಿಲ್ವಾ? ಎಲ್ಲಿದೆ ಹಣ? ಈ ಹಣ ಎಲ್ಲ ಉತ್ತರ ಪ್ರದೇಶಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಈ ಗುಜರಾತ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ಉದ್ಯೋಗ ವಂಚಿತ ಎಲ್ಲಿಂದ ಆಗ್ತಾ ಇದೆ ಅಂತ ಅಂದ್ರೆ ಕರ್ನಾಟಕದ ಯುವಕರಿಗೆ ವಂಚಿತರಾಗ್ತಾ ಇದ್ದೀವಿ. ನಿಮಗೆ ಅನ್ಯಾಯ ಆಗ್ತಾ ಇದೆ, ದಕ್ಷಿಣ ಭಾರತದವ್ರಿಗೆ ಅನ್ಯಾಯ ಆಗ್ತಾ ಇದೆ. ಏನು ನಾನೇನಾದ್ರು ತಪ್ಪು ಕೇಳಿದ್ದೀನ? ನನ್ನ ಪ್ರಶ್ನೆ ತಪ್ಪಿದ್ಯಾ? ಏನೋ ಬಿಜೆಪಿ ಅವರು ಏನೋ ಮಾಡ್ಬಿಡ್ತಾರೆ, ಏನೋ ಕಟ್ಬಿಡ್ತಾರೆ, ಏನೋ ಹೇಳ್ಬಿಡ್ತಾರೆ. ಏನಿದೆ ರೀ? ನಾವು ಏನೋ 2,000 ರೂಪಾಯಿ ಕೊಡ್ತಾ ಇದ್ದೀವಿ, ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ ಅಂತ ಅಂದ್ರೆ ಸರ್ಕಾರ ಬೊಕ್ಕಸ ಲಾಸ್ಟ್ ಆಗೋತ್ತದೆ, ಲೂಟಿ ಆಗೋತ್ತದೆ, ದಿವಾಳಿ ಆಗೋಯ್ತು ಕರ್ನಾಟಕ ಅಂತಿರಲ್ಲ. ಕಳೆದ 10 ವರ್ಷಗಳಲ್ಲಿ 17.5 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಕೋಟ್ಯಾಧಿಪತಿಗಳಿಗೆ ಸಾಲ ಮನ್ನಾ ಮಾಡಿದ್ದಾರಲ್ಲ. ಅದರಿಂದ ಲೂಟಿ ದೇಶ ದಿವಾಳಿ ಆಗ್ಲಿಲ್ವಾ? ದೇಶ ದಿವಾಳಿ ಆಗ್ಲಿಲ್ವಾ? ಹಣದುಬ್ಬರ ಏರಿಕೆ ಆಗ್ಲಿಲ್ವಾ? 17.5 ಲಕ್ಷ ಕೋಟಿ ಯಾರಿಗೆ? 50,000 ಸಾಲ ತಗೊಂಡಿರೋರ್ಗಲ್ಲ, 5 ಲಕ್ಷ ಸಾಲ ತಗೊಂಡಿರೋರ್ಗಲ್ಲ, 1 ಕೋಟಿ ಸಾಲ ತಗೊಂಡಿರೋರಲ್ಲ. 50 ಕೋಟಿ, 500 ಕೋಟಿ, 1,000 ಕೋಟಿ, 5,000 ಕೋಟಿ ಈ ರೀತಿಯಾಗಿ ಸಾಲ ತಗೊಂಡಿರೋರು 17.5 ಲಕ್ಷ ಕೋಟಿ. ಎಷ್ಟು ಕೋಟಿ? ಏನು ನಾವು ಬಡವರಿಗೆ 2,2 ಸಾವಿರ ಕೊಟ್ಬಿಟ್ರೆ ಕಾಂಗ್ರೆಸ್ ಅವರು ದಿವಾಳಿ ಮಾಡ್ಬಿಡ್ತಾರೆ. ನಾವು ಎಷ್ಟು ಜನ ಕೊಡ್ತಾ ಇದೀವಿ ಗೊತ್ತಾ? 1,28 ಲಕ್ಷ ಕುಟುಂಬಗಳಿಗೆ ಈ ಯೋಜನೆಯನ್ನ ತಲುಪಿಸ್ತಾ ಇದ್ದೀವಿ. 4.5 ಕೋಟಿ ಜನರಿಗೆ ಇದರ ಯೋಜನೆಯನ್ನ, ಕೋಟಿ ಜನರಿಗೆ ಈ ಯೋಜನೆಯನ್ನ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ನಾವು ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ನಾವು ಯಾರು ಬಡವರಿದ್ದಾರೆ, ಯಾರು ಮಧ್ಯಮ ವರ್ಗದವರಿದ್ದಾರೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಯಾಕೆ ನೀವು ಹೋಗಿ ಓಟ್ ಕೇಳಕ್ಕೆ ಅವಮಾನ ಆಗ್ತಾ ಇದೆಯಾ? ನಿಮ್ಗೆ ಶಕ್ತಿ ಇಲ್ವಾ? ಯಾಕೆ ಇನ್ನ ನೀವು ಮನೆಗೆ ಹೋಗ್ಲಿಲ್ಲ? ನೀವು ಈ ಪುಸ್ತಕವನ್ನ ಎತ್ಕೊಂಡೋಗಿ ಮನೆಗೆ 5 ನಿಮಿಷ 10 ನಿಮಿಷ ಏನೆಲ್ಲ ವಿಚಾರಗಳಿದೆ ಆ ಎಲ್ಲ ವಿಚಾರಗಳನ್ನ ಮನವರಿಕೆ ಮಾಡಿಕೊಡ್ಬೇಕು. ಏನೋ ಸರ್ಕಾರ ಸಾಲ ಮಾಡ್ಬಿಡ್ತದಂತೆ, ಇನ್ನೊಂದು ಮಾಡ್ಬಿಡ್ತದಂತೆ. 67 ವರ್ಷದಲ್ಲಿ ವಿವಿಧ ಸರ್ಕಾರಗಳು ಸಾಲ ತಗೊಂಡಿರ್ತಕ್ಕಂಥದ್ದು ಈ ದೇಶದಲ್ಲಿ 57 ಲಕ್ಷ ಕೋಟಿ ರೂಪಾಯಿ. 57 ಲಕ್ಷ ಕೋಟಿ. ನರೇಂದ್ರ ಮೋದಿ ಅವರು 10 ವರ್ಷದಲ್ಲಿ 110 ಲಕ್ಷ ಕೋಟಿ ಸಾಲವನ್ನ ತೆಗೆದುಕೊಂಡಿದ್ದಾರೆ. ನೀವು ನಮ್ಮ ಮೇಲೆ ಕಣ್ಣು, ನಿಮ್ಗೆ ಬೇರೆಯವ್ರ ಮೇಲೆ ಕಣ್ಣಿಲ್ವಾ? ಏನೋ ಬರ್ತೀರಾ, ರೋಡ್ ಶೋ ಅಂತೆ, ಅದೇನೋ ಅಂತೆ, ದೇಶದ್ರೋಹ ಅಂತೆ, ನನ್ನ ಸೋಲಿಸ್ಬೇಕಂತೆ. ಹೇಳ್ರಿ, ಬಂದು ಪ್ರತಿ ಕ್ಷೇತ್ರಕ್ಕೂ ಬಂದು ಹೇಳಿ.
ಜನ ತೀರ್ಮಾನ ಮಾಡ್ಲಿ, ನಾನು ಒಳ್ಳೆಯವನ ನಾನು ಕೆಟ್ಟವನ ಅಂತ ಹೇಳಿ. ನಾನೇನು ಎದುರುಕೊಳ್ಳುವಂತ ಪ್ರಶ್ನೆ ಇರ್ಲಿಲ್ಲ. ನಾನು ಕೇಳೋದು ಕೂಲಿ, ನಾನು ಕೇಳ್ತಾ ಇರೋದು ಭಿಕ್ಷೆ ಬೇಡ್ತಾ ಇದ್ದೀನಿ, ಕೂಲಿ ಕೇಳ್ತಾ ಇದ್ದೀನಿ. ಯಾರನ್ನ? ನನ್ನ ಮತದಾರರನ್ನ ಕೂಲಿ ಕೇಳ್ತಾ ಇದ್ದೀನಿ. ನಾನು ಮಾಡಿರ್ತಕ್ಕಂತ ಕೆಲಸಕ್ಕೆ ನಾನು ನಿರಂತರವಾಗಿ ಎಲ್ಲರ ಜೊತೆ ವಿಶ್ವಾಸವನ್ನು ಗಳಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಏನು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೇನೆ. ಅದಕ್ಕೆ ನನಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನೀವು ಹೋಗಿ ಆ ಕೂಲಿಯನ್ನ ಕೊಡಿಸುವಂತ ಕೆಲಸ ತಾವೆಲ್ಲರೂ ಕೂಡ ಇನ್ನ 20 ದಿನಗಳ ಕಾಲ ನಿರಂತರವಾಗಿ ನೀವು ಮಾಡಬೇಕು. ಮಾಡ್ತೀರಾ ಇಲ್ವಾ? ಅಲ್ಲಿ ಹೇಳ್ತಾರೆ, ಅವ್ರಾಗ್ಲೇ ವಾಟ್ಸಪ್ ಅಲ್ಲಿ ಹಾಕೋಬಿಟ್ಟವ್ರೆ 60,000 ಸೋತೋ ಗೆದ್ದೋ ಅಂತ. ವಾಟ್ಸಪ್ ಯೂನಿವರ್ಸಿಟಿ ಅವ್ರು ವೋಟಿಂಗ್ ಆಗೋಗಿದೆ. ವಾಟ್ಸಪ್ ಯೂನಿವರ್ಸಿಟಿ ಅವ್ರು ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಅವ್ರು ಯಾರೋ ಹೇಳ್ತಾರೆ ಚನ್ನಪಟ್ಟಣದಲ್ಲಿ ಹಂಗಂತೆ, ರಾಮನಗರದಲ್ಲಿ ಹಿಂಗಂತೆ. ರಾಮನಗರದಲ್ಲೂ ಏನಿಲ್ಲ, ಚನ್ನಪಟ್ಟಣದಲ್ಲೂ ಏನಿಲ್ಲ. ನೀವು 50,000 ಲೀಡ್ ಕೊಡಿ. ಬೆಂಗಳೂರು ಸೌತ್ ಅವರು ಲೀಡ್ ಕೊಡ್ತಾರೆ, RR ನಗರದವರು ಲೀಡ್ ಕೊಡ್ತಾರೆ, ಎಲ್ಲರೂ ಲೀಡ್ ಕೊಡ್ತಾರೆ. ಇಡೀ ಕ್ಷೇತ್ರದಲ್ಲಿ ಕಾರ್ಯಕರ್ತರು, ಜನಸಾಮಾನ್ಯರು ಎಲ್ಲರೂ ಕೂಡ ಇವತ್ತು ಕಳೆದ ಚುನಾವಣೆಗಿನ್ನ ಅತಿ ಹೆಚ್ಚು ಮತಗಳನ್ನ ಕೊಡ್ತೇವೆ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿ ಈಗಾಗಲೇ ಚುನಾವಣೆಯಲ್ಲಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ನಾನಾದ್ರೂ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದಿಷ್ಟೇ, ಪ್ರತಿ ಮನೆಗೆ ಹೋಗಿ ಪ್ರತಿಯೊಬ್ಬರನ್ನು ಭೇಟಿ ಮಾಡಿ, 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ 4 ಸಾರಿ ಭೇಟಿ ಮಾಡಿ ನಿಮ್ಮ ಬೂತ್ ಅನ್ನ, ನಿಮ್ಮ ಹಕ್ಕನ್ನ ತೆಗೆದುಕೊಂಡು ನೀವು ಅತಿ ಹೆಚ್ಚು ಮತವನ್ನ ಕೊಡೋದ್ರ ಮುಖಾಂತರ ಮತ್ತೊಮ್ಮೆ ನನಗೆ ಆಶೀರ್ವಾದವನ್ನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ, ಕರೋನಾದ ಬೇರೆ ಕಡೆ ಹೇಳ್ತೀವಿ, ಸುಸ್ತಾಗುತ್ತೆ. ನೀವು ಮಲಗಿದ್ರಲ್ಲಪ್ಪ. ಹಾಗಾಗಿ ಇವತ್ತು ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದವನ್ನ ಮಾಡ್ತೀರಿ ಅಂತಕ್ಕಂಥ ಭರವಸೆ ನನಗಿದೆ. ನಾನಲ್ಲ ಅಭ್ಯರ್ಥಿ, ನೀವುಗಳು ಅಭ್ಯರ್ಥಿ. ಸ್ವಾಭಿಮಾನದ ಮತವನ್ನ ಹಾಸನ ಜಿಲ್ಲೆಯಲ್ಲೇ ಅವರ ನಾಯಕತ್ವವನ್ನು ಹುಡುಕಬಹುದಾಗಿತ್ತು. ಬೆಂಗಳೂರು ಜಿಲ್ಲೆಗೆ ಬಂದು ಈಗ ನಾಯಕತ್ವವನ್ನು ಹುಡುಕ್ತಾ ಇದ್ದಾರೆ. ಅಪ್ಪ ಆಯ್ತು, ಮಗ ಆಯ್ತು, ಸೊಸೆ ಆಯ್ತು, ಮೊಮ್ಮಗ ಆಯ್ತು, ಈಗ ಅಳಿಯನ ಸರ್ದಿ ಬಂದಿದೆ. ಈಗ ನೀವು ಇದನ್ನ ಅವ್ರ ಪಕ್ಷ ಸರಿ ಇಲ್ಲ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಯಾರು? JDS ಅವರೇ ಹೇಳ್ಬಿಟ್ಟಿದಾರಂತೆ. ಪಕ್ಷದ ಆಯ್ಕೆ ನಂದಲ್ಲ, ಚಿಹ್ನೆ ಆಯ್ಕೆ ನಂದಲ್ಲ ಅಂತ ಹೇಳಿ ಕ್ಯಾಂಡಿಡೇಟ್ ಹೇಳಿದ್ದಾರೆ. ಯಾರ್ದು ಅಂತ ಹೇಳಿದ್ರೆ JDS ಅವ್ರದಂತೆ. ಅಂದ್ರೆ JDS ನಾಯಕರುಗಳೇ ತೀರ್ಮಾನ ಮಾಡಿದ್ರೆ ಅವ್ರ ಪಕ್ಷ ಸರಿ ಇಲ್ಲ ಅಂತೇಳಿ. ಹಂಗಾದಾಗ ನೀವು ಅವರೇ ಹಂಗೆ ತೀರ್ಮಾನ ಮಾಡಿದ್ಮೇಲೆ ನೀವು ಇನ್ನಂಗೆ ತೀರ್ಮಾನ ಮಾಡಬೇಕು? ನೀವು ಸಂಪೂರ್ಣವಾಗಿ ಇವತ್ತು ನಿಮ್ಗೊಂದು ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನ ಬಳಸ್ಕೊಂಡು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸ್ಬೇಕು, ಬೆಂಬಲಿಸಬೇಕು, ಈ ಸಂವಿಧಾನ, ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಹೆಬ್ಬಗೋಡಿ ಬ್ಲಾಕು ಮತ್ತು ಸರ್ಜಾಪುರ ಬ್ಲಾಕ್ ಲಿಂಗಣ್ಣ ಮತ್ತು ಮೋಹನ್ ಅವರ ನೇತೃತ್ವದಲ್ಲಿ ಇವತ್ತು ಈ ಎಸ್ಟೇಟ್ ಕ್ಲಬ್ನಲ್ಲಿ ಉಸ್ಕೂರು ಪ್ರಾಂತ್ಯದಲ್ಲಿ ಒಂದು ಕಾರ್ಯಕರ್ತರ ಸಭೆ, ಕಾರ್ಯಕರ್ತರಂದರೆ ಎಲ್ಲ ನಾಯಕರುಗಳ ಸಭೆ. ಈ ಸಭೆ ಇವನು ಶಾಸಕರ ಎಲೆಕ್ಷನ್ನಲ್ಲೂ ಸಹ ಇಂಥ ಜನ ಮತ್ತು ಇಂಥ ನಾಯಕರುಗಳು ಮತ್ತು ಇಂಥ ಲೀಡರ್ಸ್ ಯಾರೂ ಸಹ ಬಂದಿರಲಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ನಾನು ಅದೆಲ್ಲ ಸಭೆಗಳಲ್ಲೂ ಸಹ ನಾನು ಭಾಗವಹಿಸಿದ್ದೆ. ಎಷ್ಟು ಉತ್ಸಾಹದಿಂದ ಎಲ್ಲ ನಾಯಕರುಗಳು ಬಂದಿದ್ದಾರೆ. ಬಂದಿದ್ದಂಥ ಒಬ್ಬೊಬ್ಬ ನಾಯಕರು ಸಹ 1,000 ವೋಟ್ ಹಾಕ್ಸ್ಬೋದು, ಅಷ್ಟು ಶಕ್ತಿಶಾಲಿವಂತ ಅಂತ ಎಲ್ಲ ನಾಯಕರುಗಳು ಬಂದಿದ್ದರು. ಸುಮಾರು 1,000 ಜನ ನಾಯಕರುಗಳೆಲ್ಲ ಇದ್ದರು ಇವತ್ತು. ಅವರೆಲ್ಲರೂ ಸಹ ವಾಗ್ದಾನ ಮಾಡಿದರು, ನಾವೆಲ್ಲರೂ ಒಬ್ಬರು 750ರಿಂದ 1000 ವೋಟನ್ನು ಹಾಕ್ಸ್ತೀವಿ ಸ್ವಾಮಿ ನಿಮಗೆ ಅಂತೇಳಿ DK ಸುರೇಶ್ ಅವರಿಗೆ ಎಲ್ಲರೂ ಸಹ ಧೈರ್ಯ ತುಂಬಿದರು. DK ಶಿವಕುಮಾರ್ ಅವರೇ ಇವತ್ತು ನೋಡಿಬಿಟ್ಟು ಸ್ಟನ್ ಆದರು, ಏನಪ್ಪ ಇಂಥ ಜನ ಇಂಥ ನಾಯಕರು ಬಂದಿದ್ದಾರೆ ಇವತ್ತು ನನಗೋಸ್ಕರ ಅಂತೇಳಿ. ಅವರೆಲ್ಲರೂ ಸಹ ಹತ್ರನೂ ಸಹ ನಮ್ಮ DK ಶಿವಕುಮಾರ್ ಅವರು ಮನವಿ ಮಾಡಿದರು. ಸೊ ಇವತ್ತು ಅತಿ ಹೆಚ್ಚು ಖುಷಿಯಿಂದ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಇಲ್ಲಿಂದ ಹೋಗ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಈ ಜನಸ್ತೋಮನ ನೋಡಿ ಮತ್ತು ಅವರು ಕೊಟ್ಟಂಥ ವಾಗ್ದಾನನ ನೋಡಿದ್ದಕ್ಕೆ. ನನಗೆ ಗೊತ್ತಿರೋ ಪ್ರಕಾರ ಕಳೆದ ಬಾರಿ 2,16,000 ಮತಗಳು ಏನು ಹೆಚ್ಚುವರಿಗೆ ಬಂದಿತ್ತು, ಈ ಸಲ 3,16,000 ಮತಗಳು ಬರ್ಬೋದು ಅನ್ನೋಂಥ ಭಾವನೆ ಮೂಡ್ತಾ ಇದೆ.
ವಿಶೇಷವಾಗಿ ಆನೇಕಲ್ ತಾಲೂಕಿನಲ್ಲಿ ಕಳೆದ ಬಾರಿ MLA ಒಂದು 44,000 48,000 ಏನು ಮತಗಳಿತ್ತು. ಈ ಸಲ ಒಂದು 70-75,000 ಮತ ಲೀಡ್ ಆಗ್ಬೋದು ಅನ್ನೋಂಥ ಜನಸ್ತೋಮ ಇತ್ತು. ಸೊ DK ಸುರೇಶ್ ಅವರು ಗೆಲುವು 100% ಖಚಿತ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದರೂ ಸಹ ನಾನು ಮಾಧ್ಯಮಗಳ ಮುಖಾಂತರವಾಗಿ ಹೇಳ್ತಾ ಇದ್ದೀನಿ, ಆ ಮನುಷ್ಯ ಕೆಲಸ ಮಾಡಿದ್ದಾನೆ, ಕಾಲಿಗೆ ಚಕ್ರಗಳು ಕಟ್ಕೊಂಡು ಇಡೀ ತಾಲೂಕು ಓಡಾಡಿದ್ದಾನೆ. ಇಡೀ ತಾಲೂಕಿನಲ್ಲಿರುವಂಥ ಪ್ರತಿಯೊಬ್ಬ ಪಂಚಾಯಿತಿ ಸದಸ್ಯರಿಂದ ಒಂದು ಲೀಡ್ರಿಂದ ಅವ್ರ ಹೆಸರು ಹಿಡಿದು ಕರೆಯುವಷ್ಟು ಶಕ್ತಿಶಾಲಿ ಮತ್ತು ಆತನಿಗೆ ಅಷ್ಟು ಅನುಭವ ಇದೆ. ಸೊ ಆತನು ಮಾಡಿರುವಂಥ 5 ವರ್ಷ ಮತ್ತು 10 ವರ್ಷಗಳಲ್ಲಿ ಮಾಡಿರುವಂಥ ಕೆಲಸಕ್ಕೆ ಆತನಿಗೆ ನಾವೆಲ್ಲರೂ ಸಹ ಕೂಲಿ ಕೊಡಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಅದು ಪ್ರತಿ ಸಲವೂ ಹೇಳ್ತಿದ್ದಾರಲ್ಲ. ಹೋದ ಸಲ ನಾರಾಯಣ ಸ್ವಾಮಿ ಅವರು ಹೇಳಿದ್ರು ಎಲೆಕ್ಷನಲ್ಲಿ ಎಷ್ಟು ಬಂದು ಅಂತ ತಾವು ಮಾಧ್ಯಮದಲ್ಲಿ ನೋಡಿದ್ದೀರಾ. ಅದಕ್ಕೆ ಮುಂಚೆ ಎಲೆಕ್ಷನಲ್ಲಿ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು, ಎಷ್ಟು ಬಂದಿತ್ತು ಅಂತ ತಾವು ನೋಡಿದ್ದೀರಾ. ಅವರ ಸ್ವಂತ ಎಲೆಕ್ಷನ್ನಲ್ಲಿ ಅವ್ರಿಗೆ ಎಷ್ಟು ಮತಗಳು ಬಂದಿತ್ತು, ಎಷ್ಟು ಮತಗಳು ಬೇರೆಯವ್ರಿಗೆ ಬಂದಿತ್ತು ಅಂತೇಳಿ ತಾವೇ ಮಾಧ್ಯಮಗಳಲ್ಲಿ ನೋಡಿದ್ದೀರಾ. ಇನ್ನು ಅವರು ಹೇಳಿದ್ದಾರೆ ಅಂತ ಹೇಳಿದಾಗ ಅವ್ರು ಅಷ್ಟು ಹೇಳ್ಬೇಕಾದ್ರೆ ನಾನು ಅವ್ರಿಗಿಂತ 4 ಪಟ್ಟು ಜಾಸ್ತಿ ಹೇಳ್ಬೇಕಲ್ವಾ. ಯಾಕಂದರೆ ಇಲ್ಲಿ ಸಿಟ್ಟಿಂಗ್ MLA, ಸಿಟ್ಟಿಂಗ್ MP ಕೂತಿದ್ದೀವಿ. ಇಡೀ ಕರ್ನಾಟಕದಲ್ಲಿ 136 ಸ್ಥಾನಗಳಿಗೆದ್ದಂಥ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. 5 ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಇಷ್ಟು ಎಲ್ಲ ಕೊಟ್ಟಿರುವಂಥ ಸರ್ಕಾರ ಮತ್ತು MP ಮತ್ತು ಶಾಸಕರು ಇರುವಾಗ ಅವರು 40,000 ಲೀಡ್ ಕೊಡ್ತೀನಿ ಅಂತ ಹೇಳಿದ್ರೆ ಮತ್ತೆ 1 ಲಕ್ಷ ಲೀಡ್ ಕೊಡ್ತೀವಿ ಅಂತ ನಾವು ಹೇಳಬೇಕಾಗುತ್ತೆ. ಆರೋಗ್ಯ ತನ್ನದಾದ ಕೊಡುಗೆ ನೀಡಿದ್ದಾರೆ. ಜನ ಬೆಂಬಲಿಸ್ತಾರೆ. ಈ ಬಾರಿ ಗೆಲ್ತಾರೆ ಅಂತ. ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆ ವ್ಯಕ್ತಿ. ಯಾವುದರಲ್ಲಿ ಅಂದರೆ ಡಾಕ್ಟ್ರ್ ಕೆಲಸ ಮಾಡೋದ್ರಲ್ಲಿ, ಜನರ ಸೇವೆ ಮಾಡೋದ್ರಲ್ಲಿ ಅಲ್ಲ. ಅವರೊಂದು 5,000 10,000 ಆಪ್ರೇಷನ್ ಮಾಡಿದ್ದಾರೆ ಅಂದರೆ 10,000 ಆಪ್ರೇಷನ್ ಅವರು ತಗೊಳ್ತಿದ್ದಂಥ ಸಂಬಳದಲ್ಲೂ ಸಹ ಯಾವುದೋ ಒಂದು ಪೇಷಂಟ್ಗೆ ಆಪ್ರೇಷನ್ ಮಾಡಲಿಲ್ಲ. ಅವರು ಸರ್ಕಾರದ ಸಂಬಳ ತೊಗೊಳ್ತಿದ್ರು. ಸರ್ಕಾರದ ಒಂದು ಜಯದೇವ ಹಾಸ್ಪಿಟ್ಲ್ ಅದು, ಆ ಹಾಸ್ಪಿಟ್ಲನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಅದರಲ್ಲಿ ನಮ್ಮದು ಎರಡನೇ ಮಾತಿಲ್ಲ. ಅವ್ರದ್ದು ರಿಟೈರ್ಡ್ ಪೀರಿಯಡ್ ಆದಮೇಲೂ ಸಹ ಅವರಿಗೆ ಇದೇ ಕಾಂಗ್ರೆಸ್ ಸರ್ಕಾರ ಅವರಿಗೆ 5 ವರ್ಷಗಳನ್ನು ಅವರನ್ನು ಇನ್ನೂ ಮುಂದುವರಿಸಿದ್ದಾರೆ. ಇಷ್ಟು ಎಲ್ಲ ಮಾಡಿರ್ಬೇಕಂತ ಹೇಳಿದಾಗ ಅವರೀಗ ಬಂದು ಪುನಃ ನಾನು ರಾಜಕೀಯದಲ್ಲಿ ಬಂದು ಏನೋ ಸೇವೆ ಮಾಡಬೇಕು ಅಂತ ಹೇಳಿದರೆ ಈ ಸಲ ನೀವು ಸೋಲೋದು ಗ್ಯಾರಂಟಿ. ಸೋತ ಮೇಲೆ ಇನ್ನೂ 5 ವರ್ಷ ನೀವು DK ಶಿವಕುಮಾರ್ ಜೊತೆ, ಸುರೇಶ್ ಜೊತೆ ಸೇರಿಕೊಂಡು ನೀವು ಸಹ ಕ್ಷೇತ್ರ ಪೂರ್ತಿ ಓಡಾಡಿ ಕೆಲಸ ಮಾಡಿ. ಆಮೇಲೆ 5 ವರ್ಷ ಆದಮೇಲೆ ನೋಡೋಣ, ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಇನ್ನೊಂದು ಸಲ ಆಯ್ಕೆ ಬಯಸೋಣ. ಈಗ ಡಾಕ್ಟ್ರ್ ಕೆಲಸ ಮಾಡಿ, ಒಂದು ಹಾಸ್ಪಿಟ್ಲ್ ಕಟ್ಟಿ, 1000 ಜನಕ್ಕೆ ಫ್ರೀ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ಮಾಡಿ, ಅದು ನಿಮ್ಮ ವೃತ್ತಿ ಸ್ವಾಮಿ. ಇಲ್ಲಿ ಬಂದು ಜನರ ಸೇವೆ ಮಾಡ್ತೀನಿ ಅಂತೇಳಿ ಸಡನ್ನಾಗಿ ನೀವು ರಿಟೈರ್ಡ್ ಆದ ತಕ್ಷಣ ಬಂದು ಜನರ ಸೇವೆ ಮಾಡ್ತೀನಿ ಅಂತ ಹೇಳಿದ್ರೆ 10 ವರ್ಷದಿಂದ ಕೆಲಸ ಮಾಡಿದಂಥ ಮನುಷ್ಯನಿಗೆ ಕೂಲಿ ಕೊಡಬೇಕಲ್ವ ನಾವು. ಅವ್ರಿಗೆ ಕೂಲಿ ಕೊಟ್ಟಾದ್ಮೇಲೆ ಏನಾದರೂ ಉಳಿದಿದ್ರೆ ನಿಮಗೆ ಕೊಡ್ತೀವಿ ನೆಕ್ಸ್ಟ್ 5 ವರ್ಷ ಆದಮೇಲೆ. ಬಂಡೆಗೆ ಮಲ್ಲ ಹೊಡೆಯೋದು ನೀವೆಲ್ಲ ಅದನ್ನು ಹೇಳ್ತಾ ಇದ್ದೀರ ಅಷ್ಟೇ. ಬಂಡೆ ಯಾರು ನೋಡಿತಾರೆ ಅಂತ ನೋಡ್ತಾ ಇರಿ ನೀವು, ಆಮೇಲೆ ನಿಮ್ಗೆ ಗೊತ್ತಾಗ್ತಾ ಇದೆ. ನೀವೆಲ್ಲ ನಮ್ಮನ್ನು ನೋಡಿಯೋದು, ನಾವು ಯಾರು ನೋಡಿತೀವಿ ಅಂತ ನೋಡ್ತಾ ಇರಿ ನೀವು. ಹೆಬ್ಗೋಡಿ ಮತ್ತು ಸರ್ಜಾಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾರ್ಯಕರ್ತರ ಸಭೆಯನ್ನು ಇಲ್ಲಿ ಆಯೋಜಿಸಿದ್ವಿ. ಸೊ ಈ ಒಂದು ಸಭೆ ಅಭೂತಪೂರ್ವ ಯಶಸ್ಸನ್ನು ಕಂಡಿದೆ. ಯಾಕೆಂದರೆ ನಾವೇನು ನಿರೀಕ್ಷೆ ಇಟ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹುಮ್ಮಸ್ಸಿಂದ ನಮ್ಮ ಕಾರ್ಯಕರ್ತರು ಈ ಒಂದು ಸಭೆಗೆ ಬಂದು ಭಾಗವಹಿಸಿ ಅವರೆಲ್ಲ ನಮ್ಮ ಮಾನ್ಯ ಅಭ್ಯರ್ಥಿಗಳಂತ DK ಸುರೇಶ್ರವರಿಗೆ ಒಂದು ಇದನ್ನು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ನಾವು ಇದೀವಿ ಸರ್, ನಿಮ್ಗೆ ಯಾಕೆ, ನಾವೆಲ್ಲ ನಿಮಗೆ ಅತಿ ಹೆಚ್ಚು ನಮ್ಮ ಬೂತುಗಳಲ್ಲಿ ನಾವು ಹೆಚ್ಚಿಗೆ ಓಟ್ ಕೊಟ್ಟು ನಿಮಗೆ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ತೀವಿ ಅಂತ ಇಲ್ಲೆಲ್ಲ ಪ್ರಾಮಿಸ್ ಮಾಡಿ ಹೋಗಿದ್ದಾರೆ. ಸೊ ಅದನ್ನು ನೋಡ್ತಿದ್ರೆ ನಮ್ಮ ಕಾರ್ಯಕರ್ತರಿಗೆ ಹುಮ್ಮಸ್ಸು ಇಮ್ಮಡಿಯಾಗಿದೆ. ನಮ್ಮ ಮಾನ್ಯ ಅಭ್ಯರ್ಥಿಗಳಂತ DK ಸುರೇಶ್ರವರು ಸಹ ಅವರು ಭಾಳ ಅತ್ಯುತ್ಸಾಹದಿಂದ ಈ ಒಂದು ಜನಬೆಂಬಲವನ್ನು ನೋಡಿ ಅವ್ರಿಗೂ ಭಾಳ ಖುಷಿಯಾಗಿದೆ. ಸೊ ಅದು ಈಗೇನು ನಮ್ಮ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ, ಅವು ನುಡಿದಂತೆ ನಡೆದಿದೆ. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ಏನೀಗ ಲೋಕಸಭೆ ಚುನಾವಣೆಯಲ್ಲಿ ನಡೀತಿದೆ ಅದಕ್ಕೆ ಎಲ್ಲ ಅಭೂತಪೂರ್ವದ ಯಶಸ್ಸನ್ನು ನಮಗೆ ಈ ರಾಜ್ಯ ಸರ್ಕಾರ ಮುಖಾಂತರ ನಮಗೆ ಇಲ್ಲಿ ಸಿಗ್ತದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಈ ನಮ್ಮ ಕ್ಷೇತ್ರದಲ್ಲಿ DK ಸುರೇಶ್ರವ್ರನ್ನ ನಮ್ಮ ಆನೇಕಲ್ ತಾಲೂಕಿನಲ್ಲಿ 50,000ಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ನಾವು ಗೆಲ್ಲಿಸ್ಕೊಳ್ಳೋದು ಶತಸಿದ್ಧ ಅಂತ ನಾನು ಈ ಸಂದರ್ಭದಲ್ಲಿ ವಾಗ್ದಾನ ಮಾಡ್ತೇನೆ. ಏನು ಈ ದಿನ ನಮ್ಮ DK ಸುರೇಶ್ ಸರ್ ಅವರು ಒಂದು ಹೆಬ್ಗೋಡಿ ಹಾಗೂ ಸರ್ಜಾಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾರ್ಯಕರ್ತರು ಮುಖಂಡರ ಸಭೆ ಕರೆದಿದ್ದರು. ದಿನ ಯಶಸ್ವಿಯಾಗಿ ನಡೆದಿದೆ. ಈ ದಿನದಿಂದ ಪ್ರಾರಂಭ ಆಗಿದೆ ಕುರುಕ್ಷೇತ್ರ. ಈ ಕುರುಕ್ಷೇತ್ರ ಯಾರು BJP ಅವ್ರು ನಿಂತ್ಕೊಳಕ್ಕಾಗಲ್ಲ, ಬಂಡೆನೂ ಹೊಡೆಯೋಕ್ಕಾಗಲ್ಲ, DK ಸುರೇಶ್ ಅವ್ರನ್ನ ಸೋಲ್ಸೋಕ್ಕೂ ಆಗಲ್ಲ. ಕಾಂಗ್ರೆಸ್ ಮತ ದಿನೇ ದಿನೇ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ತಾಲೂಕಲ್ಲಿ ಶಿವಣ್ಣವ್ರು ಕೆಲಸ ಮಾಡಿದ್ದಾರೆ, DK ಸುರೇಶಣ್ಣವ್ರು ಕೆಲಸ ಮಾಡಿದ್ದಾರೆ,
ಆಗ ಆಗ ಕಾಂಗ್ರೆಸ್ ಮುಖಂಡರುಗಳು ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿ ಮನೆಗೂ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸ್ತಾ ಇದ್ದಾರೆ. ಎಲ್ಲ ಮನೆಯಲ್ಲೂ ಒಂದು ದಿವಸಕ್ಕೆ ಮತ್ತೆ ಮತ ಇದು ಹೆಚ್ಚಾಗ್ತಾಯಿದೆ ಹೊರತಾಗಿ ಕಡಿಮೆ ಆಗ್ತಾಯಿಲ್ಲ. ಡಿ ಕೆ ಸುರೇಶ್ ಅವರು ಹೇಳ್ದಂಗೆ ಎಲ್ಲರೂ ಮನೆಯಲ್ಲಿ ಎಚ್ಚೆತ್ಕೊಂಡಿದ್ದಾರೆ ಜನ. ನಾವು ಓಟು 1-2 ಬಾರಿ ಕೇಳ್ಬೋದು ಅಷ್ಟೇ. ನಾವು ಪದೇ ಕೇಳೋಕ್ಕೆ ಹೋದರೆ ನಮಗೆ ಸಂತೋಷ ಆಗ್ತದೆ. ಪದೇ ಹೋಗಿ ಮತ್ತೆ ಹೋಗ್ಬೇಕಂದ್ರೆ ಸಂತೋಷ ಆಗ್ತದೆ. ನಾವು ಸಾಕು 1 ಸಲ 2 ಸಲ ಹೋದರೆ ಸಾಕು ನಮ್ಗೆ ಮತ ಬರ್ತದೆ. ಯಾಕಂದರೆ ಯೋಜನೆಗಳು ಕೊಟ್ಟಿದ್ದಾರೆ, ಕೆಲಸಗಳು ಮಾಡಿದ್ದಾರೆ, ತಾಲೂಕಲ್ಲಿ ಅಭಿವೃದ್ಧಿ ಇದೆ. ಆಮೇಲೆ ಡಿ ಕೆ ಸುರೇಶ್ ಅವರು ಈ ತಾಲೂಕಲ್ಲಿ ಎಲ್ಲರಿಗೂ ಗೊತ್ತು. ಮಂಜುನಾಥ್ ಅವರು ಯಾರಿಗೂ ಗೊತ್ತಿಲ್ಲ, ಇಲ್ಲಿ ಬಂದಿರೋರು ಯಾರಿಗೂ ಗೊತ್ತಿಲ್ಲ. ಟಿ ವಿಗಳೆಲ್ಲ ಫೇಸ್ಬುಕ್ಕೆಲ್ಲ ನೋಡ್ತಾರೆ ಅಷ್ಟೇ ಅವ್ರ ಮುಖ. ಮೊನ್ನೆ ಸರ್ಜಾಪುರ್ಗೆ ಬಂದಿದ್ದರು, 10 ಜನ ಇಲ್ಲ ಅವ್ರ ಜೊತೆಯಲ್ಲಿ. ಒಬ್ಬ BJP ಅಭ್ಯರ್ಥಿ ಹಿಂದೆ 10 ಜನ ಇಲ್ಲ. ಯಾವುದೋ ಹೋಟ್ಲಲ್ಲಿ ಬಂದು ಊಟ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಹೋಗ್ಬಿಟ್ರು. ಅವ್ರ ಕೈಯಲ್ಲಿ ನಡೆಯೋಕ್ಕೆ ಶಕ್ತಿ ಇಲ್ಲ. ಆ ಥರ ಕ್ಯಾಂಡಿಡೇಟ್ನ ತಗೊಂಬಂದು ನಮ್ಮ ಹುಲಿ ಮೇಲೆ ಹಾಕಿದ್ರೆ ಆಗುತ್ತಾ? ಆಗಲ್ಲ. ನಮ್ಮ ಹುಲಿ 7 ತಾಲೂಕು 8 ತಾಲೂಕು ಓಡಾಡಿ ಗಟ್ಟಿಯಾಗಿದೆ. ಅದನ್ನು ಏನು ಮಾಡೋಕ್ಕಾಗಲ್ಲ. ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ. ಆನೇಕಲ್ ತಾಲೂಕಿನ ಹೆಬ್ಗೋಡಿ ಮತ್ತು ಸರ್ಜಾಪುರ ಬ್ಲಾಕ್ ವತಿಯಿಂದ ಇಲ್ಲಿ ನಮ್ಮ ಡಿ ಕೆ ಸುರೇಶ್ ಅವ್ರದ್ದು ಮತ್ತು ನಮ್ಮ ಶಿವಣ್ಣ ಅವರ ನೇತೃತ್ವದಲ್ಲಿ ಸಭೆನ ಇಲ್ಲಿ ಆಯೋಜಿಸಿದರು. ಏನು ಇವತ್ತಿನ ದಿವಸ ನಮ್ಮ ಡಿ ಕೆ ಸುರೇಶ್ ಅಣ್ಣನಿಗೆ ಮತ ಕೇಳೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದರು. ಅವರೇನು ಮತ ಕೇಳುವಂತೆ ಇಲ್ಲ. ಯಾಕನ್ನೋ ನಮ್ಮ ಒಬ್ಬೊಬ್ಬ ಕಾರ್ಯಕರ್ತರು ಒಂದೊಂದು ಲೀಡ್ರು ಸೇರಿ ಮತ ಕೇಳ್ಕೊಂಡ್ರೆ ಅವರೇ ಇದು ಲೋಕಸಭಾ ಸದಸ್ಯರಂಗೆ ಅವರೇ ಹೋಗಿ ಮನೆಗೂ ಹೋಗಿ ಮತ ಕೇಳಬೇಕು. ಯಾಕಂದರೆ ಇವತ್ತಿನ ದಿವಸ 3 ಸಾರಿ ಗೆದ್ದಿದ್ದಾರೆ. 3 ಸಾರಿ ಗೆದ್ದಾಗ್ಲೂ ಡಿ ಕೆ ಸುರೇಶ್ ಅವರು ಒಳ್ಳೆ ಒಂದು ಪಂಚಾಯಿತಿ ಸದಸ್ಯರ ಥರ ಕೆಲಸ ಕಾರ್ಯಗಳನ್ನ ನೆರವೇರಿಸ್ಕೊಂಡು ಬಂದಿದ್ದಾರೆ. ಒಂದು ಪಂಚಾಯಿತಿ ಮೆಂಬರ್ ಥರ ಹಳ್ಳಿಗಳಲ್ಲಿ ಇಡೀ ಆನೇಕಲ್ ತಾಲೂಕೆಲ್ಲ 8 ಕ್ಷೇತ್ರದಲ್ಲಿ ಆನೇಕಲ್ಲಿಂದ ಹಿಡಿದು ಕುಣಗಲ್ವರೆಗೂ 8 ಕ್ಷೇತ್ರ ಬರುತ್ತೆ. 8 ಕ್ಷೇತ್ರಗಳಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ನಮ್ಮ ಆನೇಕಲ್ ತಾಲೂಕು ಅಷ್ಟೇ, ಕುಡಿಯೋ ನೀರು ಅಷ್ಟೇ, ಮತ್ತು ಇದು ಮೆಟ್ರೋ ಆಗಲಿ ಎಲ್ಲ ಪ್ರತಿಯೊಂದೂ ಅವರು ಹೋರಾಟ ಮಾಡಿ ತಂದಿದ್ದಾರೆ. ನಮ್ಮ ಸುರೇಶಣ್ಣ, ಶಿವಕುಮಾರು, ಮತ್ತು ನಮ್ಮ ಸಿದ್ದರಾಮಣ್ಣವರು, ರಾಮಲಿಂಗಣ್ಣ ಅವರು ಪ್ರತಿಯೊಬ್ಬರೂ ಸೇರಿ ಲೀಡರ್ಸು ಈ ಆನೇಕಲ್ ತಾಲೂಕಿಗೆ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ದಾರೆ. ಏನು ನಾವು ಸುರೇಶ್ ಅವ್ರಿಗೆ ಯಾಕೆ ನಾವು ಮತ ಹಾಕಬೇಕು ಅಂದರೆ, ಅವರು ಒಂದು ಯಾರಿಗೂ ನೋ ಈ ಕೆಲಸ ಮಾಡೋದಿಲ್ಲ, ನನಗೆ ನನ್ನ ಕೈನಲ್ಲಿ ಆಗೋದಿಲ್ಲ ಅಂತ ಒಬ್ಬ ಕಾರ್ಯಕರ್ತರಿಗೂ ಅಷ್ಟೇ, ಒಬ್ಬ ಮುಖಂಡರಿಗೂ ಅಷ್ಟೇ ವಾಪಸ್ ಕಳಿಸ್ದವ್ರಲ್ಲ. ನಾನು ಈ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿ ಅವರು ಎಲ್ಲರಿಗೂ ಭರವಸೆಯನ್ನು ಎಲ್ಲ ಮಾಡಿಕೊಟ್ಟಿದ್ದಾರೆ. ನಾವು ಕಣ್ಣಾರೆ ನೋಡಿರೋದು. ಯಾಕಂದರೆ ಈ ಸಾರಿ ಡಿ ಕೆ ಸುರೇಶ್ ಅವರು ಹೆಚ್ಚಿನ ಮತಗಳಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಮನೆ ಹೋಗಿ ಆ ಬುಕ್ಸು ತಲುಪಿಸಿ, ಮತ್ತು ಯಾರಿಗೆ ಮತ ಇದು 2000 ಸೇರಿಲ್ಲ, ಯಾರಿಗೆ ಕರೆಂಟ್ ಬಂದಿಲ್ಲ ಅಂತಂದ್ಬಿಟ್ಟು ಎಲ್ಲ ನಾವು ಕೇಳಿಕೊಂಡು ನಾವು ಅದನ್ನೆಲ್ಲ ಲೆಕ್ಕ ಬರ್ಕೊಂಡು ಮತ್ತು ಯಾರಿಗೆ ಸೇರಿಲ್ಲ ಅವ್ರನ್ನ ಮುಂದೆಗೆ ಅವ್ರಿಗೆ ಕೊಡಿಸೋ ಥರ ಮಾಡಿ ಈಗ ಏನು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಆ 5 ಗ್ಯಾರಂಟಿಗಳು 5 ಕೈ ಬೆರಳುಗಳಂಗೆ, ಒಂದು 5 ಕೈಗಳು ಬೆರಳುಗಳಂಗೆ 5 ಗ್ಯಾರಂಟಿಗಳು ಈಗ ಆಗಿದೆ. ಮುಂದೆ ಅಷ್ಟೇ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದರೆ ಕೇಂದ್ರದಲ್ಲಿ ಮತ್ತೆ ಒಂದು ಮನೆಗೆ 1 ಲಕ್ಷ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಾರ್ಟಿಯವರು 25 ಮತ್ತೆ ಗ್ಯಾರಂಟಿಗಳನ್ನ ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಏನೇ ಆಗಲಿ ನಾವೆಲ್ಲರೂ ಸೇರಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಹಸ್ತದ ಗುರುತಿಗೆ ಮತವನ್ನು ಕೊಟ್ಟು ನಮ್ಮ ಡಿ ಕೆ ಸುರೇಶ್ ಅವ್ರನ್ನ ಜಯಶೀಲರನ್ನಾಗಿ ಮಾಡಿ ನಮ್ಮ ಆನೇಕಲ್ ತಾಲೂಕಿಗೆ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಇನ್ನೂ ಹೆಚ್ಚಿಗೆ ಮಾಡಿಸ್ಕೊಳ್ಳೋಣ, ಅವ್ರ ಕೈನಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ನೆರೆದಿರುವಂಥ ಎಲ್ಲ ಮುಖಂಡರಿಗೂ, ಅಧ್ಯಕ್ಷರುಗಳಿಗೂ, ಉಪಾಧ್ಯಕ್ಷರುಗಳಿಗೂ ಮತ್ತು ಕಾರ್ಯಕರ್ತರುಗಳಿಗೂ ಎಲ್ಲರೂ ಅವರು ಮುಂದ್ಗಡೆ ಎಲ್ಲರೂ ಪಿಲ್ಲರ್ಗಳು, ನಾವೆಲ್ಲರೂ ಪಿಲ್ಲರ್ಗಳು ಈ ಸೇರಿ ಅವ್ರಿಗೆ ಮತವನ್ನು ಕೊಟ್ಟು ಜಯಶೀಲರನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ ಜೈ ಹಿಂದ್ ಜೈ ಕರ್ನಾಟಕ.